हरि ओम। शुद्धानंदोरु संविद्युति बल बहुलौदार्य वीर्यादिदेहम् चिंता संताप लेपोद्भव मृत्युमुखराशेष दोषातिदूरम् सद्भिर्वैराग्य भक्ति श्रुतिमति नियत ध्यान जज्ञान योगात् गम्यं वंदे मुकुन्दाभिधममलमलं ब्रह्म वेदांत विद्यम् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ವಾಯುಸ್ತುತಿಯ ಈ ಮಂಗಳ ಮಹೋತ್ಸವದಲ್ಲಿ ನಿನ್ನೆ ತನಕ ನಾವು ಕೆಲವು ಶ್ಲೋಕಗಳನ್ನು ಭೀಮಾವತಾರಕ್ಕೆ ಸಂಬಂಧಪಟ್ಟಂತೆ ಅನುಸಂಧಾನ ಮಾಡ್ತಾ ಬಂದಿದ್ದೇವೆ. ಆ ಭೀಮಾವತಾರದ ಸಂದರ್ಭ ವರ್ಣನೆ ಮಾಡ್ತಾ 28ನೇ ಶ್ಲೋಕದಲ್ಲಿ ಸೌಗಂಧಿಕಾ ಪುಷ್ಪ ತರಲಿಕ್ಕೆ ಭೀಮ ಹೋದಾಗ ಅಲ್ಲಿದ್ದಂಥ ಕ್ರೋಧವಶ ಅನ್ನುವ ಕೆಲವು ಅಸುರರನ್ನು ಸಂಹಾರ ಮಾಡ್ತಾರೆ. ಆ ಅಸುರರ ಸಂಹಾರ ಅದಾದದ್ದು ಮುಂದೆ ಕಲಿಯುಗದೊಳಗೆ ಅಲ್ಲಿ ಸಂಹೃತರಾದಂಥ ಕೆಲವರು ಕಲಿಯುಗದಲ್ಲಿ ಬಂದು ದುಶಾಸ್ತ್ರಗಳನ್ನು ರಚನೆ ಮಾಡಿ, ನಾಸ್ತಿಕ ಶಾಸ್ತ್ರಗಳನ್ನು ರಚನೆ ಮಾಡಿ ಬ್ರಹ್ಮನನ್ನ ಏನಿದ್ದಾನೋ ಆ ರೀತಿ ವರ್ಣನೆ ಮಾಡದೆ ಏನಿಲ್ವೋ ಅದನ್ನೆಲ್ಲ ಹೇಳಿಟ್ಬಿಟ್ರು. ಇದು ನಡೆದದ್ದು ಘಟನೆ. ಅದನ್ನು ವರ್ಣನೆ ಮಾಡಲಿಕ್ಕೆ 29ನೇ ಶ್ಲೋಕ. ದೇಹಾದುತ್ಕ್ರಾಮಿತಾನಾಂ ಅಧಿಪತಿರಸತಾಂ ಅಕ್ರಮಾದ್ವಕ್ರ ಬುದ್ಧಿಃ ಕ್ರುದ್ಧಃ ಕ್ರೋಧೈಕವಶ್ಯಃ ಕೃಮಿರಿವ ಮಣಿಮಾನ್ ಅಂತ ಒಂದು ಪಾಠ, ಕ್ರಮುರಿವ ಮಣಿಮಾನ್ ಅಂತ ಇನ್ನೊಂದು ಪಾಠ. ಕೃಮಿರಿವ ಮಣಿಮಾನ್ ದುಷ್ಕೃತಿ ನಿಷ್ಕ್ರಿಯಾರ್ಥಂ ಚಕ್ರೇ ಭೂಚಕ್ರಮೇತ್ಯ ಕ್ರಕಚಮಿವ ಸತಾಂ ಚೇತಸಃ ಕಷ್ಟಶಾಸ್ತ್ರಂ ದುಸ್ತರ್ಕಂ ಚಕ್ರಪಾಣೇಃ ಗುಣಗಣ ವಿರಹಂ ಜೀವತಾಂಚಾಧಿಕೃತ್ಯ. ಇದು ಸಜ್ಜನರ ಸರಿಯಾದ ದಾರಿಯಲ್ಲಿ ಹೋಗುವ ಸಜ್ಜನರನ್ನ ದಾರಿ ತಪ್ಪಿಸುವಂಥ ಕೆಲಸ. ಇದೊಂದು ದುಷ್ಕೃತ್ಯ ಎಲ್ಲ ಕಾಲದಲ್ಲಿಯೂ ಕೂಡ ನಡೀತಾನೆ ಇರ್ತದೆ. ವಿವೇಕಿಗಳಾದವರು ಆ ದಾರಿ ಇದು ಸರಿ ಹೌದೋ ಅಲ್ಲೋ ವಿಮರ್ಶೆ ಮಾಡಿ ಹಿಡ್ಕೊಳ್ಬೇಕಷ್ಟೆ. ಇಲ್ಲಿ ವ್ಯಕ್ತಿಯ ಬಗ್ಗೆ ಮಾತನಾಡ್ತಾ ಇಲ್ಲ. ಇದು ಬೌದ್ಧಿಕವಾಗಿ ಶಾಸ್ತ್ರಗಳನ್ನು ತಪ್ಪಾಗಿ ಅರ್ಥೈಸಿ ಎಲ್ಲರನ್ನ ದಾರಿ ತಪ್ಪಿಸಿದಂಥ ಒಂದು ಕುಪದ್ಧತಿಯ ಬಗ್ಗೆ ಮಾತನಾಡ್ತಾರೆ. ನೋಡಿ, ಹೇಳ್ತಾರೆ, ಆ ಕಾಲದ ಕ್ರೋಧವಶರಲ್ಲಿ ಒಬ್ಬರಾದಂಥವರು ಭೂಮಿಯ ಮೇಲೆ ಬಂದು, ಅವ್ರು ಯಾರವರು, ಹೇಗಿದ್ರು, ಅಸತಾಂ ಅಧಿಪತಿ ಅಂತಂದ್ರು. ಅಸಜ್ಜನರಿಗೆ ಅವರೇ ಮುಂದಾಳುಗಳಾಗಿದ್ರು ಅಂತ. ಅವರು ಭೂಮಿಯ ಮೇಲೆ ಬಂದರು. ಕ್ರೋಧವಶರಲ್ಲಿ ಮುಖಂಡರಾಗಿದ್ರು. ಅವರು ಜಗತ್ತಿಗೆ ಕೊಟ್ಟಂತಹ ದುಸ್ತರ್ಕಮಯವಾದ ಕಷ್ಟಶಾಸ್ತ್ರ, ಸಜ್ಜನರಿಗೆ ಅದು ಯಾವತ್ತೂ ಹಿಡಿಸಲ್ಲ ಅಂಥ ಶಾಸ್ತ್ರ, ಅದನ್ನು ಹ್ಯಾಕ್ ಸಾರ್ತಿದ್ರು ಅಂದರೆ ಕ್ರಕಚಮಿವ ಸತಾಂ ಅಂತಂತಾರೆ. ಸಂಸ್ಕೃತದಲ್ಲಿ ಕ್ರಕಚ ಅಂದರೆ ಕರಪತ್ರ ಅಂತ ಅರ್ಥ. ಕರಪತ್ರ ಹಂಚಿದ್ರು ಅಂತಾರಲ್ಲ, ಹಾಗೆ ಕರಪತ್ರ ಹಂಚಿದ್ರಂತೆ. ಎಲ್ಲರೂ ಇದನ್ನೇ ಒಪ್ಪಬೇಕು, ಎಲ್ಲರೂ ಇದನ್ನೇ ಫಾಲೋ ಮಾಡಬೇಕು, ಇಲ್ಲದೇ ಇದ್ರೆ ಎಚ್ಚರಿಕೆ, ಈ ಥರ ಮಾಡ್ತಿದ್ರಂತೆ.
ಅದರೊಳಗೆ ಏನಿತ್ತು ಆ ಕರಪತ್ರದಲ್ಲಿ ಅಂತಂದ್ರೆ ಅತಿ ಹೆಚ್ಚಾಗಿ ದುಸ್ತರ್ಕಗಳು, ಲಾಜಿಕ್. ಅದು ಸರಿಯಾದ ಲಾಜಿಕ್ ತರ್ಕ ಅಲ್ಲ, ಪ್ರಮಾಣಕ್ಕೆ ವಿರುದ್ಧವಾದದ್ದಾದ್ರಿಂದ ದುಸ್ತರ್ಕ. ನಿರ್ಗುಣ, ಅವನು ನಿರಾಕಾರ ಬ್ರಹ್ಮ, ಜೀವನಿಗಿಂತ ಆ ಬ್ರಹ್ಮ ಬೇರೆ ಅಲ್ವೇ ಅಲ್ಲ. ಈ ರೀತಿ ಒಂದು ವಿಚಿತ್ರವಾದ, ಬೇರೆ ಅಲ್ಲ ಅಂತ ಹೇಳೋಂಗಿಲ್ಲ, ಬೇರೆ ಅಂತ ಹೇಳು ಪೂರ್ಣ ಸಮರ್ಥನೆನೂ ಮಾಡೋ ಹಾಗಿಲ್ಲ. ಬೇರೆ ಅನ್ನೋದು ಒಪ್ಪೋದೇ ಇಲ್ಲ, ಬೇರೆ ಅಲ್ಲ ಅನ್ನೋದೇ ವಾದ ಆಗಿತ್ತಂತೆ. ಅದಕ್ಕೆ ಜೀವತಾಂಚಾಧಿಕೃತ್ಯ ಚಕ್ರಪಾಣೇ ಗುಣಗಣ ವಿರಹಂ, ಚಕ್ರಪಾಣೇ ಗುಣಗಣ ವಿರಹಂ. ಅವನು ನಿರ್ಗುಣ ಅನ್ನೋದೇ ಅಭಿಪ್ರಾಯ ಆಗಿತ್ತು. ಬಹಳ ಜನರಿಗೆ ಇದೊಂದು ತಲೆ ಒಳಗೆ ಇವತ್ತಿಗೂ ಕೂಡ ಹಾಗೇ ಇದೆ, ದೇವರು ಅಂದ್ರೆ ನಿರ್ಗುಣ ಅಂತ ಹೇಳಿ ಇದೆ ಅಲ್ವಾ. ಆದ್ರೆ ಯಾವ ಅಭಿಪ್ರಾಯದಲ್ಲಿ ಅಂತ ತಿಳಿಬೇಕಲ್ಲ. ಭಗವಂತ ನಿರ್ಗುಣ ಅನ್ನೋದು ಯಾವ ಅಭಿಪ್ರಾಯದಲ್ಲಿ? ಸಾತ್ವಿಕ ರಾಜಸ ತಾಮಸ ಗುಣಗಳಿಲ್ಲ ಅಂತ ನಿರ್ಗುಣ ಅನ್ಬೇಕಷ್ಟೆ, ಪ್ರಾಕೃತ ಗುಣಗಳಿಲ್ಲ ಆತನಲ್ಲಿ. ಆದ್ರೆ ಆನಂದ ದೇವರಲ್ಲಿ ಇಲ್ವೇ? ಜ್ಞಾನ ದೇವರಲ್ಲಿ ಇಲ್ಲ ಅನ್ನೋಣವೇ? ವೇದಗಳಲ್ಲಿ ಬ್ರಹ್ಮ ಅಂದ್ರೆ ಯಾರು ಅಂತ ಡೆಫಿನೇಷನ್ ಹೇಳುವಾಗ ಅವನನ್ನು ಆನಂದ ಸ್ವರೂಪ ಅಂತ ಕರೆದಿದ್ದಾರೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಸತ್ಯಂ ಸತ್ಸ್ವರೂಪ, ಜ್ಞಾನಂ ಜ್ಞಾನ ಸ್ವರೂಪ, ಅನಂತ ಅನಂತ ಸ್ವರೂಪ, ಚಿತ್ ಆನಂದ. ಈ ಶಬ್ದಗಳಿದ್ದ ವೇದಗಳು ಬ್ರಹ್ಮನನ್ನು ಪರಿಚಯ ಮಾಡಿಸ್ತದೆ. ಬ್ರಹ್ಮ ಅನ್ನೋ ಶಬ್ದದ ಅರ್ಥವೇ ಪೂರ್ಣ ಅಂತ ಅರ್ಥ. ಬೃಹವೃದ್ಧೋ ಅಂತ ಧಾತು. ಪೂರ್ಣ, ಯಾವುದರಿಂದ ಪೂರ್ಣ? ಯಾವುದರಿಂದ ಪೂರ್ಣ ಅಂತ ನಾವೇ ವಿಚಾರ ಮಾಡಬಹುದಲ್ಲ. ಇರೋದೇ ಎರಡು, ಒಂದ ದೋಷ, ಒಂದ ಗುಣ. ಇವೆರಡರೊಳಗೆ ದೋಷಪೂರ್ಣ ಅನ್ನೋಣವಾ ದೇವರನ್ನ? ದೋಷಪೂರ್ಣ ಅಂತ ಹೇಳಿ ನಾವಂತ ವಿವರಣೆ ಕೊಟ್ಬಿಟ್ರೆ ಅವನನ್ನು ನಾವ್ಯಾಕೆ ಆರಾಧನೆ ಮಾಡಬೇಕು? ನಮ್ಮಲ್ಲಿಯೂ ದೋಷಗಳಿವೆ, ಆತನಲ್ಲಿಯೂ ದೋಷಗಳಿವೆ. ಆರಾಧ್ಯನ ಅನಿಸೋದಿಲ್ಲ, ಆರಾಧ್ಯ ಅವ ಅನಿಸ್ತಾನೆ. ಯಾರಲ್ಲಿ ದೋಷಗಳು ಎಳ್ಳಷ್ಟು ಇಲ್ಲವೋ, ಯಾರಲ್ಲಿ ಗುಣ ಮಾತ್ರ ಇದೆಯೋ ಅವನ ತಾನೇ ಆರಾಧ್ಯ ಅಂತ ನಾವು ತಿಳಿಯೋದು. ಲೋಕದಲ್ಲಿ ಒಬ್ಬ ಸೆಲೆಬ್ರಿಟಿ ಪರ್ಸನ್ ನಿಂದ ಏನಾದ್ರೂ ಒಂದು ದೋಷ ಕಂಡ್ರೆ ನಮಗೊಂದು ರೀತಿ ಕಿರಿಕಿರಿ ಆಗ್ತದೆ. ಇನ್ನು ದೇವರಲ್ಲಿಯೂ ದೋಷ ಕಂಡು ಬಿಟ್ರೆ, ದೇವರನ್ನು ದೋಷಿ ಅಂತ ನಾವು ತಿಳಿದ್ರೆ ಏನಾಗ್ಲಿಕ್ಕಿಲ್ಲ. ನೋಡಿ, ಇದನ್ನ ನೀವು ಸಿಂಪಲ್ ಆಗಿ ಚಿಂತನೆ ಮಾಡ್ಲಿಕ್ಕೆ ಬಂತು. ವೇದಗಳು ಹೊರಟದ್ಯಾಕೆ? ನಮ್ಮನ್ನೆಲ್ಲ ಮೋಕ್ಷದ ದಾರಿಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ. ಮುಕ್ತಿಯ ದಾರಿ ನಮಗೆ ಸಿಗೋದು ಅಂದ್ರೆ ಏನರ್ಥ? ಭಗವಂತನ ಅನುಗ್ರಹ ಮಾಡಿಸೋದು. ಅವನ ಅನುಗ್ರಹ ಮಾಡ್ಕೊಳ್ಳೋದು ಅಂದ್ರೆ ಏನು? ಅವ ಗುಣಪೂರ್ಣ ಅಂತ ತಿಳಿದ್ರೆ ಅವ ಅನುಗ್ರಹ ಮಾಡ್ತಾನೆ. ಅವನಲ್ಲಿ ಗುಣಪೂರ್ಣತೆ ತಿಳಿಸ್ಬೇಕಾದ್ರೆ ಶಾಸ್ತ್ರಗಳಿಗೆ ಬಿಟ್ಟು ಬೇರೆ ಮಾಧ್ಯಮವೇ ಇಲ್ಲ. ಅವನನ್ನು ನೀವು ನಿರ್ಗುಣ ಅಂತ ಹೇಳಿ ಅಭಿಪ್ರಾಯ ಪಟ್ರೆ ಹಾಗಾದ್ರೆ ದೇವರು ಅನ್ನೋ ಕಾನ್ಸೆಪ್ಟಿಗೆ ಅರ್ಥವೇ ಇಲ್ಲ ಅಂತ ಆಯ್ತು. ಇದನ್ನೇ ಬೌದ್ಧರು ಆ ಕಾಲದಲ್ಲಿ ಸಾರಿದ್ದು. ನಾವು ಯಾವುದನ್ನ ಪರಬ್ರಹ್ಮ, ಬ್ರಹ್ಮ ಅಂದ್ರೆ ಗುಣಪೂರ್ಣ ಅಂತ ಇವತ್ತು ತೋರಿಸ್ತಿದ್ದೇವೆ, ಬೌದ್ಧರು ಆ ಕಾಲದಲ್ಲಿ ಅವನನ್ನೇ ಶೂನ್ಯ, ಅವನಲ್ಲಿ ಯಾವ ಗುಣ ಇಲ್ಲ, ಅವ ಧರ್ಮ ಇಲ್ಲದವ, ನಿರ್ಧರ್ಮಕ, ಅವನಿಗೆ ಆಕಾರ ಇಲ್ಲ. ಹೀಗೆ ದೇವರು ಅನ್ನೋ ಕಾನ್ಸೆಪ್ಟಿಗೆ ನಿರಾಕಾರ ನಿರ್ಗುಣತೆಯನ್ನು ಸಾರಿ ಬ್ರಹ್ಮ ಶಬ್ದದಿಂದ ಕರೆಯದೆ ಶೂನ್ಯ ಅನ್ನೋ ಶಬ್ದದಿಂದ ಕರೆದ ಕಾನ್ಸೆಪ್ಟು ಬೌದ್ಧರದು. ಇದನ್ನೇ ಮಾಡಿಫೈ ಮಾಡಿಕೊಂಡು ಕೆಲವು ಫಿಲಾಸಫಿಗಳು ಮುಂದುವರೆದು ಬಂದರು. ಇವುಗಳನ್ನು ನೀವು ಪ್ರಪಂಚಕ್ಕೆ ಸಾರ್ಲಿಕ್ಕೆ ಹೊರಟಾಗ ಬೌದ್ಧಿಕವಾಗಿ ಎಲ್ಲರೂ ಕೂಡ ಬೇರೆ ಉಪಾಯ ಇಲ್ಲದೆ ಇದನ್ನೇ ಶರಣಾಗಿ ಕರಪತ್ರ ಹಂಚಿದಂತೆ ಹಂಚಿದ್ದಕ್ಕೆ ಶಾಸ್ತ್ರಗಳ ವಿವೇಕ ಇಲ್ಲದೆ ಎಲ್ಲರೂ ಅನರ್ಥಕ್ಕೆ ಈಡಾಗ್ತಾ ಇದ್ದಾರೆ. ಇಷ್ಟು ಅಭಿಪ್ರಾಯವನ್ನು ಈ ಶ್ಲೋಕ ಹೇಳಿದೆ. ಕ್ರಕಚಮಿವ ಸತಾಂ ಚೇತಸಃ ಕಷ್ಟಶಾಸ್ತ್ರಂ ದುಸ್ತರ್ಕಂ ಚಕ್ರಪಾಣೇಃ ಗುಣಗಣ ವಿರಹಂ ಜೀವತಾಂಚಾಧಿಕೃತ್ಯ.
ಹಾಗಾಗಿ 29ನೇ ಶ್ಲೋಕ ನಮಗೆ ಮಧ್ವಾಚಾರ್ಯರು ಭಗವತ್ಪಾದರು ಅವತರಿಸುವ ಮುನ್ನ ಏನ್ ಪರಿಸ್ಥಿತಿ ಇತ್ತು ಅಂತನ್ನೋದ್ರದ್ದು ಚಿತ್ರಣ ಕೊಡ್ಲಿಕ್ಕೋಸ್ಕರವಾಗಿ ಬಂದಂತ ಶ್ಲೋಕ ಇದು 29. ಇನ್ನು 30ನೇ ಶ್ಲೋಕದೊಳಗೆ ಅದನ್ನೇ ಮುಂದೆ ವಿಸ್ತಾರ ಮಾಡಿದ್ರು. ಚಿತ್ರಣ ಕೊಡೋದನ್ನು ವಿಸ್ತಾರ ಮಾಡಿ ಕೊನೆ ಲೈನ್ನಲ್ಲಿ ಮಧ್ವಾಚಾರ್ಯರು ಬಂದದ್ರಿಂದ ಲಾಭ ಏನಾಯಿತು ಅಂತ ಸ್ಪಷ್ಟಪಡಿಸ್ತಾರೆ. ತದ್ದುಷ್ಪ್ರೇಕ್ಷಾನುಸಾರಾತ್ ಕತಿಪಯ ಪುನರೈಃ ಆದೃತೋ ನಿರ್ವಿಸೃಷ್ಟೋ ಬ್ರಹ್ಮಾಹಂ ನಿರ್ಗುಣೋಹಂ ವಿತಥಮಿದಮಿತಿ ಕೇಶ ಪಾಷಂಡವಾದಃ ತದ್ಯುಕ್ತ್ಯಾಭಾಸ ಜಾಲ ಪ್ರಸರ ವಿಶತರೂದ್ದಾಹ ದಕ್ಷ ಪ್ರಮಾಣ ಜ್ವಾಲಾಮಾಲಾಧರೋಗ್ನಿ ಅಂತ ಒಂದು ಪಾಠ, ಜ್ವಾಲಾಮಾಲಾಧರಾಗ್ನಿ ಪವನ ವಿಜಯತೆ ತೇವತಾರಸ್ತೃತೀಯ ತೇ ತೃತೀಯ ಅವತಾರ. ಹೇ ಭಗವತ್ಪಾದರೆ, ನಿಮ್ಮ ಈ 3ನೇ ಅವತಾರ ನನ್ನ ಕಣ್ಣೆದುರುಗಡೆಯಲ್ಲಿ ಒಂದು ಅಗ್ನಿಯಂತೆ ಶೋಭಿಸ್ತಾ ಇದೆ ಅಂತಂದು ತ್ರಿವಿಕ್ರಮ ಪಂಡಿತರು. ಅಗ್ನಿ ಏನ್ ಮಾಡ್ತದೆ? ಪ್ರಜ್ವಲಿಸ್ತದೆ. ಇಲ್ಲಿ ಜ್ವಾಲೆಗಳು ಯಾವುದು? ಭಗವತ್ಪಾದರೆ ಅಗ್ನಿ ಆದ್ರೆ ಅವರ ಬಾಯಲ್ಲಿ ಬರ್ತಾ ಇದ್ವ ಪ್ರತಿಯೊಂದು ಪ್ರಮಾಣ ಮಾತುಗಳೇ ಜ್ವಾಲೆಗಳಿದ್ದಾಗಿದ್ವಂತೆ. 12ನೇ ಶತಮಾನದಲ್ಲಿ ಆಚಾರ್ಯರು ಪ್ರವಚನ ಮಾಡಿದ್ರೆ ಸ್ವಂತ ವಾಕ್ಯಕ್ಕಿಂತ ಪ್ರಮಾಣ ವಾಕ್ಯಗಳೇ ಜಾಸ್ತಿ ಇರ್ತಿದ್ವು ಅಂತ ಬರೀ. ಹಾಗಾಗಿ ನಾನು ಹೇಳ್ತೀನಿ ಅಂತ ಒಪ್ಪುವುದಲ್ಲ, ನಂದೇನು ಆಗ್ರಹ ಇಲ್ಲ, ನೀವು ಸ್ವತಃ ಪ್ರಮಾಣ ಗ್ರಂಥಗಳಲ್ಲಿ ನೋಡಿದಾಗ ಹೀಗೆ ವಿಷಯ ಹೇಳಿದೆ ಆದ್ರಿಂದ ನೀವು ಒಪ್ಪಿಕೊಳ್ರಿ ಅಂತಿದ್ರ. ಇದು ನೋಡಿ ಆನಂದ ತೀರ್ಥರ ಕಳಕಳಿ. ಆನಂದ ತೀರ್ಥರ ಬಾಯಲ್ಲಿ ಬಂದ ಪ್ರತಿ ಮಾತುಗಳು ಪ್ರಮಾಣಗಳಾಗಿದ್ವಂತ. ಅದಕ್ಕೆ ಪ್ರಮಾಣಗಳೇ ಜ್ವಾಲೆಯ ರೂಪದಲ್ಲಿದ್ದು ನೀವೇ ಅದನ್ನು ಧರಿಸಿದ ಬೆಂಕಿಯಂತೆ ಕಾಣ್ತಾ ಇದ್ದೀರಿ. ಜ್ವಾಲಾ ಮಾಲಾಧರಾಗ್ನಿ. ಯಾವುದರ ಜ್ವಾಲ? ಪ್ರಮಾಣ ಜ್ವಾಲ, ಪ್ರಮಾಣಗಳ ಜ್ವಾಲೆ. ಎಲ್ಲಾದರೂ ಜ್ವಾಲೆ ಚೆನ್ನಾಗಿ ಉರಿಲಿಕ್ಕೆ ಶುರು ಮಾಡಿದ್ರೆ ಅಲ್ಲಿ ವಿಷವೃಕ್ಷಗಳೆಲ್ಲ ತಾನಾಗೆ ಸುಟ್ಟು ಹೋಗ್ತವೆ. ವಿಷವೃಕ್ಷ ಅಂದ್ರೆ ಇಲ್ಲಿ ಯಾವುದು ವಿಷವೃಕ್ಷ ಬೆಳೆದಿತ್ತು? ಆನಂದ ತೀರ್ಥರು ಬರೋ ಮುನ್ನ ಅನೇಕ ವಿಷವೃಕ್ಷಗಳು ಬೆಳೆದದ್ದನ್ನು ಆವಾಗಲೇ ಸ್ವಲ್ಪ ಪರಿಚಯಿಸಿದೆ. ಅದಕ್ಕೆ ಅವರು ಸ್ಪಷ್ಟಪಡಿಸ್ತಾರೆ. ತ್ರಿವಿಕ್ರಮ ಪಂಡಿತರು ಅನುಭವಿಸಿದ್ರು ಆ ವಿಷವೃಕ್ಷವನ್ನ. ತದ್ಯುಕ್ತ್ಯಾಭಾಸ ಜಾಲ ಪ್ರಸರ ವಿಷ ತರುದಾಹ. ತದ್ಯುಕ್ತ್ಯಾಭಾಸ ಜಾಲ. ಈ ನಾಸ್ತಿಕರು, ಪಾಷಂಡರು ಬ್ರಹ್ಮನ ಬಗ್ಗೆ, ವೇದದ ಬಗ್ಗೆ, ಬ್ರಹ್ಮಸೂತ್ರದ ಬಗ್ಗೆ, ಜೀವನ ಬಗ್ಗೆ, ಯಾವುದು ನಿಜವಾಗ್ಲೂ ಅಧ್ಯಾತ್ಮ ಅಂತಿದೆ ಶಾಸ್ತ್ರ, ಅದರ ಬಗ್ಗೆ ಏನ್ ತಪ್ಪಪ್ಪಾಗಿ ಜನರಲ್ಲಿ ಹೇಳಿದ್ರೋ ಅವರು ಹೇಳಿದಂಥ ಮಾತುಗಳೇ ವಿಷವೃಕ್ಷ ಇದ್ದಾಗಿದ್ವಂತ. ಅವುಗಳನ್ನು ಸುಡೋದ್ರಲ್ಲಿ ಆನಂದ ತೀರ್ಥರು ಉದಾಹರಿಸ್ತಾ ಇದ್ದ ಪ್ರಮಾಣಗಳ ಜ್ವಾಲೆ ಬಹಳ ಕೆಲಸ ಮಾಡ್ತಿದೆ. ಅದಕ್ಕೆ ಅದನ್ನು ಸ್ಪಷ್ಟಪಡಿಸ್ತಾರೆ. ಬೇರೆ ಬೇರೆ ದಾರ್ಶನಿಕರು ತಪ್ಪಾಗಿ ಅರ್ಥೈಸಿದಂತಹ ಏನೆಲ್ಲ ಅಂಶಗಳಿವೆ ಅದೇ ವಿಷವೃಕ್ಷಗಳಿದ್ದಂತೆ. ಅದನ್ನು ಸುಡೋ ಕೆಲಸ ನೀವು ಉದಾಹರಿಸಿದ ಪ್ರಮಾಣಗಳು ಮಾಡ್ತಾವೆ. ಆದ್ರಿಂದ ಪ್ರಮಾಣಗಳೇ ಜ್ವಾಲೆ, ಪ್ರಮಾಣ ಜ್ವಾಲಾಧರಿಸಿದ ನೀವೇ ಬೆಂಕಿ, ನೀವು ಇಲ್ಲಿ ಪ್ರಜ್ವಲಿಸ್ತಿದ್ದೀರಿ ಅಂತ ತ್ರಿವಿಕ್ರಮ ಪಂಡಿತರು ವರ್ಣನೆ ಮಾಡಿದ್ದಾರೆ. ಇದು ಆನಂದ ತೀರ್ಥರು ನಮಗೆ ಕೊಟ್ಟಂತಹ ಮತ್ತೊಂದು ದೊಡ್ಡ ಕೊಡುಗೆ. ಸತ್ಯದ ದಾರಿಯನ್ನು ವಿಮರ್ಶಿಸ್ಲಿಕ್ಕೆ ಹೊರಟವನಿಗೆ ಸರಿಯಾದ ಮಾರ್ಗದರ್ಶನ ಮಾಡದೆ ಹೋದ್ರೆ ದಾರಿಯಿಂದ ಚ್ಯುತನಾಗ್ತದೆ. ಇದು ಬಹಳ ದೊಡ್ಡ ಅನಾಹುತ. ಇದರದ ಅನುಭವ ನಮಗೆ ಬರಬೇಕು ಅಂತಂದ್ರೆ ಈ ವಿಷಯದ್ದು ನಿಜವಾಗ್ಲೂ ಅಧ್ಯಯನದಲ್ಲಿ ನಾವು ತೊಡಗಿದ್ರೆ ಗೊತ್ತಾಗ್ತದೆ. ಅಧ್ಯಯನದಲ್ಲಿ ಎಲ್ಲಿವರೆಗೂ ತೊಡಗಲ್ಲ, ಏನ್ ಮಾಡಿದ್ರು ಆಚಾರ್ಯರು ಅಂತ ನಮಗೆ ಸ್ಪಷ್ಟ ಗೊತ್ತೇ ಆಗಲ್ಲ. ಅವರೊಂದು ರೀತಿ ಹೇಳ್ತಾರೆ. ಇವರು ಇತ್ತೀಚೆಗೆ ಏನಾಗಿದೆ ಅಂದ್ರೆ ಫಾಸ್ಟ್ ಫುಡ್ಡು, ರೆಡಿ ಫುಡ್ಡು, ಬ್ರೇಕ್ಫಾಸ್ಟು ಈ ಅರ್ಥದಲ್ಲಿ ಬಳಕೆ ಆಗ್ತಾ ಇದೆ.
ಉಪಹಾರ, ಫಲಹಾರ, ಪೌಷ್ಟಿಕ ಆಹಾರ ಇವೆಲ್ಲ ಮರ್ತು ಹೋಗಿದೆ ಶಬ್ದ. ಇದು ಸಮಸ್ಯೆ ನಮಗೆ. ಇದು ಸ್ವಲ್ಪ ಸ್ವಲ್ಪ ಬೈಯೋರಾದ್ರೆ ಇದು ಜಂಕ್ ಫುಡ್ ಅಂತ ಬೈಲಿಕ್ಕೆ ಶುರು ಮಾಡಿರ್ತಾರೆ ಅಷ್ಟೇ. ಆದ್ರೆ ಮನುಷ್ಯನ ಮೆಂಟಾಲಿಟಿ ಏನಾಗಿದೆ ಅಂತ ಈ ಫುಡ್ ಮೇಲೆ ಗೊತ್ತಾಗ್ತಾ ಇದೆ. ಇನ್ನೇನು ಅಧ್ಯಾತ್ಮ ಹೇಳೋಣ? ಅಧ್ಯಾತ್ಮ ಅನ್ನೋದು ಮನುಷ್ಯನಿಗೆ ಅದು ಜೇನುತುಪ್ಪ, ಅದು ನಾಟಿ ಆಕಳ ಹಾಲು, ಅದೇನಿದೆ ಅಲ್ಲ ಅದು ನಿಜವಾಗ್ಲೂ ಕಸಿ ಮಾಡಿ ಬಂದಂತಹ ಅದ್ಭುತ ಧಾನ್ಯ, ಅಥವಾ ಅದನ್ನು ಚೆನ್ನಾಗಿ ಪೌಷ್ಟಿಕವಾಗಿ ಗೊಬ್ಬರ, ಅದು ಕೂಡ ಪೂರ್ಣವಾಗಿ ರಾಸಾಯನಿಕ ಮಿಶ್ರಣ ಆಗದ ಗೊಬ್ಬರ ಹಾಕಿ ಬೆಳೆಸಿದಂತಹ ಅದು ಜವಾರಿ ತಳಿ ಇದ್ದಂಗೆ ಅವೆಲ್ಲ ಅಂಥ ತರಕಾರಿ ಅವೆಲ್ಲ ಕಲ್ಪನೆನೇ ಹೋಗ್ಬಿಡ್ತೀವಿ. ಒಂದು ಮನೆಯಲ್ಲಿ ತರುವ ಒಂದು ಸೌತೆಕಾಯಿ ಹಿಡ್ಕೊಂಡ್ರು ಕೂಡ ಇದು ಯಾಕೋ ಏನೋ ಸರಿ ಇಲ್ಲ ಅನ್ನಿಸ್ಲಿಕ್ಕೆ ಶುರು ಆಗ್ತಾ ಇದೆ. ಈ ಸರಿ ಇಲ್ಲದೆ ಇದ್ದ ಆಹಾರವನ್ನೇ ಮತ್ತೆ ಫ್ರಿಜ್ ಅಲ್ಲಿ ಇಟ್ಟ ಮೇಲೆ ಇನ್ನೇನಾಗಿರ್ಬೇಡ ಹೇಳ್ತೀವಿ. ಗೊತ್ತಿದೆ ನಮಗೆ, ಅದು ನಮಗೆ ಗೊತ್ತಿದೆ. ಇಲ್ಲಿಟ್ಟೋದ್ರಿಂದ ಮತ್ತಷ್ಟು ಇದಕ್ಕೆ ಹಾನಿ ಆಗ್ತದೆ ಅಂತ ಗೊತ್ತಿದೆ. ಶೇಡ್ ಅದೇ ಇರ್ತದಷ್ಟೇ ಹೊರತು ಅದನ್ನ ಹಿಡ್ಕೊಂಡಾಗ ಅದ್ರದ್ದು ವಜನ್ ಬೇರೆ ಆಗಿರ್ತದೆ, ಅದರದ್ದು ಸತ್ವ ಬೇರೆ ಗೊತ್ತಿದೆ. ಆದ್ರೆ ನಾವು ಅದನ್ನು ಬಿಡವಲ್ವಿ. ಅಂದ್ರೆ ತಿನ್ನುವ ಆಹಾರ, ಕುಡಿಯುವ ಹಾಲು, ಕುಡಿಯುವ ನೀರು, ಇವುಗಳಲ್ಲೇ ಇಷ್ಟು ಅಪೌಷ್ಟಿಕತೆ ತಲೆದೂರ್ತದೆ ಅಂತಂದ್ರೆ ನಾನೊಂದು ಸಣ್ಣ ಉದಾಹರಣೆ ಕೊಟ್ಟೆ ಅಷ್ಟೆ. ಇನ್ನು ಅಧ್ಯಾತ್ಮ ವಿದ್ಯೆ ಅನ್ನೋ ವ್ಯವಸ್ಥೆಯನ್ನ ಎಲ್ಲರೂ ಬೋರ್ಡ್ ಹಾಕೊಳ್ಳೋರೆ. ಇದು ನಾನು ವೇದಶಾಸ್ತ್ರ, ನಾನು ಪಂಡಿತ, ನಾನು ವಿದ್ವಾಂಸ, ನಾನು ಅಧ್ಯಾತ್ಮ ಹೇಳ್ತೀನಿ ಅಂತ. ಇಲ್ಲೇನಾಗ್ತದೆ ಅಂದ್ರೆ ನೈಜ ಹಾಕಿದ್ರೆ ಇಲ್ಲಿ ಜವಾರಿ ತಳಿ ಯಾವುದು ಅಂತ ಗೊತ್ತೇ ಆಗಲ್ಲ. ಇದು ಎಲ್ಲಾ ಕಾಲದ ಸಮಸ್ಯೆ, ನನ್ನ ಪ್ರಕಾರ ಎಲ್ಲಾ ಕಾಲದ ಸಮಸ್ಯೆ. ಯಾಕಂದ್ರೆ ನಾನು ಇತಿಹಾಸ ಸ್ಟಡಿ ಮಾಡ್ಲಿಕ್ಕೆ ಕೂತಾಗ ಅನ್ನಿಸ್ತು, ಓಹೋ ಇದು ಈ ಕಾಲದ ಏನು ಸಮಸ್ಯೆ ಇಲ್ಲ, ಇದು ಎಲ್ಲಾ ಕಾಲದಲ್ಲಿ ಸಮಸ್ಯೆ ಇದ್ದದ್ದೇ ಅಂಥೇಳಿ ಕೃಷ್ಣ ಅರ್ಜುನನಿಗೆ ಹೇಳ್ದ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ನಿಶ್ಚಯ ಅವ್ಯವಸಾಯಿನ ಅನಂತಾ ಸ್ಯುಹು ಅವ್ಯವಸಾಯಿನ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ. ನೈಜ ನಿಶ್ಚಿತವಾದ ಯುಕ್ತಿಯಿಂದ ತಾತ್ವಿಕವಾಗಿ ನಿಶ್ಚಯಿಸಲ್ಪಟ್ಟ ದಾರಿ ಯಾವತ್ತೂ ಒಂದೇ ಇರ್ತದೆ ಅರ್ಜುನ. ಅವ್ಯವಸಾಯಿನ ಅನಂತಹ ಸ್ಯುಹು. ವ್ಯವಸಾಯ ಮಾಡದೇ ಇದ್ದವರಿಗೆ ದಾರಿಗಳು ಬಹಳ ಕಾಣಿಸ್ತವೆ. ನಾನು ಹಂಗೆ ಹೋಗ್ಲೋ, ನಾ ಹಿಂಗೆ ಹೋಗ್ಲೋ, ನಾ ಇದನ್ನ ಹಿಡಿಲೋ, ನಾನು ಅದನ್ನ ಹಿಡಿಲೋ, ಅದನ್ನ ನಂಬಲೋ, ಇದನ್ನ ನಂಬಲೋ. ಇದೆಲ್ಲ ಅವ್ಯವಸಾಯಿನ. ಇದೆಲ್ಲ ಕೃಷ್ಣನ ಮಾತು, ಬಹಳ ಗಂಭೀರವಾದ ಮಾತು, ಸಾರ್ವಕಾಲಿಕ ಸತ್ಯದ ಮಾತು. ಆದರೆ ವ್ಯವಸಾಯಾತ್ಮಿಕ ಬುದ್ಧಿ, ಪ್ರಮಾಣಗಳಿಂದ, ಯುಕ್ತಿಗಳಿಂದ, ನಿನ್ನ ಮನಸ್ಸಿನೊಳಗೆ ನೀನ್ ಮಾಡಿಕೊಂಡ ಡಿಬೇಟ್ನಿಂದ, ಇನ್ನೊಬ್ರದ್ದು ಬೇಡ, ಇನ್ನೊಬ್ರ ಜೊತೆಗೆ ಡಿಬೇಟ್ ಮಾಡಿದಾಗ ಯಾವ ವಿಷಯವೂ ಇತ್ಯರ್ಥ ಆಗ್ತದೆ ಅಂತ ನನಗೇನು ಅನಿಸಲ್ಲ. ಅದು ಸತ್ಯವೂ ಅಲ್ಲ. ಅದು ಆ ಕಾಲಕ್ಕೆ ಹೊಳೆದಂಥ ಏನೋ ಒಂದಿಷ್ಟು ಬಾಯಿ ಬಡಿಲಿಕ್ಕೆ ಮಾತನಾಡಿರ್ತೇವೆ ಅಷ್ಟೇ. ಆದರೆ ಮನುಷ್ಯ ತನ್ನನ್ನೇ ತಾನು ಒಳಗಡೆ ನೋಡ್ಕೊಂಡಾಗ ಏನು ಒಂದು ವ್ಯವಸ್ಥಿತವಾದಂತಹ ಜ್ಞಾನ ಬರ್ತದೆ, ಅದು ಯಾವಾಗಲೂ ಒಂದಿರ್ತದೆ ಪ್ರಮಾಣಬದ್ಧವಾಗಿದ್ದಾಗ. ಇದನ್ನ ನಾನು ಹೇಳಿದ ಉದ್ದೇಶ, ಹಾಗೆ ಆಚಾರ್ಯರ ಕಾಲದಲ್ಲಿಯೂ ಕೂಡ ತದ್ಯುಕ್ತ್ಯಾಭಾಸ ಜಾಲ ಪ್ರಸರ ಅಂತ ತಿಳ್ಕೊಂಡ್ಬಿಟ್ಟು, ಯುಕ್ತಿಗಳ 1, 2 ಹಾಕಿದ್ರೆ ಬೇರೆ, ಅದರದ್ದೇ ಒಂದು ಜಾಲ ಕ್ರಿಯೇಟ್ ಮಾಡಿದ್ರಂತೆ. ಹಿಂಗಾಗಿ ಆ ಜಾಲ ಕ್ರಿಯೇಟ್ ಮಾಡಿದಾಗ ಎಲ್ಲ ಕಡೆಯಲ್ಲೂ ಆ ಮಾಸ್ ಎಲ್ಲ ಅಲ್ಲೇ ತಿರುಗಲಿಕ್ಕೆ ಶುರು ಆಗ್ತದೆ. ಎಲ್ಲರ ತಲೆ ಒಳಗೂ ಅದೇ ಬರ್ಲಿಕ್ಕೆ ಶುರು ಆಗ್ತದೆ. ಅದನ್ನೇ ಒಪ್ಪುವಂತೆ ಆಗಿಬಿಡ್ತದೆ. ಸತ್ಯದ ದಾರಿಯನ್ನು ಯಾರು ಕೂಡ ಹಿಡಿಲಿಕ್ಕೆ ಹೋಗೋದು. ಆದರೆ ಆನಂದ ತೀರ್ಥರು ಎಲ್ಲೆಲ್ಲಿ ಯಾವ್ಯಾವ ಥರದ ಜಾಲಗಳು ಬೀಸಿದರೂ ಕೂಡ ಅಲ್ಲಲ್ಲೇ ಪ್ರಮಾಣಗಳನ್ನು ಉದಾಹರಿಸಿ ನೋಡಿ, ಈ ವಿಷಯ ಅವರದಲ್ಲಿ ವಿಚಾರ ಮಾಡಬೇಕು, ಅಷ್ಟು ಸುಲಭ ಒಪ್ಲಿಕ್ಕೆ ಬರಲ್ಲ. ಇವ್ರು ಹೇಳಿದ್ದು ಸಾಂಖ್ಯರು ಹೇಳಿದ್ದಿರ್ಬೋದು, ವೈಶೇಷಿಕರು ಹೇಳಿದ್ದಿರ್ಬೋದು, ಮೀಮಾಂಸಕರು ಹೇಳಿದ್ದಿರ್ಬೋದು, ಬೌದ್ಧರು ಹೇಳಿದ್ದಿರ್ಬೋದು, ಇನ್ನಿತರ ಚಾರ್ವಾಕರು ನಾಸ್ತಿಕರು ಹೇಳಿದ್ದಿರ್ಬೋದು. ಎಲ್ಲವನ್ನು ಬಹಳ ಹಳೇದಿದೆ ಅಂತನ್ನೋ ಒಂದೇ ಕಾರಣ ಕೊಟ್ಟು ಒಪ್ಕೊಳ್ಬೇಡ್ರಿ. ಹಳೇದ್ ಬಹಳ ಇರ್ತಾವೆ, ತಪ್ಪೇ ತುಂಬಾ ದೊಡ್ಡ ಪರಂಪರೆ ಬೆಳೆದಿರ್ತದಂತೆ. ತಪ್ಪದ ಪರಂಪರೆನೂ ಬಹಳ ಕಡೆ ಬೆಳೆದಿರ್ತದೆ. ಅದನ್ನೆಲ್ಲ ನೀವು ಒಪ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ, ವಿಮರ್ಶೆ ಮಾಡಿ ಒಪ್ಕೊಳ್ಬೇಕು.
ಹಿಂಗಾಗಿ ತ್ರಿವಿಕ್ರಮ ಪಂಡಿತರು ಆನಂದ ತೀರ್ಥರ ಮಾತಿಗೆ ಬಹಳ ಬೇಗ ಅವರ ಬಗ್ಗೆ ಅವರಿಗೆ ಆಸ್ಥೆ ಮೂಡ್ಲಿಕ್ಕೆ ಶುರು ಆಯ್ತಂತೆ. ಅದಕ್ಕೆ ನನು ವಿಮೃಶ್ಯ ಕುರು ಕೃತಿ ಕುರುತೆ ಕಿಲಂ ಅಂತಾರೆ. ಈ ವಿಮರ್ಶಾತ್ಮಕ ದೃಷ್ಟಿಕೋನದ ಬಗ್ಗೆ ಬಹಳ ಚೆನ್ನಾಗಿ ಚಿಂತನೆ ಮಾಡಿದ್ದಾರೆ. ಇದೆಲ್ಲ ಆನಂದ ತೀರ್ಥರ ಅತ್ಯದ್ಭುತವಾದಂಥ ಕೊಡುಗೆ ಅಂತ ನಾವು ಚಿಂತನೆ ಮಾಡಬೇಕು. ಅಂಥ ಸಂದರ್ಭಗಳೊಳಗೆ ಎಲ್ಲೆಡೆ ಪ್ರಚಾರ, ಎಲ್ಲೆಡೆ ತತ್ವದ ಉಪದೇಶ ಮಾಡ್ತಾ ಆಚಾರ್ಯರು ಸಾಗ್ತಾ ಇದ್ರು. ಇದರಿಂದ ಬೇರೆಯವರಿಗೆ ಸ್ವಲ್ಪ ಸಮಸ್ಯೆನೂ ಆಗ್ತಾ ಇತ್ತು ಅಂತಾರೆ ತ್ರಿವಿಕ್ರಮ ಪಂಡಿತರು. ಈಗ ಒಂದು ಹೊಸ ಕಾನ್ಸೆಪ್ಟ್ ಅನ್ನು ನೀವು ಕೊಟ್ರೆ ಪ್ರಮಾಣಬದ್ಧವಾಗಿ ಹಳೆ ಕಾನ್ಸೆಪ್ಟ್ ಅಲ್ಲಿ ಕೆಲವು ದೋಷಗಳನ್ನು ತೋರಿಸಿದ್ರೆ ತಕ್ಷಣಕ್ಕೆ ಜನ ಒಪ್ಪಲ್ಲ, ಅದಕ್ಕೆ ಮತ್ತೆ ಕಲ್ಲು ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಇದು ಎಲ್ಲಾ ಕಾಲದ ಸಮಸ್ಯೆ. ಇದು ಆನಂದ ತೀರ್ಥರ ಕಾಲದಲ್ಲೂ ನಡೀತಂತೆ. ಭಗವತ್ಪಾದರು ಅದನ್ನು ಅನುಭವಿಸಿದ್ರು ಅಂತಂತಾರೆ. ಅದನ್ನು ಒಪ್ಪಲಿಲ್ಲ, ವಿರೋಧ ಮಾಡಿದ್ರು, ಅವ್ರ ಬಗ್ಗೆ ತುಂಬಾ ರೀತಿಯಿಂದ ಕಿರುಕುಳ ಕೊಡ್ಲಿಕ್ಕೆ ಶುರು ಮಾಡಿದ್ರು, ಅವ್ರ ಶಿಷ್ಯರಿಗೆ ಎಲ್ಲ ಮಾಡಿದ್ರಂತೆ. ನೋಡಿ, ಅದನ್ನು ಈ ಶ್ಲೋಕದಲ್ಲಿ 31ರಲ್ಲಿ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಹೆಂಗಿತ್ತು ಆನಂದ ತೀರ್ಥರೇ, ನಿಮ್ಮ ಮಾತು, ನಿಮ್ಮ ವ್ಯಾಖ್ಯಾನ, ನಿಮ್ಮ ಪ್ರವಚನದ ಶೈಲಿ ತ್ರಿವಿಕ್ರಮ ಪಂಡಿತರು ಅಂದದ್ದು ಅದು ಏನಿದ್ರು ಅದು ಸಿಂಹನಾದನೇ ಅಂದ್ರು ಅವರು. ಕಾಡ್ನಲ್ಲಿ ಒಂದು ಸಿಂಹನಾದ ಮಾಡಿದ್ರೆ ನರಿಗಳು ಗುಹೆಗೆ ಹೋಗ್ಲೇಬೇಕಾಗ್ತದೆ, ಏನ್ ಮಾಡ್ಲಿಕ್ಕೆ ಬರಲ್ಲ. ಎಷ್ಟೇ ಆಗ್ಲಿ ಸಿಂಹನೇ ಅಲ್ವೇ. ಅದಕ್ಕೆ ತ್ವದ್ವ್ಯಾಖ್ಯಾ ಸಿಂಹನಾದೇ ಸಪದಿ ದದೃಶಿರೇ ಮಾಯಿ ಗೋಮಾಯವಸ್ತೆ ಅಂತಂತಾರೆ. ಯಾರು ನಾಸ್ತಿಕರಿದ್ರು, ಯಾರು ಜಗತ್ತಿನೊಳಗೆ ತಮ್ಮದೇ ಆದಂತಹ ಒಂದು ವಿಚಿತ್ರವಾದ ವಾದವನ್ನ ಮಂಡಿಸಿಯೇ ಹಂಗೆ ಇರಬೇಕು ಪ್ರಪಂಚ ಅಂತ ನಿರೀಕ್ಷೆ ಮಾಡ್ತಿದ್ರಲ್ಲ, ಇವ್ರು ಬಂದಾಗ ಅದನ್ನೆಲ್ಲ ತಿಳಿ ಮಾಡಿಬಿಟ್ರಂತ. ಅದೇನಲ್ಲ ಅಂತ ಅಂದ್ಬಿಟ್ಟು ಆವಾಗ ಅವರಿಗೆಲ್ಲ ಸಮಸ್ಯೆ ಆಗ್ಲಿಕ್ಕೆ ಶುರು ಆಯ್ತು. ಅವರು ತುಂಬಾ ಬಾಯಿ ಪಡ್ಕೊಳ್ತಾ ಇದ್ರು. ಇವ್ರು ಯಾವಾಗ ಪ್ರವಚನ ಮಾಡಿದ್ರೋ ಸಿಂಹನಾದಕ್ಕೆ ಸಹಜವಾಗಿ ನರಿಗಳೆಲ್ಲ ಒಳಗೆ ಹೋಗ್ಲೇಬೇಕಾಯ್ತು. ಇದು ಆನಂದ ತೀರ್ಥರ ಮತ್ತೊಂದು ಅದ್ಭುತವಾದ ಶಕ್ತಿ ಅಂತ ವರ್ಣನೆ ಮಾಡ್ತಾರೆ. ಇದು 31. ಆಕ್ರೋಶಂತೋ ವಿರಾಶ ಭಯ ಭರವಿವಶ ಸ್ವಾಶಯಾ ಛಿನ್ನ ದರ್ಪಾಹ. ಇದು ಆನಂದ ತೀರ್ಥರ ವಿರೋಧ ವ್ಯಕ್ತಪಡಿಸಿದವರ ಗತಿ. ಇದು ವರ್ಣನೆ ಮಾಡಿದ್ದು ಇಲ್ಲಿ. ಬಹಳ ಜನರಿಗೆ ಈ ಶ್ಲೋಕ ಪುನಶ್ಚರಣೆ ಆಗೇ ಆಗ್ತದೆ, ಪಾರಾಯಣ ಆಗೇ ಆಗ್ತದೆ ನಮ್ಮಲ್ಲಿ. ಆದ್ರೆ ಈ ಶ್ಲೋಕ ಏನ್ ಅನುಭವಿಸಿದಾರೆ ಆನಂದ ತೀರ್ಥರ ಕಾಲಕ್ಕೆ ಅವರು ಅಂತ ಸತ್ಯ ಬಿಚ್ಚಿಟ್ಬಿಟ್ಟಿದ್ದಾರೆ ತ್ರಿವಿಕ್ರಮ ಪಂಡಿತರು. ಸ್ಪಷ್ಟ ಹೇಳ್ತಾರೆ, ಇವರ ವಿರುದ್ಧ ದಂಗೆ ಎದ್ದಿದ್ರಂತೆ. ಇದು ಬಹಳ ದಿವಸದ ಕಥೆ ಅಂತ ಭಾವಿಸೋದಲ್ಲ, ಇದೇನು ಮಹಾಭಾರತದ ಕಥೆ ಅಲ್ಲ, ಇದು ಕಲಿಯುಗದ ಕಥೆ. ಇದು 12ನೇ ಶತಮಾನದ ಕಥೆ ಹೇಳ್ತಾ ಇದ್ದಾರೆ ತ್ರಿವಿಕ್ರಮ ಪಂಡಿತರು. ಇವರು ಕಣ್ಣಾರೆ ಕಂಡ ಕಥೆ. ಆಕ್ರೋಶಂತಹ ಗಲ್ಲಿಗಳಲ್ಲಿ ಸಭೆ ಸೇರಿಸ್ತಿದ್ರಂತೆ ಇವ್ರ ವಿರುದ್ಧ ಸಭೆ ಸೇರಿಸ್ತಿದ್ರಂತೆ. ಇದೊಂದು ಹೊಸ ತತ್ವವಾದ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಯಾರು ಅದನ್ನು ನಂಬೇಡ್ರಿ, ಅವ್ರ ಪ್ರವಚನಕ್ಕೆಲ್ಲ ಹೋಗ್ಬೇಡಿ. ಯಾಕಂದ್ರೆ ಅವರು ನಮ್ದೇ ಆದ ಅಭಿಪ್ರಾಯ ತುಂಬಾ ಪ್ರಾಚೀನವಾದದ್ದು. ಬಹಳ ಪ್ರಾಚೀನವನ್ನು ಬಿಟ್ಬಿಟ್ಟು ಹೋಗ್ಬಿಟ್ರೆ ನಿಮ್ಗೆ ದೊಡ್ಡ ಅನರ್ಥ ಆಗ್ತದೆ. ನೋಡಿ ಏನ್ ಮಾಡ್ಬೇಕು. ವಿರಾಶಾಹ ಭಯ ಭರ ವಿವಶಾಹ ಸ್ವಾಶಯಾಹ ಛಿನ್ನದರ್ಪಾಹ ವಾಶಂತಹ ದೇಶ ನಾಶಃ. ಕೂಗ್ತಿದ್ರಂತೆ, ಹೋಗಿತ್ತಿನ್ ನಮ್ಮ ಭಾರತ ದೇಶ ನಾಶ ಆಯ್ತು. ಯಾಕಂದ್ರೆ ಇವ್ರು ಬಂದ್ರಲ್ಲ ಅಂತ. ಇವ್ರು ಬಂದ್ರು, ಇವ್ರ ಮಾತು ನಡೀತದೆ, ಇವ್ರ ಪಾಠ ಕೇಳಲಿಕ್ಕೆ ಶುರು ಮಾಡಿದ್ರು, ಇವ್ರ ಪ್ರವಚನ, ಇವ್ರದ್ದು ತತ್ವದರ್ಶನಗಳು ಜಾಸ್ತಿ ಆಯ್ತು, ಅದು ಸಹಿಸ್ಲಿಕ್ಕೆ ಆಗ್ತದೆ. ದೇಶ ನಾಶ ಅಂತಂತಿದ್ರಂತ, ಕೂಗ್ತಿದ್ರಂತೆ, ಪ್ರತಿಭಟನೆ ಮಾಡ್ತಿದ್ರಂತೆ. ಹಿಂಗಾಗಿ ಕಪ್ಪು ಬಟ್ಟೆ ಧರಿಸೋದು, ಪ್ರತಿಭಟನೆ ಮಾಡೋದು ಇವೆಲ್ಲ ಹೊಸದಲ್ಲ. ಈ ಸಾರ್ವಕಾಲಿಕ ಇದು. ಒಬ್ಬ ವ್ಯಕ್ತಿ ನೈಜ ದಾರಿಯನ್ನು ಹಿಡ್ಕೊಂಡು ಹೋಗ್ತಿರುವಾಗ ಹಿಂಗೊಂದು ಗುಂಪು, ಒಂದು ವಲಯ ಶುರು ಮಾಡೋದೇ ಮತ್ತು ಅದನ್ನ ತ್ರಿವಿಕ್ರಮ ಪಂಡಿತರು ತಮ್ಮ ಕಾಲದಲ್ಲಿ ಆನಂದ ತೀರ್ಥರ ಮೇಲೆ ಎಷ್ಟು ಪಿತೂರಿ ನಡೆದಿದೆ ಅನ್ನೋದನ್ನ ಮುಚ್ಚಿಡದೆ ಬಿಚ್ಚಿಟ್ಬಿಟ್ಟಿದ್ದಾರೆ. ಅದು ವಿಶೇಷ. ಇದನ್ನು ಮುಚ್ಚಿಡ್ಬೋದಾಗಿತ್ತಲ್ಲ, ಹೇಳ್ದೇನೆ. ಬಹಳ ಜನರಿಗೆ ಅನಿಸ್ತದೆ ಇದನ್ನ ಯಾಕೆ ಹೇಳಬೇಕಿತ್ತು, ಮುಚ್ಚಿಡ್ಲಿಲ್ಲ. ಇತಿಹಾಸದಲ್ಲಿ ಗೊತ್ತಿರಲಿ ಮುಂದಿನವರಿಗೆ ಅಂತ. ಅಂದ್ರೆ ಏನ್ ಅಭಿಪ್ರಾಯ ಅವರಿಗೆ? ಎಲ್ಲಾ ಕಾಲದಲ್ಲಿಯೂ
ಹೀಗೊಂದು ದಮನದ ಬುದ್ಧಿ ಇದ್ದೇ ಇರ್ತದೆ. ಅದು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಗ ನಮ್ಮ ಶಕ್ತಿ ಎಷ್ಟೆಷ್ಟರ ಮಟ್ಟಿಗೆ ಉಜ್ವಲಿಸ್ತದೆ, ಆಗ ಅದು ತಾನಾಗೆ ದಮನ ಆಗ್ತದೆ. ಇಲ್ಲದೇ ಇದ್ರೆ ಇಲ್ಲೇ ಇಲ್ಲ. ಅವರಂತ ಧಾವಂತೋ ಅಶ್ಲೀಲ ಶೀಲಾ ವಿತಥ ಶಪಥ ಶಾಪಾ ಶಿವ ಶಾಂತ ಶೌರ್ಯಾ ತ್ವದ್ವ್ಯಾಖ್ಯಾ ಸಿಂಹನಾದೇ ಸಪದಿ ದದೃಶಿರೇ ಮಾಯಿ ಗೋಮಾಯವಸ್ತೆ. ಯೋಚನೆ ಮಾಡಿ, ಇದೊಂದು ಅನುಭವಿಸಿದ್ದಾರೆ ಅನ್ನುವ ಆನಂದ ತೀರ್ಥರು ತಮ್ಮ ಸಿಂಹನಾದದಿಂದ ಅವರನ್ನೆಲ್ಲ ಬಗ್ಗು ಪಡೆದಿದ್ದಾರೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಶ್ಲೋಕ 31ನೇ ಶ್ಲೋಕ. ಅವರ ಕಾಲದಲ್ಲಿ ಅವ್ರ ಹತ್ರ ಒಬ್ಬ ಶಂಕರ ಪಂಡಿತರು ಅಂತ ಅವರ ಹೆಸರು. ಲಿಕುಚ ಅನ್ನೋ ವಂಶದಲ್ಲಿ ಬಂದವರು, ಅದಕ್ಕೆ ಲಿಕುಚ ಪಂಡಿತರು ಅಂತ ಹೇಳಿ ಕರೀತಾರೆ ಅವರನ್ನ. ಲಿಕುಚ ಪಂಡಿತರ ಒಂದು ಕೈಯಲ್ಲಿ ಆನಂದ ತೀರ್ಥರ ಅಂದ್ರೆ ಭಗವತ್ಪಾದರ ಬುಕ್ಕುಗಳನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ರಂತ. ಎಲ್ಲ ಬುಕ್ಕು ಅವ್ರ ಕಡೆ ಇರ್ಬೇಕು ಜವಾಬ್ದಾರಿ. ಎಲ್ಲೆಲ್ಲಿ ಹೋಗ್ತಾರೆ ಸಂಚಾರಕ್ಕೆ ತುಂಬಾ ಬುಕ್ಕುಗಳು ಇರ್ತಿದ್ರು, ಯಾಕೆ ದಿನ ಪಾಠಕ್ಕೆ ಬೇಕಲ್ಲ. ಆ ಕಾಲದಲ್ಲಿ ಇವರ ಬುಕ್ಕುಗಳನ್ನ ರಾತ್ರೋರಾತ್ರಿ ಕಳ್ಳತನ ಮಾಡಿಸ್ಬಿಟ್ರಂತ. ಏನ್ ಮಾಡ್ಬೇಕು ಹೇಳಿ? ಇವ್ರು ಬುಕ್ ಇದ್ರೆ ಪ್ರವಚನ ಮಾಡ್ತಾರೆ, ಪಾಠ ಮಾಡ್ತಾರೆ, ಬುಕ್ಕೇ ಕದಿಸ್ಬಿಟ್ರೆ ಅದಕ್ಕೆ ಅಶ್ಲೀಲ ಶೀಲಾ ವಿತಥ ಶಪಥ ಶಾಪಾ ಶಿವ ಶಾಂತ ಶೌರ್ಯಾ. ನೇರ ದಾರಿಯಲ್ಲಿ ಬರೋ ವಿಚಾರವೇ ಇಲ್ಲ ಕೆಲವರಿಗೆ. ಏನಾಗ್ಬೇಕಾಗಿದೆ? ಸಾಧ್ಯನೇ ಇಲ್ಲ ಅಂತಿದ್ರಂತೆ. ಒಂದ್ ಕಡೆ ಉಜಿರೆ ಅಂತಿದೆ, ಉಜಿರೆ ಅಂತ ಕೇಳಿರ್ಬೇಕು, ಉಡುಪಿ ಕಡೆ ಬರ್ತದೆ. ಕೊಕ್ಕಡ, ಉಜಿರೆ ಎಲ್ಲ ಬಹಳ ಪ್ರಸಿದ್ಧ. ಇದೆಲ್ಲ ಆ ಭಗವತ್ಪಾದರ ಅತಿ ಹೆಚ್ಚು ಸಂಚರಿಸಿದ ಸ್ಥಳ ಅಂತ ಗುರುತಿಸ್ತಾರೆ. ಅಲ್ಲಂತೂ ಹಿಂದಿನಿಂದ 4 ಜನರಿಗೆ ಹೇಳಿ ಹೊಡೆಸೇ ಬಿಟ್ರಂತೆ. ಗಾಯನೇ ಆಯ್ತಂತೆ, ಗಾಯನೇ ಆಗಿತ್ತು ಅಂತ ಉಲ್ಲೇಖ ಮಾಡ್ತಾರೆ. ಹೊಡಿಸಿದ್ದಾರೆ, ಒಂದ್ ಕಡೆ ಬಡಿಸಿದ್ದಾರೆ, ಒಂದ್ ಕಡೆಯಲ್ಲಿ ಪುಸ್ತಕ ಕಳ್ತನ ಮಾಡಿಸಿದ್ದಾರೆ. ಇವೆಲ್ಲ ನಿಮಗಾದರೂ ಕೂಡ ನೀವು ಮಾತ್ರ ಪ್ರಮಾಣಗಳ ಜ್ವಾಲೆ ಹಿಡಿದು ಬೆಂಕಿಯಂತೆಯೂ ಸಿಂಹದಂಥ ನಾದದ ಪ್ರವಚನ ಕೊಟ್ಟು ಸಿಂಹದಂತೆಯೂ ಎದ್ದು ದುರ್ಜನರೆಂಬ ನರಿಗಳನ್ನ ಹುಟ್ಟಡಗಿಸಿದ ಮಹಾನುಭಾವರು ನಮ್ಮ ಗುರುಗಳು ನೀವು ಅಂತ ವರ್ಣನೆ ಮಾಡ್ತಾರೆ. ನೋಡಿ, ಇಲ್ಲಿ ಅವರಿಗೆ ಬೇರೆ ವ್ಯಕ್ತಿಗಳನ್ನು ನಿಂದಿಸೋ ಉದ್ದೇಶ ಇಲ್ಲ. ಆ ದೋಷವನ್ನ ದೋಷ ಇತ್ತು ಅಂತ ತೋರಿಸಿದ್ರು. ಆದ್ರೆ ತಮ್ಮ ಗುರುಗಳನ್ನ ತಾವು, ನಮ್ಮ ಗುರುಗಳು ಮಾತ್ರ ಸಿಂಹದಂತೆ ಬೆಂಕಿಯಂತೆ ಪ್ರಜ್ವಲಿಸ್ತಾ ಇದ್ದೀರಿ ನೀವು ಇಟ್ಟು ವರ್ಣನೆ ಮಾಡಿದ್ದಾರೆ. ಇದು 31ನೇ ಶ್ಲೋಕದ ಅಭಿಪ್ರಾಯ. ಅಂದ್ರೆ ಭೀಮನಾದಾಗ ಯುದ್ಧ ಮಾಡಿ ಗದೆಯಿಂದ ಪೋಥಯಾಮಾಸಿಥಾರೀನಂತ ನಿನ್ನೇನೋ ನೋಡಿದ್ವಿ. ಜರಾಸಂಧನನ್ನಂತೂ 15 ದಿನ ಹಾಕಿ ಹೊಡೆದ್ರು ಅಂತ ಕೇಳಿದ್ವಿ. ಅದೇ ಭೀಮ ಭಗವತ್ಪಾದರಾದಾಗ ಯಾರನ್ನ ಏನು ಬೇಕಾದ್ರೂ ನುಚ್ಚು ನೂರು ಮಾಡ್ಬೋದಿತ್ತು, ಆದ್ರೆ ಸನ್ಯಾಸಿಗೆ ಯೋಗ್ಯ ಅಲ್ಲ ಅಂತ ಸುಮ್ಮನೆ ಇರ್ತಿದ್ರಂತೆ. ಶಕ್ತಿ ಇದೆ, ಆದ್ರೆ ಒಬ್ಬ ಯತಿ ಆದವನು ದೈಹಿಕವಾಗಿ ದಂಡನ ಮಾಡ್ಲಿಕ್ಕೆ ಅವಕಾಶ ಇಲ್ಲಂತ. ದೈಹಿಕ ದಂಡನ ಅಂತ ಆದ್ರೆ ಮತ್ತದು ಮಹಾಭಾರತ ಕಾಲದ ಭೀಮಾವತಾರನೇ ಆಗ್ಬಿಡ್ತದೆ. ಹಿಂಗೆ ದಂಡ ಹಾಕಿ ಎಲ್ಲರ ತಲೆ ಒಡೆದು ಬಿಟ್ರೆ ಅದನ್ನು ಭಗವಂತ ಇಚ್ಛೆ ಪಟ್ಟಿರ್ಲಿಲ್ಲ ಅಂತಂತದೆ. ನೀನು ಕಲಿಯುಗದಲ್ಲಿ ಹೋಗ್ತೀಯ, ವೆಪನ್ ಯೂಸ್ ಮಾಡಬೇಡ ಅಂದಿದ್ದ ಭಗವಂತ. ನಾಟ್ ಅಲೋಡ್ ವೆಪನ್ಸ್. ನೀ ಯಾವತ್ತೂ ವೆಪನ್ ನೀವು ಅದೇ ಮತ್ತು ಕೈಯಲ್ಲಿ ಹಾಕಿ ಹೊಡೆದು ಬಡದು ಮಾಡಿಬಿಟ್ರೆ ಅದನ್ನು ವಿಚಾರನೂ ಮಾಡ್ತದೆ ಮಧ್ವ ವಿಜಯದಲ್ಲಿ. ಈ ವೆಪನ್ಸ್ ಯೂಸ್ ಮಾಡಬಾರ್ದು ಯಾಕೆ ಅನ್ಲಿಕ್ಕೆ ಒಂದಿಷ್ಟು ಕಾರಣ ಹೇಳ್ತಾರೆ. ಮುಂದೆ ದುರ್ಗಾದೇವಿ ಅವತಾರ ಮಾಡ್ತಿದ್ದಾಳಂತ ಇದೇ ಕಲಿಯುಗದೊಳಗೆ. ಅದು ಕೇರಳದಲ್ಲಿ ಇವತ್ತು ಕಾಲಿ ಘಾಟ್ ಅದಕ್ಕೆ ಇವತ್ತು ಬೇರೆ ಹೆಸರು ಮಾಡಿಬಿಟ್ಟಿದ್ದಾರೆ, ಕ್ಯಾಲಿಕಟ್ ಅಂತ ಮಾಡಿಬಿಟ್ಟಿದ್ದಾರೆ. ಅದು ಹೇಳಲಿಕ್ಕೆ ಬರಲ್ಲ ನಮಗೆ. ಅದು ಕಾಳಿ ಘಾಟ್, ಕಾಳಿ ದೇವಿ ಅವತರಿಸ್ಲಿಕ್ಕಿದ್ದಾಳೆ. ಅದು ಪಯಸ್ವಿನಿ ತೀರದಲ್ಲಿ. ಅದನ್ನು ಮೊದಲೇ ಆನಂದ ತೀರ್ಥರು ಕಂಡುಕೊಂಡದ ಸತ್ಯ. ಹೀಗಾಗಿ ಅವಳು ಮಾಡೋದೆಲ್ಲ ಕಡೆ ಶಸ್ತ್ರಗಳ ಯುದ್ಧ. ನಾನೀಗ ಪುನಃ ಶಸ್ತ್ರ ಹಿಡಿದ್ರೆ ಮತ್ತೆ ಅವಳ ಅವತಾರದ ಲಾಭ ಏನು? ಇಷ್ಟು ಯೋಚನೆ ಮಾಡಿಯೇನೆ ಸನ್ಯಾಸ ಸ್ವೀಕರಿಸಿ ಆ ಭಗವತ್ಪಾದರು ಯಾರೇ ಯಾವುದೇ ಥರದ ಕುಕೃತ್ಯಗಳನ್ನ, ದುಷ್ಪ್ರಚಾರಗಳನ್ನ, ಅಪಪ್ರಚಾರಗಳನ್ನ
ಪುಸ್ತಕ ಕಳ್ಳತನಗಳ ದುಷ್ಕೃತ್ಯಗಳನ್ನು ಎಸಗಿದ್ರು ತಾವು ಮಾತ್ರ ಯಾವುದಕ್ಕೂ ಅಸಗೊಡ್ತಿರ್ಲಿಲ್ಲ. ಇದು ಅವರ ಚರಿತ್ರೆಯಲ್ಲಿ ನಾವು ಕಾಣುವಂಥ ಮತ್ತೊಂದು ಅಂಶ ಅಂತ 31ನೇ ಶ್ಲೋಕ. ಹಾಗಾಗಿ 30 ಮತ್ತು 31ನೇ ಶ್ಲೋಕಗಳಲ್ಲಿ ಭಗವತ್ಪಾದರ ಕಾಲದಲ್ಲಿ ನಡೆದ ಘಟನೆ, ಭಗವತ್ಪಾದರು ಬರೋ ಮುನ್ನ ನಡೆದಂತಹ ಘಟನೆಯನ್ನೇ ವರ್ಣನೆ ಮಾಡಲಿಕ್ಕೆ ಅತಿ ಹೆಚ್ಚು ತ್ರಿವಿಕ್ರಮ ಪಂಡಿತರು ಅದನ್ನ ಬಳಸಿದ್ದಾರೆ. 32ರಲ್ಲಿ ಮತ್ತೆ ಪುನಃ ತ್ರಿವಿಕ್ರಮ ಪಂಡಿತರು ನಿಮ್ಮ ಬಗ್ಗೆ ಯಾರು ಏನ್ ಮಾಡಿದ್ರು, ನೀವು ಮಾತ್ರ 3 ಅವತಾರಗಳಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನೆ, ನೀವು ನಿರ್ವಿಕಾರರೇ ಅಂತಂತ. ಇದು ನೋಡಿ ಗುರು ಸ್ತೋತ್ರ ಮಾಡೋ ಪದ್ಧತಿ ಅವರು. ಇದು ನಮಗ್ ಕೊಡೋ ಸಂದೇಶ. 3 ಅವತಾರ, ಒಂದು ಹನುಮದ ಅವತಾರ, ಭೀಮಾವತಾರ, ಇನ್ನೊಂದು ಆನಂದ ತೀರ್ಥರ ಅವತಾರ. ನಿಮ್ಮನ್ನು ಯಾರು ಎಷ್ಟು ಏನು ಮಾಡಿದ್ರು ಕೂಡ ನೀವು ಮಾತ್ರ ಅದಕ್ಕೆ ಯಾವತ್ತೂ ವಿಕಾರಕ್ಕೆ ಒಳಗಾಗ್ತಿರ್ಲಿಲ್ಲ. ಈ ಶ್ಲೋಕ ಸರ್ವಾಭೀಷ್ಟಪ್ರದ. ಹೇಗಿದೆ ನೋಡ್ರಿ ಶ್ಲೋಕ ಇದು. ತ್ರಿಷ್ವಪ್ಯೇವಾವತಾರೇಷು ಅರಿಭಿರಪಘೃಣಂ ಹಿಂಸಿತಃ ನಿರ್ವಿಕಾರಃ ಸರ್ವಜ್ಞಃ ಸರ್ವಶಕ್ತಿಃ ಸಕಲ ಗುಣಗಣ ಆಪೂರ್ಣ ರೂಪ ಪ್ರಗಲ್ಭಃ ಸ್ವಚ್ಛಃ ಸ್ವಚ್ಛಂದ ಮೃತ್ಯುಃ ಸುಖಯಸಿ ಸುಜನಂ ದೇವಕಿಂ ಚಿತ್ರಮತ್ರ ತ್ರಾತಾ ಯಸ್ಯ ತ್ರಿಧಾಮ ಜಗದುತ ವಶಗಂ ಕಿಂಕರಾಃ ಶಂಕರಾದ್ಯಾಃ. ಎಂಥ ಅದ್ಭುತವಾದ ವಿಷಯ ಹೇಳಿದ್ದಾರೆ ಈ ಶ್ಲೋಕದಲ್ಲಿ, ಗಮನಿಸಬೇಕು. ತ್ರಿಷು ಅವತಾರೇಷು ಅಪಿ, 3 ಅವತಾರ ಮಾಡಿದ್ದಾರೆ. ಈ 3 ಅವತಾರಗಳಲ್ಲಿಯೂ ಅಪಘೃಣಂ ಅರಿಭಿಹಿ ಹಿಂಸಿತಃ. ಅರಿಭಿಹಿ ಅಪಘೃಣಂ, ಸಂಸ್ಕೃತದಲ್ಲಿ ಘೃಣ ಅಂದ್ರೆ ಕರುಣೆ ಅಂತ ಅರ್ಥ, ಅಪಘೃಣ ಅಂದ್ರೆ ನಿಷ್ಕರುಣೆ ಅಂತ ಅರ್ಥ. ನಿಷ್ಕರುಣೆಯಿಂದ ನಿಮ್ಮನ್ನ ಹಿಂಸೆ ಮಾಡಿದರು. ಯಾವ ಮಟ್ಟಕ್ಕೆ ಹಿಂಸೆ ಮಾಡಿದ್ದಾರೆ ಅಂತ ನಿಮಗೆ ಅದೇ ಒಂದು ದೊಡ್ಡ ಇತಿಹಾಸ ಹೇಳ್ತದೆ. ಇವ್ರು ಪಾಠಕ್ಕೆ ಕೂತಾಗ ತುಂಬಾ ಅಸೂಯೆಯಿಂದ ಕುತ್ತಿಗೆ ಹಿಸಕ್ಲಿಕ್ಕೆ ಬಂದಿದ್ರಂತ. ಇನ್ನೇನು ಹೇಳ್ಬೇಕು, ಒಂದು ಕಬ್ಬಿಣದ ಚೂಪಾಗಿರ್ತದೆ, ಅದಕ್ಕೆ ಲೇಖನಿ ಅಂತ ಕರೀತಾರೆ. ತುಂಬಾ ಚೂಪಾಗಿರ್ತಿತ್ತು ಲೇಖನಿ, ಅದನ್ನ ತಗೊಂಡು ಇವ್ರು ಕುತ್ತಿಗೆಗೆ ಚುಚ್ಚಲಿಕ್ಕೆ ಬಂದಿದ್ನಂತ. ಕುತ್ತಿಗೆಯನ್ನು ಹಿಚ್ಚಿಕಿದ್ದಾರೆ, ಲೇಖನಿ ತಗೊಂಡು ಚುಚ್ಚಿದ್ದಾರೆ, ಮೂಗಿಗೆ ಮುಟ್ಟಿಯಿಂದ ಗುದ್ದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಹೇಳ್ತಾರೆ ಅದನ್ನು. ಲೇಖಿನ್ಯಾಂ ಮುಹುರಪಿ ನಹ್ಯ ಕೃಷ್ಯಮಾಣಂ ನಾಪ್ಯೇಕಂ ತನುರುಹಮಸ್ಯ ತೂದಪಾಟಿ. ತನುರುಹಮಸ್ಯ ತೂದಪಾಟಿ, ಒಂದು ಕೂದಲು ಕೂಡ ಹೊರಗಡೆ ಬೀಳಲಿಲ್ಲಂತೆ. ಹಂಗೆ ಪಾಠ ಮಾಡ್ತಾನೆ ಇದ್ರಂತೆ, ಹಂಗೆ ಸುಮ್ಮನೆ ನಿರ್ವಿಕಾರರಾಗಿ ಕೂತಿದ್ರಂತೆ. ಏನ್ ಮಾಡು ಅಂದ್ಬಿಟ್ಟಿದ್ರು. ಎಂಥ ವಿಚಿತ್ರ ನೋಡಿ. ಕುತ್ತಿಗೆ ಹಿಚಕ್ಲಿಕ್ಕೆ ಶುರು ಮಾಡಿದ್ರು. ಪಾಠ ಹೇಳ್ತಿದ್ದಾರೆ, ಕುತ್ತಿಗೆ ಹಿಚಕ್ತೇನೆ ಅಂತ. ಹಿಚಕಪ್ಪ, ಎಷ್ಟು ಹಿಚಕ್ತೀಯ? ಕುತ್ತಿಗೆ ಹಿಚ್ಚಿಕ್ದಂಗೆ 2 ಕುತ್ತಿಗೆ. ಅವನು ಯಾರವನು ಸಾಧಾರಣ ಇರ್ಲಿಲ್ಲವ, ಪೂರ್ವವಾಟ ಗಂಡವಾಟ ಅಂತಿದ್ರಂತೆ. ಹಿಂಗಿದೆ ಅವನು 50 ಜನ ಎತ್ತುವ ನಿಚ್ಚಣಿಕೆಯನ್ನು ಒಬ್ಬನೇ ಎತ್ಕೊಂಡು ಹೋಗ್ತಿದ್ದಂತೆ. ಹಿಂದಿನ ಕಾಲದ ನಿಚ್ಚಣಿಕೆ ಬಹಳ ಭಾರ ಇರ್ತಿತ್ತು, ಲೈಟ್ ವೇಟ್ದಲ್ಲ. ಮತ್ತೆ ಏನ 50 ಜನ ಅಂದ್ರೆ ಲೈಟ್ ವೇಟ್ ಅಂತ ತಿಳ್ಕೊಳ್ಬಾರ್ದು. 50 ಜನ ಎತ್ತೋದನ್ನು ಒಬ್ಬನೇ ಎತ್ತಿ ತಂದು ಇಡ್ತಿದ್ದಂತೆ. ಹಾಗೆ ಒಬ್ಬನಿದ್ದ. ಅವನನ್ನ ಬೇಕಂತಲಿ ಇವ್ರ ಪಾಠಕ್ಕೆ ಶಿಷ್ಯರನ್ನಾಗಿ ಸೇರಿಸ್ಕೊಂಡ್ರು. ಅಂದ್ರೆ ಅವರೇ ಬಂದು ಸೇರಿಸಿದ್ರು, ಒಂದು ಗುಂಪಿನವರು ಸೇರಿಸಿ ಒಂದಿನ ಅವರ ಕುತ್ತಿಗೆ ಹಿಚ್ಚಕ್ಬೇಕು ನೀನು ಅಂತ ಹೇಳಿದ್ರಂತೆ. ಅವ್ರಿಗೆ ಅದು ಗೊತ್ತಾಯ್ತು, ಆನಂದತೆ. ಇವನು ಇವ್ರಕ್ಕೆ ಸೇರ್ಕೊಂಡಿದ್ದಾನೆ ಪಕ್ಷಾಂತರ ಮಾಡಿ ಅಂತ. ಸೇರಿಸ್ಕೊಂಡ್ರು. ಕುತ್ತಿಗೆ ಹಿಚ್ಚಕ್ತೇನೆ ಅಂತ ಬಂದ. ಹೋಗ್ಲಿ, ಇವತ್ತು ಆಗಿಬಿಡ್ಲಿ, ಇಟ್ಟು ದಿನದಿಂದ ಕಾಯ್ತಾ ಇದ್ದಿ, ಮತ್ ಪಾಠ ನಿಲ್ಲಿಸ್ಲಿಕ್ಕೂ ನಂಗೆ ಸಮಯ ಆಗಲ್ಲ, ಪಾಠ ಮಾಡ್ತಿರ್ತೇನೆ, ನೀನು ಈ ಕಡೆ ಸೈಡಿಗೆ ಬಂದು ಹಿಚ್ಚಕ್ಲಿಕ್ಕೆ ಶುರು ಮಾಡೋದು ಬಿಟ್ಟ. ಅವನು ಅದನ್ನು ಶುರು ಮಾಡಿದ. ವ್ಯಧಿತ ಗುರೋರ್ ಗಲಪ್ರಪೇಶಂ, ಕುತ್ತಿಗೆ ಹಿಡಿದು ಹಿಚಿಕ್ತಾನೆ. ಕುತ್ತಿಗೆ ಅಗಲ ಆಗ್ಲಿಕ್ಕೆ ಶುರು ಆಯ್ತಂತೆ. ಅಲ್ಲ, ಯಾರು ಕುತ್ತಿಗೆ ಹಿಚ್ಚಿಗಿದ್ರು ಮತ್ತೆ ಅಗಲ ಆಗೋದೇ ಮತ್ತದು ಉಸುರು ಗಟ್ಟದಲ್ಲ, ಆ ಥರ ಅಲ್ಲ. ಇವರೇ ಒಳಗಿನಿಂದ ಪ್ರಾಣಶಕ್ತಿಯಿಂದ ಅಗಲ ಮಾಡಿದ್ರಂತದ.
ಆ ಅಗಲ ಆದಂಗೆ ಇವನಿಗೆ ಹಿಚ್ಕೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ಮೈಯಲ್ಲಿ ಬೆವರ್ಲಿಕ್ಕೆ ಶುರು ಮಾಡಿದ ಹಿಚ್ಕೋವ. ಅವನಿಗೆ ಬೆವರು, ಇವ್ರಿಗಲ್ಲ. ಎಷ್ಟು ಹಿಚಿಕ್ತಾನೆ, ಏನು ಮಾಡ್ತಾನೆ. ಬೆವ್ತಾ ಬೆವ್ತಾ ಬೆವ್ತ್ ಕೆಳಗ್ ಬಿದ್ದ ಮೂರ್ಛೆ. ಆಮೇಲೆ ಪಾಠ ನಿಲ್ಸಿ ಹೇಳಿದ್ರು, ಬದುಕ್ಯಾನೋ ಇಲ್ಲೋ ನೋಡ್ರಿ ಅವನು. ಇಷ್ಟು ನನ್ನನ್ನೇ ಕೊಲ್ಲಿಗೆ ಬಂದವ, ಮತ್ತ ಅವನೇನಾದ ಏನೋ ಅವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಅದನ್ನು ಹೇಳ್ತಾರೆ. ಆಶ್ವಸ್ಥೌ ಶುಚಿ ಹೃದಿ ಮಾವನೂನ ಮಾನವ. ಆಶ್ವಸ್ಥೌ, ಅಸ್ವಸ್ಥರಾಗಿ ಬಿದ್ರಂತ ಆಚಾರ್ಯರ ಮುಂದೆ. ಹಿಂಗೆಲ್ಲ ನಡೆದು ಹೋಗಿದೆ ಘಟನೆ ಅವ್ರ ಕಾಲದಲ್ಲಿ. ಅವ್ರು ಹೊಡೆಸ್ಕೊಂಡದ್ದು, ಈ ಕುತ್ತಿಗೆಗೆ ಸಮಸ್ಯೆ ಮಾಡಿದ್ದು, ಗುದ್ಲಿಕ್ ಬಂದದ್ದು ಎಲ್ಲ ಮಾಡಿದ್ದಾರೆ. ಆದ್ರೆ ನಿರ್ವಿಕಾರ ಅಪಗೃಣಂ ನಿರ್ವಿಕಾರ, ಯಾವತ್ತೂ ವಿಕಾರಕ್ಕೊಳಗಾಗ್ತಿರ್ಲಿಲ್ಲ. ಇನ್ನು ಹನುಮದ ಅವತಾರ, ಭೀಮಾವತಾರ, ಇದು ಆನಂದ ತೀರ್ಥರ ಅವತಾರ. ಇನ್ನು 3 ಅವತಾರಗಳಲ್ಲೂ ಸರ್ವಜ್ಞತೆ. 3 ಅವತಾರದಲ್ಲಿ ಸರ್ವಜ್ಞರೇ, ಎಲ್ಲ ಗೊತ್ತಾಗ್ತಾ ಇತ್ತು. ಯಾರೇನು, ಯಾಕೇನು, ಯಾಕೆ ಬಂದಿದ್ದಾರೆ, ಯಾವುದು ಉದ್ದೇಶ ಎಲ್ಲ ಗೊತ್ತಾಗ್ತದೆ. ಸರ್ವಜ್ಞ. 3 ಅವತಾರದಲ್ಲಿ ಸರ್ವಶಕ್ತಿ. ಅವರ ಶಕ್ತಿ ಅದು ಪೂರ್ಣ ಶಕ್ತಿನೇ. ಸರ್ವ ಅಂದ್ರೆ ಪೂರ್ಣ. 3 ಅವತಾರದಲ್ಲಿಯೂ ಪೂರ್ಣ ಶಕ್ತಿನೇ, 3 ಅವತಾರದಲ್ಲಿಯೂ ಪೂರ್ಣ ಜ್ಞಾನನೇ. ಸಕಲ ಗುಣಗಣ ಪೂರ್ಣ ರೂಪ ಪ್ರಗಲ್ಭ. ಸಕಲ ಗುಣಗಳು ಅವರಲ್ಲಿ ತುಂಬಿ ತುಳುಕ್ತಾ ಇತ್ತು. ಅಷ್ಟೇ ಸ್ವಚ್ಛ ಅವರು. ಆನಂದ ತೀರ್ಥರ ವ್ಯಕ್ತಿತ್ವ ಬಹಳ ಸ್ವಚ್ಛ ವ್ಯಕ್ತಿತ್ವ, ಕಲುಷಿತ ಅಲ್ಲ. ಅದಕ್ಕೆ ಸ್ವಚ್ಛ ಸ್ವಚ್ಛಂದ ಮೃತ್ಯು ಸುಖಯಸಿ ಸುಜನಂ. ಅವರ ಸ್ವಚ್ಛತೆ ತಮ್ಮ ಹತ್ರ ಬಂದವರನ್ನೆಲ್ಲ ಆನಂದ ಪಡಿಸ್ತಿತ್ತಂತೆ. ಅದಕ್ಕೆ ಅವರ ಆನಂದ ತೀರ್ಥ. ಸುಖಯಸಿ ಸುಜನಂ. ಅವ್ರು ನಾನಾ ರೀತಿ ಬೇಡಿಕೆ ಇಟ್ಕೊಂಡು ಬರ್ತಿದ್ರು. ಎಲ್ಲರೂ ಒಂದೇ ತರ ಬರ್ತಾರೆ ಅಂತಿಲ್ಲಲ್ಲ, ಆದ್ರೆ ಯಾರ್ಯಾರಿಗೆ ಏನ್ ಬೇಕೋ ಅದನ್ನೇ ಕೊಡ್ತಿದ್ರಂತೆ. ಅಯೋಗ್ಯ ಅಲ್ಲ, ಮತ್ತೆ ಅಯೋಗ್ಯದ ಬೇಡಿಕೆ ಇಟ್ಕೊಂಡು ಬಂದ್ರೆ ಅದು ಬೇಡ ಅಂತಿದ್ರು. ಸುಖಯಸಿ ಸುಜನಂ ದೇವ ಕಿಂ ಚಿತ್ರಮತ್ರ. ಅಲ್ಲ, ನೀವು 3 ಅವತಾರದಲ್ಲಿ ನಿರ್ವಿಕಾರರಿದ್ರಿ, 3 ಅವತಾರದಲ್ಲಿ ಸರ್ವಜ್ಞರಾಗಿದ್ರಿ, 3 ಅವತಾರದಲ್ಲಿ ಪೂರ್ಣ ಶಕ್ತಿ, 3 ಅವತಾರದಲ್ಲಿ ಗುಣಪೂರ್ಣರು, ಸ್ವಚ್ಛರು, ಸ್ವಚ್ಛಂದ ಮೃತ್ಯುಗಳು ಎಲ್ಲ ಸರಿ. ಸಜ್ಜನರನ್ನ ಆನಂದ ಪಡಿಸ್ತಿದ್ರಿ. ಇದು ನನಗೇನು ಆಶ್ಚರ್ಯ ಅನಿಸಿಲ್ಲ ಅಂದ್ರೆ ತ್ರಿವಿಕ್ರಮ ಪಂಡಿತರು. ಯಾಕೆ ಅಂದ್ರೆ, ಯಾಕೆ ಆಶ್ಚರ್ಯ ಅಲ್ಲ, ಏನು ಉದ್ದೇಶ ನಿಮ್ಮ ಮಾತಿಗೆ ಅಂದ್ರೆ ತ್ರಿವಿಕ್ರಮ ಪಂಡಿತರಂತಾರೆ, ನಿಮಗೆ ಯಸ್ಯತ್ರಾತಾ ತ್ರಿಧಾಮ, 3 ಲೋಕದ ಒಡೆಯನಾದಂತಹ 3 ಮನೆಗಳುಳ್ಳ ತ್ರಿಧಾಮ ಅಂದ್ರೆ ಭಗವಂತ, ವೈಕುಂಠ, ಶ್ವೇತ ದ್ವೀಪ, ಅನಂತಾಸನ. ಅವನನ್ನೇ ನೀವು ರಕ್ಷಕನನ್ನಾಗಿ ಮಾಡ್ಕೊಂಡಿದ್ದೀರಿ. ಶಂಕರ ಬ್ರಹ್ಮ, ಶಂಕರ, ಇಂದ್ರ, ಚಂದ್ರ, ರುದ್ರಾದಿಗಳೆಲ್ಲರೂ ಕೂಡ ನಿಮ್ಮ ಕಿಂಕರರಾಗಿದ್ದಾರೆ. ಇನ್ನು ಅವರೇ ಕಿಂಕರರಾದು, ಇನ್ನು ಭಗವಂತ ನಿಮಗೆ ಯಾವಾಗಲೂ ರಕ್ಷಕನಾದ ಅಂದಮೇಲೆ ಇವೆರಡೂ ಇಟ್ಕೊಂಡ ನಿಮ್ಮಂಥವರಿಗೆ ಲೋಕದೊಳಗೆ ಇದೆಲ್ಲ ನಡೆದದ್ದು ಏನು ಆಶ್ಚರ್ಯ ಅಂತ ಕೇಳಿದ್ರು. ತ್ರಾತ ಯಸ್ಯ ತ್ರಿಧಾಮ ಜಗದುತ ವಶಗಂ. ಇಡೀ ಜಗತ್ತು ನಿಮ್ಮ ಕೈಯಲ್ಲಿದೆ, ವಶವಾಗಿದೆ. ರುದ್ರಾದಿ ದೇವತೆಗಳು ನಿಮ್ಮ ಕಿಂಕರರಾಗಿದ್ದಾರೆ. ನಿಮಗೆ ಯಾವಾಗಲೂ ತ್ರಿಧಾಮ ನೆನೆಸಿದ ಭಗವಂತ ರಕ್ಷಕನಾಗಿದ್ದಾನೆ. ಈ 3 ಇದ್ದ ಮೇಲೆ ಇದೇನು ಆಶ್ಚರ್ಯ, ಇದೆಲ್ಲ ನಡೆಯೋದೇನು ಆಶ್ಚರ್ಯ. ತ್ರಾತ ಯಸ್ಯ ತ್ರಿಧಾಮ ಜಗದುತ ವಶಗಂ ಕಿಂಕರಾಹ ಶಂಕರಾದ್ಯಾಹ ಅಂತ 3 ಅವತಾರಗಳ ಅಪೂರ್ವವಾದ ಮಹಿಮೆಯನ್ನ ತ್ರಿವಿಕ್ರಮ ಪಂಡಿತರು ಸೆರೆ ಹಿಡಿದು ಇದು ನಮ್ಮ ಗುರುಗಳು ಅಂತ ಈ ಶ್ಲೋಕದಲ್ಲಿ ಅನುಸಂಧಾನ ಮಾಡಿಸ್ತಾರೆ. ಇದು 32ನೇ ಶ್ಲೋಕ. ನಾವು ತಿಳಿಬೇಕಾದಂಥ ಅರ್ಥ. ಒಂದೊಂದು ಶಬ್ದಕ್ಕೆ ಬಹಳ ಅರ್ಥ ಇದೆ. 3 ಅವತಾರದಲ್ಲಿ ಯಾವಾಗ ನಿರ್ವಿಕಾರತೆ ವ್ಯಕ್ತ ಆಯಿತು, 3 ಅವತಾರದಲ್ಲಿ ಯಾವಾಗ ಸರ್ವಜ್ಞರು ಅಂತ ವ್ಯಕ್ತ ಆಯಿತು, ಹನುಮದ ಅವತಾರದಲ್ಲಿ ಯಾವಾಗ ನಿರ್ವಿಕಾರರಾಗಿದ್ದು, ಹನುಮದ ಅವತಾರದಲ್ಲಿ ಸರ್ವಜ್ಞರು ಅಂತ ಎಲ್ಲಿ ಕಂಡು ಬಂತು, ಹನುಮದ ಅವತಾರದಲ್ಲಿ ಸ್ವಚ್ಛರು ಅಂತ ಎಲ್ಲಿ ಕಂಡು ಬಂತು. ಇದೆಲ್ಲ ಒಂದೊಂದಕ್ಕೆ ಎಷ್ಟು ವಿಸ್ತಾರವಾದ ವಿವರಣೆ ಹೇಳಲಿಕ್ಕೆ ಆಗ್ತದೆ. ಇದು ಇತಿಹಾಸ ಬಲ್ಲವರಿಗೆ ಆ ಶ್ಲೋಕಗಳನ್ನು ವಿಸ್ತಾರ ಮಾಡಲಿಕ್ಕೆ ಅವಕಾಶ ಇದೆ. ಇದು ಅಂಥ ಶ್ಲೋಕ. ಇದು 32ನೇ ಶ್ಲೋಕ. ಇನ್ನು 33ರಲ್ಲಿ ಅವರಂತಾರೆ, ನಿಮ್ಮ ಈ ಮುಖಬಿಂಬ ಮಾತ್ರ
ನನಗೆ ಯಾವಾಗಲೂ ಕಣ್ಣು ಮುಂದೆ ಇರೋ ಹಾಗೆ ಮಾಡಿಬಿಡ್ರಿ ಅಂತಾರ. ಆ ಮುಖಬಿಂಬ ಹಾಗಿತ್ತಂತೆ. 32 ಲಕ್ಷಣದ ದೇಹ. 32 ಲಕ್ಷಣದ ದೇಹ ಅಂದ್ರೆ ಏನು ಸಾಧಾರಣನೇ? ಆ ಮುಖದಲ್ಲಿ ಅಂಥ ನಗು, ಅಂಥ ವಿದ್ಯಾ ಕಳೆ, ಅದು ಬಹಳ ಖುಷಿ ಪಡ್ತಾರೆ ತ್ರಿವಿಕ್ರಮ ಪಂಡಿತರು. ನಾನು ನೋಡದೆ ಹೋದ್ರೆ ನಾನೇ ದುರ್ಭಾಗ್ಯ ಜೀವಿ ಅನ್ಕೋತೇನೆ ಅಂತಾರ. ನೋಡ್ಲೇಬೇಕು, ಯಾವಾಗಲೂ ನೋಡುವಂತಾಗಬೇಕು, ನೋಡದಂತೆ ಆಗಬಾರ್ದು, ಯಾವಾಗಲೂ ನೋಡುವಂತಾಗಬೇಕು. ಇದು ಗುರುದರ್ಶನದ ವಿಶೇಷ ಫಲ. ಹೇಗಿತ್ತು ಅವರ ಮುಖ ಅದನ್ನು ವರ್ಣಿಸುವಾಗಂತಾರೆ, ಮಾತು ಬಹಳ ಮೃದುವಾದ ಮಾತು, ಮಾತೆ ಅಮೃತ. ಅಲ್ಲಿ ಗಂಭೀರವಾದ ಸ್ವರ, ಅದು ನಾಭಿಯಿಂದ ಬರ್ತಿತ್ತಂತೆ. ಒಂದು ಬಾರಿ ಆಚಾರ್ಯರೇನಾದ್ರೂ ಒಂದು ಶಬ್ದ ಆಡಿದ್ರೆ ಅದು ನಾಭಿಯಿಂದ ಬರ್ತಿತ್ತಂತೆ. ಆ ಮಾತು ಮೃದು ಮಧುರ, ಅದು ಅಮೃತ ತುಲ್ಯವಾಗಿರ್ತಿತ್ತು, ಬಹಳ ಶಾಂತವಾಗ್ತಿತ್ತು. ಎಂಥ ವ್ಯಕ್ತಿ ಅವರ ಮಾತು ಕೇಳಿದ ಕೂಡಲೇ ನೆಮ್ಮದಿಯನ್ನು ಕಾಡ್ತಾ ಇದ್ದಂತೆ. ಅಂಥ ಮಾತು. ಮುಖದಲ್ಲಿ ಚಂದ್ರನಂತೆ ಕಿರಣ ಸುರಿತಿತ್ತು, ಮಂದಹಾಸ ಬೀರ್ತಿತ್ತು. ಎಲ್ಲರೂ ಅವರವ್ರದೇ ಸಮಸ್ಯೆ ಇಟ್ಕೊಂಡು ಬರ್ತಿದ್ರು ದರ್ಶನಕ್ಕೆ, ಗುರು ದರ್ಶನಕ್ಕೆ. ಇವ್ರು ಪಾಠ ಮಾಡ್ತಾ ಒಂದ್ಸಲಿ ಬಂದವರನ್ನ ಸುಮ್ಮನೆ ಕಣ್ಣಾಡಿಸಿ ನೋಡಿದ್ರೆ ಸಾಕಂತೆ ಅವ್ರ ದುಃಖ ಕಳೆದು ಹೋಗ್ತಿತ್ತು. ಇದು ಬೇಕೇ, ಇದು ಬೇಕು. ನಿಜವಾದ ಗುರುತ್ವ ಅಂದ್ರೆ ಹೀಗಿರ್ತದೆ ವ್ಯಕ್ತಿತ್ವ ಅಂತ. ಅಕ್ರಾಳ ವಿಕ್ರಾಳ ದೇಹ, ಅದೇನು ಕಣ್ಣು, ಅದೇನು ಮಾರಿ, ಅದೇನು ತಲಿ, ಅದೇನು ವಿಚಿತ್ರ ಇತ್ತೀಚೆಗೆ ಅವರೆಲ್ಲರೂ ಗುರುಗಳೇ ಮತ್ತಿವಾಗ. ಅಲ್ಲ, ದೇಹ ಲಕ್ಷಣವೂ ಇಲ್ಲ ಆದ್ರೆ ಗುರುಗಳಾಗ್ಬಿಟ್ಟಿದ್ದಾರೆ. ವಿಚಿತ್ರ ಈಗೆಲ್ಲ. ಈಗ ಮಾಸ್ ಹಂಗೆ ಹೊರಟಿದೆ, ಮಾಸು ಈಗ. ಯಾಕಂದ್ರೆ ಅದರದ್ದೇ ಆದಂತಹ ದೇಹ ಲಕ್ಷಣಗಳನ್ನು ಹೇಳ್ತಾರೆ. ಅವುಗಳನ್ನು ತಿಳಿದಾದ್ರೂ ಗುರುಗಳು ಅಂತ ಆರಾಧನೆ ಮಾಡ್ರಿ ಅಂತಂತಾರೆ. ಇದು ಬಹಳ ಸೂಕ್ಷ್ಮ. ಇದನ್ನ ಭಗವತ್ಪಾದರೆ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ಗುರುಸ್ಥಾನದವರ ಬಾಡಿ ಹೇಗಿರ್ಬೇಕು ಅಂತ ಒಂದು ಪಟ್ಟಿ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಆದ್ರೂ ಇರ್ಬೇಕಾ ಬೇಡ? ಹೌದು ಅಲ್ಲ, ಮ್ಯಾಕ್ಸಿಮಮ್ ಲಕ್ಷಣಗಳಿಲ್ಲದೆ ಹೋದ್ರು ಮಿನಿಮಮ್ ಆದ್ರೂ ಬೇಕಾ ಬೇಡ? ಅದು ಅಲ್ಲ, ಒಂದು ಸಿನಿಮಾನೋ ಒಂದು ಧಾರಾವಾಹಿ ನಟನೆ ಮಾಡಬೇಕಾದ್ರೆ ಒಂದು ಕೈಯಲ್ಲಿ ಇಂಚು ಪಟ್ಟಿ ಹಿಡ್ಕೊಂಡು ಹೋಗ್ತಾರೆ. ಒಂದು ಕೈ ಎಷ್ಟಿದೆ, ಕಾಲೆಷ್ಟಿದೆ, ಉಗುರು ಎಷ್ಟಿದೆ, ಕಣ್ಣು ಎಷ್ಟಿದೆ, ಹುಬ್ಬು ಎಷ್ಟಿದೆ, ಎಲ್ಲ ಬೇಕು. ಇಡೀ ಅಧ್ಯಾತ್ಮ ವಿದ್ಯೆಯನ್ನು ಬೋಧನೆ ಮಾಡುವಂತಹ ಗುರುಗಳಿಗೆ ಆ ಸುಲಕ್ಷಣಗಳು ಬೇಡವೆ? ಅದಕ್ಕೆ ಅಂತಾರೆ ನಾರಾಯಣ ಪಂಡಿತರು, ಪ್ರತಿಮಾ ಲಕ್ಷಣಾಯ ಲಕ್ಷ್ಯಂ. ಹೇಗಿದ್ರು ಅಂತ ವರ್ಣನೆ ಮಾಡುವಾಗ ಅಂತಾರೆ. ಕಾವು ಮಠ ಇದೆ, ಕಾವು ಅಂತಿದೆ, ಕಾಪು ಅಂತ, ಕಾವು ಅಂತೀವಲ್ಲ, ಇವೆಲ್ಲ ತುಳುನಾಡಿನ ಊರು. ಕಾಸರಗೋಡು ಅಂತಿದೆ, ವಿಷ್ಣುಮಂಗಲ. ಅಲ್ಲೊಂದು ಕಬೇಸಿಂಹ ರಾಜ ಇವರಿಗೊಂದು ಮೆರವಣಿಗೆ ಮಾಡಿಸಿದ. ಯಾಕಂದ್ರೆ ಅವನ ಆಸ್ಥಾನದೊಳಗೇನೆ ಇವ್ರ ಪುಸ್ತಕ ಕಳ್ಳತನ ಆಗಿತ್ತಂತೆ. ಹಾಗಾಗಿ ರಾಜನಿಗೆ ಸುದ್ದಿ ಹೇಳಿಸಿದ್ರಂತೆ ಯಾರೋ ಒಬ್ರು, ಇಂಥ ಒಬ್ಬ ಯತಿಗಳು ಬಂದಿದ್ರು, ನಿನ್ನ ಆಸ್ಥಾನದಲ್ಲಿ ಕುಹಕಿಗಳು ಅವ್ರ ಪುಸ್ತಕ ಕಳ್ಳತನ ಮಾಡಿದ್ದಾರೆ ಅಂದ್ರೆ ಅಪಕೀರ್ತಿ ನಿನಗ್ ಬರ್ತದೆ ಅಂತಂದ್ರಂತೆ. ಬಹಳ ಖೇದ ಆಯ್ತು ರಾಜನಿಗೆ, ಕಬೇಸಿಂಹನಿಗೆ. ಅದನ್ನು ತನಿಖೆ ಮಾಡಿ ಹುಡುಕಿಸಿದ, ಯಾರು ಕದ್ದದ್ದು ಅಂತ ಮಾಡಿ ಹುಟ್ಟಿಸಿ ಪುಸ್ತಕ ತರಿಸಿದ. ಈಗ ಅವ್ರಿಗೆ ಒಪ್ಪಿಸ್ಬೇಕಲ್ಲ. ಆಗ ಆ ಆಚಾರ್ಯರು ಮಲೆನಾಡಿನಲ್ಲಿ ಸಂಚಾರ ಮಾಡ್ತಾ ಇದ್ರು. ಸಹ್ಯ ಪರ್ವತ ಮಲೆನಾಡಿನಲ್ಲಿ ಸಂಚಾರದಲ್ಲಿದ್ದಾಗ ಹೇಳಿ ಕಳಿಸಿದ ಕೂಡಲೇನೆ ಒಬ್ಬ ಪುರುಷನಿಗೆ ಆಯ್ತು ಬರ್ತೀನಿ ಅಂತಂದು. ಅವನು ನಿಮಗೆ ಪುಸ್ತಕವನ್ನು ವಾಪಸ್ ಒಪ್ಪಿಸ್ಬೇಕು ಅಂತಿದ್ದಾನೆ. ತನ್ನ ರಾಜ್ಯದಲ್ಲಿ ಆದ ಇಂಥ ದುರ್ಘಟನೆಗೆ ಅವನಿಗೆ ಬಹಳ ನೋವಾಗಿದೆ. ಅದಕ್ಕೆ ನಿಮ್ಮನ್ನು ಕರೆಸಿ ಕ್ಷಮೆ ಕೇಳ್ತಾನೆ, ನಿಮಗೊಂದು ಮೆರವಣಿಗೆ ಮಾಡಿ ಸತ್ಕಾರ ಮಾಡ್ತೇನೆ ಅಂತ ಅಭಿಪ್ರಾಯ ಅಂತ. ಅವನ ರಾಜನ ಮನಸ್ಸನ್ನು ಅರ್ಥೈಸ್ಕೊಂಡು ಆಚಾರ್ಯರಲ್ಲಿದ್ದ ಹೊರಟರಂತೆ. ಸಖ್ಯ ಪರ್ವತದಿಂದ ಕೆಳಗಿಳಿದು ಬರ್ಬೇಕಲ್ಲ, ಘಟ್ಟದ ಮೇಲಿನಿಂದ ಇಳಿಬೇಕಲ್ಲ. ಇಳಿತಾ ಬಂದ್ರು. ಇಳಿತಾ ಬರುವಾಗ ಒಂದು ದೂರದಲ್ಲಿ, ಒಂದು ಊರಿನ ಸ್ವಲ್ಪ ದೂರದಲ್ಲಿ ಒಂದು ಮೆರವಣಿಗೆ ಇಟ್ಕೊಂಡಿದ್ದ. ಆ ಮೆರವಣಿಗೆಯಲ್ಲಿ ಜನಗಳೆಲ್ಲ ತುಂಬಾ ಸೇರಿದ್ರು. ಈ ಮೆರವಣಿಗೆಗೆ ಅಂತ ಪ್ರತ್ಯೇಕ ವಾಹನ ಬೇಡ ಅಂತಿದ್ರಂತೆ. ಆ ಕಾಲದಲ್ಲಿ ನೋಡಿ ಹೇಗಿತ್ತು ಅಂತ ಗೊತ್ತಾಗ್ತದೆ. ಈಗೆಲ್ಲ ವಾಹನಗಳದ್ದೇ ದೊಡ್ಡ ದರ್ಬಾರ್. ಈಗ ಆನೆನೇ ಇರಬೇಕು, ಪಲ್ಲಕ್ಕಿನೇ ಇರಬೇಕು. ಆದ್ರೆ ನಾವು ಮಧ್ವ ವಿಜಯದಲ್ಲಿ ದಾಖಲು ಮಾಡ್ತೇವೆ, ಇದು 12ನೇ ಶತಮಾನದ ಕಥೆ. ಇವರ ಆನೆ ಏರಿದ್ದು ಎಲ್ಲೂ ಇಲ್ಲ.
ಆನೆ ಏರ್ಲಿಲ್ಲ, ನರವಾಹನ ಏರಿದ್ದಿಲ್ಲ, ಇಲ್ಲಿ ಅವ್ರು ಬಯಸ್ತಿರ್ಲಿಲ್ಲ, ಪಲ್ಲಕ್ಕಿ ಮೇಣೆ ಏರಿದ್ದಿಲ್ಲ. ಮತ್ತೆ ಹೇಗೆ ಅಂತ ಮೆರವಣಿಗೆ ಅಂದ್ರೆ ಹೇಗೆ ಮಾಡ್ಬೇಕು? ಮತ್ತೆ ಹೇಳಿದ್ರಂತೆ, ನಾನ್ ನಡ್ಕೊಂಡು ಬರ್ತೇನೆ, ನನ್ನ ಸುತ್ತಲೂ ಎಲ್ಲೂ ಬರಲಿ ಅಂತಂದ್ರ. ಮತ್ತೆ ಎಲ್ರಿಗೆ ಕಾಣಬೇಕಲ್ಲ, ಅದಕ್ಕೆ ನಾರಾಯಣ ಪಂಡಿತರು ಅಂತಾರೆ, ಅದಕ್ಕೆ ಮೆರವಣಿಗೆ ನೋಡಿ ಮಾಡ್ರಿ ಅಂತಾರೆ, ಎಲ್ಲರಿಗೂ ಮಾಡಬೇಡ್ರಿ, ಹಿಂಗಿರ್ಬೇಕು ದೇಹ ಅಂದ್ರೆ. ಅವ್ರಂದ್ರು ಎಲ್ಲಾ ಜನಗಳು ಸೇರಿದಾಗ ಅವರ ಮಧ್ಯದಲ್ಲಿ ನಡ್ಕೊಂಡು ಬರ್ತಿದ್ರು ಇವರು, ಇವರ ಎದೆ ಭಾಗದಿಂದ ಮುಖ ಪೂರ್ಣ ಎಲ್ರಿಗೆ ಕಾಣ್ಬೇಕಂತೆ, ಎಲ್ಲಿ ನಿಂತ್ಕೊಂಡ್ರು ಕಾಣ್ಬೇಕಂತೆ, ಅಷ್ಟು ಎತ್ತರ ಇದ್ರಂತೆ ಆಚಾರ್ಯ, ಎತ್ತರನೇ ಆಗಿದ್ರಂತೆ. ದಯೈವೋ ರುಜನೌಘ ಮಧ್ಯ ಗೋಪಿ ಅಂತಂತಾರೆ. ಉರುಜನೌಘ ಮಧ್ಯಗಃ ಅಪಿ, ಅಷ್ಟು ಜನಗಳ ಸಂದಣಿಯಲ್ಲಿದ್ರೂ ಕೂಡ ಇವರ ಎದೆ ಭಾಗದಿಂದ ಮುಖ ಎಲ್ಲರಿಗೂ ಕಾಣ್ತಾ ಇತ್ತಂತೆ. ನೋಡಿ, ಇಲ್ಲೇನ್ ಕ್ಯಾಮ್ರಾ ಇಟ್ಟಿದ್ರೆ, ಟಿವಿ ಬಂದಿತ್ತೆ, CC ಕ್ಯಾಮ್ರಾಗಳೇ ಸ್ಪಷ್ಟ ಕಲ್ಪನೆ ಕೊಡ್ತಾರೆ ನಾರಾಯಣ ಪಂಡಿತ್. ಯಾಕಂದ್ರೆ ತಾವೇ ಸ್ವತಃ ನೋಡಿದ್ರಂತ ಆ ಮೆರವಣಿಗೆಯಿಂದ ನಾರಾಯಣ ಪಂಡಿತರು, ನಮ್ಮ ಆಚಾರ್ಯ ಹೀಗಿದ್ರು ಅಂತ. ಅದಕ್ಕೆ ವರ್ಣನೆ ಮಾಡ್ತಾ ಹೇಳ್ತಾರೆ, ಪ್ರತಿಮಾ ಲಕ್ಷಣ ಲಕ್ಷಣಾಯ ಲಕ್ಷ್ಯಂ. ಆ ಕಾಲದ ಜನ ಈ ಶಿಲ್ಪಶಾಸ್ತ್ರ ಅಂತ ಒಂದು ದೊಡ್ಡ ಶಾಸ್ತ್ರ ಇದೆ, ಅಲ್ಲಿ ಪ್ರತಿಮೆ ಹೀಗೀಗೆ ಇರಬೇಕು ಅಂತಿದೆ, ಯಾವ್ಯಾವುದು ಎಷ್ಟೆಷ್ಟು ಅಂಗುಲ ಇರಬೇಕು ಅಂತ ಪ್ರತಿಮೆಯ ಲಕ್ಷಣ ಹೇಳ್ತಾರೆ. ಅದಷ್ಟಷ್ಟೇ ಅಂಗುಲ ಇರಬೇಕು, ಪುರುಷ ಲಕ್ಷಣ ಬೇರೆ, ಸ್ತ್ರೀ ಲಕ್ಷಣ ಬೇರೆ ಅಂತ ಹೇಳ್ತಾರೆ. ಹಂಗೆ ಒಂದು ಪುರುಷ ಲಕ್ಷಣಕ್ಕೆ ಎಕ್ಸಾಂಪಲ್ ಕೊಡಬೇಕು, ದೃಷ್ಟಾಂತ ಬೇಕು ಅಂತ ಅನಿಸಿದ್ರೆ ಆನಂದ ತೀರ್ಥರನ್ನು ನೋಡಿ ಬರ್ರಿ ಅಂತ ಹೇಳ್ತಿದ್ರಂತೆ ಶಿಲ್ಪಶಾಸ್ತ್ರಗಳು. ಅವರು ನೋಡಿದ್ರೆ ಸಾಕಂತೆ. ವಿಚಾರ ಮಾಡ್ರಿ, ಹೇಗಿರ್ಬೇಡ ಆ ಮುಖ, ಅದು ನಗುವು. ಕೆಲವು ಶಿಲ್ಪಿಗಳು ಪ್ರತಿಮೆ ಮಾಡ್ಲಿಕ್ಕೆ ಹೋದಾಗ ಕೆಲವೊಮ್ಮೆ ಅವು ನಮಗ್ ಗೊತ್ತಾಗ್ಬೇಕು, ಅದು ಶಿಲ್ಪಶಾಸ್ತ್ರ ಓದಿದಾಗ ಗೊತ್ತಾಗ್ತದೆ. ಆ ನಗು ಮುಖ ಇರೋದು ತುಂಬಾ ವಿಕಾರವಾಗಿರ್ತದೆ, ತುಂಬಾ ಕಣ್ಣು ಅರಳಿಸಿರ್ತದೆ. ಆ ಪ್ರತಿಮೆಗೂ ಆ ಕಣ್ಣಿಗೂ ಹೋಲಿಕೆನೇ ಇರಲ್ಲ, ಪ್ರತಿಮೆಗೂ ಆ ಕಾಲಿಗೂ ಹೋಲಿಕೆ ಇರಲ್ಲ. ಅದರದ್ದು ದಪ್ಪ, ಅದರ ಅಗಲ, ಗಲ್ಲ ಇಷ್ಟು ಅಗಲ ಮಾಡಿಬಿಟ್ಟಿರ್ತಾನೆ ಗಗಲ, ಗೊತ್ತಾಗಲ್ಲ, ಪ್ರತಿಮಾ ಲಕ್ಷಣ ಅಲ್ಲ ಅದೆಲ್ಲ. ಅದಕ್ಕೆ ಶಿಲ್ಪಶಾಸ್ತ್ರದ ಮಹಾನುಭಾವರು ಹೇಳ್ತಾರೆ, ಪ್ರತಿಮಾ ಲಕ್ಷಣ ಲಕ್ಷಣಾಯ ಲಕ್ಷ್ಯಂ. ಅದಕ್ಕೆ ಅಂತಾರೆ, ಹೇಗಿದ್ರು ಅಂತ ವರ್ಣಿಸುವಾಗ ತಾಳೆ ಮರದಂತೆ ಎದ್ದು ಬರ್ತಾ ಇದ್ರೆ ಕಾಣ್ಬೇಕಂತೆ. ತಾಳೆ ಮರ, ಬಂಗಾರದ ತಾಳೆ ಮರ ನಡೆದು ಬಂದ್ರೆ ಹೇಗೆ ಕಾಣ್ಬೇಕು ಹಾಗಿತ್ತಂತೆ. ಒಂದೊಂದು ಹೆಜ್ಜೆ ಇಟ್ರೆ ಸಲಗದ ಹೆಜ್ಜೆ ಇದ್ದ ಹಾಗಿರ್ತಿತ್ತಂತೆ. ಕನಕಾತುಲ ತಾಲ ಸನ್ನಿಭ ಕಮಲಾಕ್ಷೋ ವಿಮಲೇಂದು ಸನ್ಮುಖ. ಅವರ ದೇಹದಲ್ಲಿ ಭುಜಗಳು ಅವರ ದೇಹದ ಮಂಡಿ ತನಕ ಬರ್ತಿದ್ರಂತೆ. ಭುಜ ಹಾಗೆ ನಿಂತ್ರೆ, ಆಚಾರ್ಯರು ನಿಂತ್ರೆ ಅವರ ಅಂಗೈ ಮಂಡಿಗೆ ತಾಕ್ತಿತ್ತಂತೆ. ಅಂದ್ರೆ ಅವರ ಇದು ಎಷ್ಟಿರ್ಬೇಡ, ಹಾಗೆ ವರ್ಣನೆ ಮಾಡಿದ್ರು. ಶುಂಡಾದಂಡ ಅಂತ, ಆನೆ ಸೊಂಡಿಲ್ನಂತೆ ಇತ್ತಂತೆ ಒಂದೊಂದು ಭುಜಗಳು, ಆನೆಯ ಸೊಂಡಿಲ್ನಂತೆ ಭುಜಗಳು, ಸಿಂಹದಂಥ ಕಟಿ, ಸಲಗದಂಥ ನಡಿಗೆ, ಮುಖ ಮುಖ ನೋಡಬೇಕು. ಅದನ್ನ ಮುಖ ಇಲ್ಲಿ ವರ್ಣನೆ ಮಾಡಿದ್ದಾರೆ ಅಂತ ಬಿಟ್ಟಿದ್ದೇನೆ ಅಷ್ಟೇ, ಉಳಿದೆಲ್ಲ ನಾರಾಯಣ ಪಂಡಿತರು ವರ್ಣನೆ ಮಾಡಿದ್ದಾರೆ. ಮುಖ ಹೇಗೆ, ತುಳಸಿ ಗುಚ್ಛಂ, ಕಿವಿಯಲ್ಲಿ ಯಾವಾಗಲೂ ತುಳಸಿ ಗುಚ್ಛ ಇರ್ತಿತ್ತಂತ ಆನಂದ ತೀರ್ಥರ ಕಿವಿ ಒಳಗೆ. ಕೊರಳಲ್ಲಿ ತುಳಸಿ ಮಾಲೆ. ಅವರು ಧರಿಸ್ತಾ ಇದ್ದ ದ್ವಾದಶ ಊರ್ಧ್ವ ಪುಂಡ್ರಗಳು ಪ್ರಳಯ ಕಾಲದ 12 ಸೂರ್ಯರನ್ನ ಹೋಲ್ತಿತ್ತಂತೆ, ಅಷ್ಟು ಸ್ಫುಟವಾಗಿ ಕಾಣಬೇಕಂತೆ ಎಲ್ಲವೂ ಕೂಡ ನೋಡುವವರಿಗೆ. ದ್ವಾದಶ ಊರ್ಧ್ವ ಪುಂಡ್ರ, ಶಂಖ ಚಕ್ರ, ಇನ್ನು ಮುದ್ರೆಗಳು ಎಲ್ಲವೂ ಮುಖದಲ್ಲಿ ಅವರನ್ನ ನೋಡೋವರಿಗೆ ಇದೇನು ಸೂರ್ಯ, ಇದೇನು ಸೂರ್ಯ ಅನ್ನಿಸ್ಬೇಕಂತ. ನಾರ್ಮಡಿ ತೊಟ್ಟಿರ್ತಿದ್ರಂತೆ, ಕೌಶೇಯ ವಸ್ತ್ರ, ರೇಷ್ಮೆ ವಸ್ತ್ರ ಹುಟ್ಟಿದ್ರು ಅಂತಿದೆ ಒಂದ್ ಕಡೆಯಲ್ಲಿ. ಅದ್ರ ಮೇಲೆ ಔಷೀರ ವಸ್ತ್ರ, ಮೈ ಮೇಲೆ ಒಂದು ಉಣ್ಣೆ ವಸ್ತ್ರನೂ ಧರಿಸಿದ್ರಂತೆ. ಒಂದು ಉಣ್ಣೆ ವಸ್ತ್ರ, ಕೌಪೀನ, ಒಂದು ರೇಷ್ಮೆಯ ವಸ್ತ್ರ ಟೊಂಕಕ್ಕೆ ಕಟ್ಟಿದ್ದು, ಹಾಗೆ ನಡೀತಾ ನಡೀತಾ ಬರ್ತಿದ್ರಂತೆ. ಇದೆಲ್ಲ ನಾವು ಅವ್ರ ಕಾಲದಲ್ಲಿ ಹಾಗಿತ್ತು ಅಂತ ವರ್ಣನೆ ಮಾಡುವಾಗ ಕೇಳ್ತೇವೆ. ಅದನ್ನು ವರ್ಣಿಸುವಾಗ ಇವರು ಮಾತ್ರ ಮುಖವನ್ನು ಅತಿ ಹೆಚ್ಚು ಚಿಂತನೆ ಮಾಡಿಸ್ತಾರೆ ನಮಗೆ. ಉದ್ಯನ್ ಮಂದಸ್ಮಿತ ಶ್ರೀ ಮೃದು ಮಧು ಮಧುರಾಲಾಪ ಪೀಯೂಷಧಾರ ಪೂರಾಸೆ ಕೋಪ ಶಾಂತ ಸುಖ
ಸುಜನ ಮನೋಲೋಚನ ಪೀಯಮಾನಂ ಅಂದ್ರೆ ಏನರ್ಥ? ಉದ್ಯನ್ಮಂದಸ್ಮಿತ ಶ್ರೀ, ಆನಂದ ತೀರ್ಥರ ಮುಖದಲ್ಲಿ ಬರುವ ಮಂದಸ್ಮಿತ ಶ್ರೀ, ಸಂಸ್ಕೃತದಲ್ಲಿ ಸ್ಮಿತ ಅಂದ್ರೆ ಮಂದಹಾಸ, ಮಂದಸ್ಮಿತ ಶ್ರೀ, ಮಂದವಾದ ಆ ಹಾಸ, ಅಲ್ಲಿದ ಹೊರಹೊಮ್ಮುವ ಕಾಂತಿ, ಅದನ್ನ ಸುಜನಾಲೋಚನ ಆಪೀಯಮಾನಂ, ಸಜ್ಜನರು ಕಣ್ಣಿನಿಂದ ಆ ಮಂದಹಾಸವನ್ನ ಸವಿಲಿಕ್ಕೆ ಅಂತ ಬರ್ತಿದ್ರಂತೆ. ಹೇಗಿದೆ ಅಲ್ಲ, ಹೇಗಿದ್ದಾರಲ್ಲ ಇವರು. ಮತ್ತಂತಾರೆ ಮೃದು ಮಧು ಮಧುರಾಲಾಪ ಪೀಯೂಷಧಾರ, ಆಲಾಪ ಅವರ ಧ್ವನಿ ಹಾಗೂ ಅವರ ಬಾಯಲ್ಲಿ ಬರುವ ಶಬ್ದ ಅದು ಬಹಳ ಮೃದುವಾಗಿರ್ತಿತ್ತಂತೆ, ಮಧುರವಾಗಿರ್ತಿತ್ತು, ಅದು ಅಮೃತದಂತಿರ್ತಿತ್ತಂತೆ. ಹಾಗಾಗಿ ಕೇಳಲಿಕ್ಕೆ ಕೂತವರಿಗೆ ಆ ಮಾತನ್ನು ಬಿಟ್ಟು ಹೋಗ್ಬೇಕು ಅನಿಸ್ತಿರ್ಲಿಲ್ಲಂತೆ. ಮೃದು ಮಧು ಮಧುರಾಲಾಪ ಪೀಯೂಷಧಾರ ಅಂಥ ಮಾತಂತೆ. ಹಾಗೆ ಮಾತು, ಆ ರೀತಿ ಮಂದಹಾಸ, ಅದರಿಂದ ಕೂಡಿದ ನಿಮ್ಮ ಸುಂದರವಾದ ಮುಖ ಏನಿದೆ, ಸಂದ್ರಕ್ಷೇ ಸುಂದರಂ ಸಂದುಹದಿಹ ಮಹದಾನಂದಮಾನಂದ ತೀರ್ಥ ಶ್ರೀಮದ್ವಕ್ತ್ರೇಂದು ಬಿಂಬಂ, ವಕ್ತ್ರೇಂದು ಬಿಂಬಂ, ಈ ಮುಖಬಿಂಬವನ್ನ ಸಂರಕ್ಷೆ ಕದ, ಮತ್ತೆ ಮತ್ತೆ ನಾನು ಯಾವಾಗ ನೋಡ್ಲಿ ಅಂತ ಕೇಳ್ಕೊಳ್ತಾರೆ ತ್ರಿವಿಕ್ರಮ ಪಂಡಿತರು. ದುರಿತನುದುದಿತಂ ನಿತ್ಯದಾಹಂ ಕದಾನು, ನನಗೊಂದೇ ಭಾಗ್ಯ ಕೊಡ್ರಿ ನಿಮ್ಮ ಶಿಷ್ಯನಾದದ್ದಕ್ಕೆ, ನಿತ್ಯದ ಅಹಂ ಕದಾನು ಸಂರಕ್ಷೆ, ನನಗೊಂದೇ ಒಂದು ಮನಸ್ಸಿನೊಳಗೆ ಯಾವಾಗಲೂ ಕೂಡ ಆಸೆ, ಯಾವಾಗಲೂ ಈ ನಿಮ್ಮ ಮುಖ ಬಿಂಬವನ್ನ ನೋಡುವಂತೆ ನನ್ನನ್ನು ಮಾಡ್ರಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಇದು ಗುರುಗಳ ಸ್ತೋತ್ರ ಮಾಡುವಾಗ ಗುರುಗಳನ್ನು ಹೀಗೆ ಚಿಂತನೆ ಮಾಡ್ರಿ ಅಂತ ತ್ರಿವಿಕ್ರಮ ಪಂಡಿತರು ಅನುಸಂಧಾನ ಮಾಡಿಸಿದ ಶ್ಲೋಕ ಇದು. ಸಕಲ ದುರಿತಗಳ ಪರಿಹಾರ ಶ್ಲೋಕ. ಅದಕ್ಕೆ ದುರಿತ ನುದುದಿತಂ ಅಂತಂದಿದ್ದಾರೆ. ದುರಿತ ನುದುದಿತಂ ಅಂದ್ರೆ ದುರಿತ ನುತ್, ದುರಿತ ನುತ್ ಅಂದ್ರೆ ದುರಿತ ಪರಿಹಾರಕ ಅಂತ ಅರ್ಥ. ದುರಿತ ಪರಿಹಾರ ಮಾಡ್ತದೆ. ಆಮೇಲೆ ಪೂರಾಸೆ ಕೋಪ ಶಾಂತ ಸುಖ ಸುಜನ ಮನೋ ಅಂತಂದಿದ್ದಾರೆ. ಅಲ್ಲೇನಿದೆ? ಅಶಾಂತ, ನಮ್ಮ ಅಸುಖ, ಅಸುಖ ಅಂತಂದ್ರೆ ದುಃಖಗಳು ಅಂತ ಅರ್ಥ. ಉಪಶಾಂತ, ಪರಿಹರಿಸ್ತದೆ. ಯಾವುದು ಅಂದ್ರೆ ಇವರ ಬಾಯಲ್ಲಿ ಬರ್ತಿದ್ದಂತಹ ಮೃದು ಮಧುರವಾದ ಆಲಾಪನ ಅನ್ನೋ ಮಾತುಗಳ ಅಮೃತವೇ ಪರಿಹಾರ ಮಾಡ್ತದೆ. ಅದಕ್ಕೋಸ್ಕರ ದುಃಖ ಪರಿಹಾರಕವೂ ಹೌದು ಈ ಶ್ಲೋಕ, ದುರಿತ ಪರಿಹಾರಕವೂ ಹೌದು, ಆನಂದಕರವೂ ಹೌದು ಈ ಶ್ಲೋಕ. ಅತಿ ಹೆಚ್ಚು ದುಃಖ ಆದಾಗ ಈ ಶ್ಲೋಕ ಪಾರಾಯಣ ಮಾಡಿದ್ರೆ ಆನಂದ ಆಗ್ತದೆ ಮನಸ್ಸಿಗೆ. ಅದಕ್ಕೆ ಹೇಳಿದ್ದಾರೆ ಮಹದಾನಂದಮಾನಂದ ತೀರ್ಥ, ಮಹದಾನಂದಮಾನಂದ ತೀರ್ಥ ಅಂದ್ರಿಂದ ಆನಂದ ತೀರ್ಥ ಇವರು ನಮಗೆ ಆನಂದ ಕೊಡ್ತಾರೆ ಅಂತ ಈ 33ನೇ ಶ್ಲೋಕದಲ್ಲಿ ನಮಗೆ ಅದನ್ನ ಅನುಸಂಧಾನ ಮಾಡಿಸ್ತಾರೆ. 34ರಲ್ಲಿ ನಾವು ಬೇರೆ ಏನ್ ಮಾಡೋದು ಬೇಡ, ನಿಮ್ಮ ಕೆಲವು ಶಾಸ್ತ್ರಗಳಲ್ಲಿ ಬರುವ ಮಾತುಗಳನ್ನ ಯಾವಾಗಲೂ ಕೇಳೋ ಭಾಗ್ಯ ಕೊಡ್ರಿ ಸಾಕು ಅಂತ ಹೇಳ್ತಾರೆ. ಅದೇ ದೊಡ್ಡ ಪುಣ್ಯ ಅಂತಂದ್ರು. ಅದೇ ಬಹಳ ಕಷ್ಟ. ಅದನ್ನು ಕೊಟ್ಬಿಡ್ರಿ. ಯಾಕಂದ್ರೆ ಒಂದೊಂದು ಆನಂದ ತೀರ್ಥರ ಮಾತು ಕೇಳಬೇಕಾದ್ರೆ ಎಷ್ಟೋ ಜನ್ಮದ ಪುಣ್ಯ ಸಂಚಯ ಆಗಿರ್ಬೇಕಂತ. ನಮ್ಮ ಹಿರಿಯರು ಮಾಡಿಟ್ಟ ಪುಣ್ಯ ಸಂಚಯ ಆಗಿದ್ರೆ ಮಾತ್ರ ಆ ಮಾತು ಕೇಳಲಿಕ್ಕೆ ಸಾಧ್ಯ ಅಂತ. ಅದನ್ನು ಹೇಳ್ತಾರೆ. ಪ್ರಾಚೀನಾಚೀರ್ಣ ಪುಣ್ಯೋಚ್ಚಯ ಚತುರತರ ಆಚಾರತಃ ಚಾರು ಚಿತ್ತಾನ್ ಅತ್ಯುಚ್ಚಾಂ ರೋಚಯಂತೀಂ ಶ್ರುತಿ ಚಿತವಚನಾಂ ಶ್ರಾವಕಾಶ್ಚೋದ್ಯ ಚುಂಚೂನ್ ವ್ಯಾಖ್ಯಾಂ ಉತ್ಖಾತ ದುಃಖ ಚಿರಮುಚಿತ ಮಹಾಚಾರ್ಯ ಚಿಂತಾರತಾಂಸ್ತೆ ಸಚಿತ್ರಾಂ ಸಚ್ಛಾಸ್ತ್ರಕರ್ತಃ
ಚರಣ ಪರಿಚರಾನ್ ಶ್ರಾವಯಾಸ್ಮಾಶ್ಚ ಕಿಂಚಿತ್. ಬಹಳ ಅರ್ಥಗರ್ಭಿತವಾದ ಶ್ಲೋಕ ಇದು. ಮನುಷ್ಯನಿಗೆ ಏನಾಗಿದೆ, ಈಗ ಶಾಸ್ತ್ರಗಳಲ್ಲಿ ಒಂದಿಷ್ಟು ಒಲವು ಮೂಡಿದ ಒಂದು ಜನಾಂಗ ಇದೆ, ಕೆಲವರಿಗೆ ಒಲವು ಮೂಡದವರು ಇದ್ದಾರೆ. ಬಹಳ ಜನ ಕೇಳ್ತಿರ್ತಾರೆ, ಏನೇ ಆಗಲಿ ನಿಮ್ದು ಏನದ ಶಾಸ್ತ್ರ ವಾಕ್ಯ ಪ್ರವಚನ ಅದು ಸ್ವಲ್ಪ ಯೂನಿವರ್ಸಲ್ ಆಗಲ್ಲ ನೋಡ್ರಿ ಅಂತಿರ್ತಾರೆ. ಅದನ್ನ ಬಹಳ ಜನ ಕೇಳಲ್ಲ. ಭಾವಗೀತೆ ಆದ್ರೆ ನೋಡ್ರಿ ಎಲ್ಲ ಎದೆ ತುಂಬಿ ಹಾಡ್ತಾರಲ್ಲ, ಅದು ತುಂಬಾ ಜನ ಕೇಳ್ತಾರೆ. ಯಾಕಂದ್ರೆ ನಿಮ್ದು ವ್ಯೂಸ್ ಕಡಿಮೆ, ನಿಮ್ದು ಜನಸಂಖ್ಯೆ ಕಡಿಮೆ. ಅದಕ್ಕೆ ಹೇಳ್ತದೆ, ಮನುಷ್ಯನಿಗೆ ಶಾಸ್ತ್ರ ಮೋಕ್ಷ ಶಾಸ್ತ್ರ ಅಂದ್ರೆ ಅದನ್ನು ಶ್ರವಣ ಮಾಡ್ಲಿಕ್ಕೆ ಮೊದಲು ಮನಃಶುದ್ಧಿ ಇರಬೇಕು. ಮನಸ್ಸು ಶುದ್ಧಿ ಇಲ್ದವನಿಗೆ ಅದು ಶ್ರವಣ ಮಾಡ್ಲಿಕ್ಕೆ ಬಿಡಲ್ಲ. ಅದು ಮನಃಶುದ್ಧಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಮತ್ತೆ ಪ್ರಶ್ನೆ. ಅದಕ್ಕೆ ತ್ರಿವಿಕ್ರಮ ಪಂಡಿತರೇ ಅಂದಿದ್ದಾರೆ, ಹಿಂದಿನ ಜನ್ಮದ ಎಷ್ಟೋ ಹಿರಿಯರ ತಲೆಮಾರಿನಲ್ಲಿ ಪುಣ್ಯ ಮಾಡಿಟ್ಟಿರ್ಬೇಕಂತ. ಆ ಪುಣ್ಯದ ಪ್ರಭಾವದಿಂದಲೋ ಆಚರಣದ ಪ್ರಭಾವದಿಂದಲೋ ಅಂತಃಕರಣ ಶುದ್ಧಿ ಆದವನಿಗೆ ಶಾಸ್ತ್ರ ವಾಕ್ಯಗಳು ಬೀಳ್ಲಿಕ್ಕೆ ಸಾಧ್ಯ ಆಗ್ತದೆ. ಬಹಳ ಜನ ಈ ಥರದ ಮಾತುಗಳನ್ನು ಆಡಿದಾಗ ಹಾಸ್ಯ ಮಾಡ್ತಿರ್ತಾರೆ. ಅದೆಲ್ಲ ಎಲ್ಲಿ ನಡೀತದೆ, ಅವೆಲ್ಲ ಸುಳ್ಳು, ನೀವು ಮಾಡ್ಕೊಂಡಿದ್ರಷ್ಟೇ ಅಂತ. ಸುಮ್ಮನೆ ನೀವು ಮಾಡ್ಕೊಂಡಿರಷ್ಟೇ, ಅವು ಶುದ್ಧಿ ಇರಬೇಕು ಇವು ಶುದ್ಧಿ ಇರಬೇಕು ಅಂತೆಲ್ಲ ನೀವು ಮಾಡ್ಕೊಂಡಿರಿ. ಇದೆಲ್ಲ ಕೆಲವ್ರದೊಂದು ವಾದ ಇದೆ. ಆದ್ರೆ ಸ್ಪಷ್ಟ ಹೇಳ್ತಾರೆ ತ್ರಿವಿಕ್ರಮ ಪಂಡಿತರು, ಪ್ರಾಚೀನಾಚೀರ್ಣ ಪುಣ್ಯೋಚ್ಚಯ ಚತುರತರ ಆಚಾರತಃ ಚಾರು ಚಿತ್ತಾನ್. ಯಾವುದೇ ವಿದ್ಯೆ ಬರಬೇಕಾದ್ರೂ ಈ ನಿಯಮ ಇದ್ದದ್ದೇ. ಯಾವುದೇ ವಿದ್ಯೆ, ಒಂದು ವಿದ್ಯೆ ಅಲ್ಲ, ಎಲ್ಲಾ ವಿದ್ಯೆಗೂ ಇದೆ ಅಪ್ಲೈ ಆಗ್ತದೆ. ವಿಶೇಷವಾಗಿ ಮೋಕ್ಷ ಶಾಸ್ತ್ರಕ್ಕೆ ವಿಶೇಷ ಹೇಳಿದ್ದಾರೆ. ಅದಕ್ಕೆ ಹಿಂದಿನವರ ಬಹಳಷ್ಟು ಪುಣ್ಯದ ಸಂಚಯ ಇದ್ದು, ಆಚರಣ ಶುದ್ಧಿ ಇದ್ದು, ಮನಸ್ಸು ಶುದ್ಧಿ ಆದವನಿಗೆ ಮಾತ್ರ ಈ ಶಾಸ್ತ್ರದ ಮಾತುಗಳು ರುಚಿಸ್ತಾವಂತ. ಆಮೇಲೆ ರೋಚಯಂತೀಮ್ ಅಂತಾರೆ. ಆಮೇಲೆ ಇಲ್ಲದೆ ಹೋದವ್ರಿಗೆ ಏನಾಗ್ತದೆ, ಅದ್ರ ಬಗ್ಗೆ ಉಡಾಫೆ ಶುರು ಆಗ್ತದೆ. ಉಡಾಫೆ ಅಂತ ಇರ್ತಾರೆ ನೋಡ್ರಿ, ಅದೇನ್ ತಾತ್ಸಾರ, ಅದೇನ್ ಗ್ರಂಥ, ಅದೇನ್ ವಾಕ್ಯ ಬರೆದಿದ್ದಾರೆ, ಅವ್ರು ಹೇಳಿಬಿಟ್ರೆ ಒಪ್ಪಿ ಬಿಡ್ಬೇಕಾ? ಅವ್ರು ಹೇಳಿದ್ರು ಒಪ್ಪಿ ಬಿಡ್ಬೇಕಾ? ಇವ್ರು ಹೇಳಿದ್ರು ಒಪ್ಪಿ ಬಿಡ್ಬೇಕಾ? ಅದು ಹೇಳಿದ್ದೇ ಹೇಳ್ತಾರೆ, ಅದು ಬರ್ದಿದ್ದೇ ಬರೀತಾರೆ. ಅದೇ ಪ್ರತ್ಯಕ್ಷ, ಅದೇ ಅನುಮಾನ, ಅದೇ ಆಗಮ, ಅದೇ ಶ್ರುತಿ, ಅದೇ ದೇವರು, ಅದೇ ವಿಷ್ಣು, ಅದೇ ಮತ್ತೆ ಗುಣ ಪೂರ್ಣ ದೇಹ. ಎಷ್ಟು ಸಲಿ ಹೇಳ್ತೀಯ ಮಾರಾಯ, ಎಷ್ಟು ಸಲಿ ಬಡ್ಕೋತಿ, ಅದೇನ್ ನಿಂದು ಕತೆ? ಹೊಸದ್ ಹೇಳು, ಎಲ್ಲೂ ಹೊಸದ್ ಸಿಗಲ್ಲ. ಮತ್ ನೋಡಿದ್ರೆ ಇದಕ್ಕಿಂತ ಹೊಸದ್ ಎಲ್ಲೂ ಸಿಗಲ್ಲ. ಅದೇ ನೀವು ನೋಡಿರ್ಬೇಕಂದ್ರೆ ಈ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ತೆಗೆದು ಜಾಲಾಡ್ರೆ ನೋಡೋಣ, ಅದೇ ಕಾಗಿ, ಅದೇ ಗುಬ್ಬಿ, ಅದೇ ಬೆಟ್ಟ, ಅದೇ ನೀರು, ಅದೇ ಝರಿ. ಏನ್ ಹೊಸದ್ ಮತ್ತೆ? ಹೊಸದೇನ್ ಮತ್ತೆ? ನಾವು ನೋಡದೆ ಇದ್ದದ್ದು ಏನ್ ಬರೀತೀರಿಪ್ಪ? ಇದು ಬಿಟ್ಟು ಪ್ರಪಂಚ ಎಲ್ಲಿ ಕರ್ಕೊಂಡು ಹೋಗ್ಲಿ ಕೆಲಸ? ಅದೇ ಹೆಣ್ಣು, ಅದೇ ಮಣ್ಣು, ಅದೇ ನೀರು, ಅದೇ ಗಾಳಿ, ಅದೇ ಗಾಳಿ. ಎಲ್ಲಿ ಹೋಗ್ತೀರಿ? ಸಾಹಿತ್ಯ ನೋಡ್ತೀರಾ? ಇಲ್ಲ. ಸಂಗೀತ ಅದೇ, ಮತ್ತೆ ಅದೇ ಸ ರೇ ಗ ಮ ಪ, ಅಲ್ಲಿ ಬರ್ತಿರ್ತೀವಿ. ಹಿಂಗಂದ್ರೆ ಯಾವುದಕ್ಕೂ ಸಿಗಲ್ಲ. ಸಂಗೀತ ಕೇಳಿದ್ರು ಸಿಗಲ್ಲ, ಇನ್ಸ್ಟ್ರೂಮೆಂಟ್ ಕೇಳಿದ್ರು ಸಿಗಲ್ಲ, ಸಾಹಿತ್ಯ ಓದಿದ್ರು ಸಿಗಲ್ಲ. ಅಡಿಗೆ ಮಾಡ್ತೀರಾ? ಅದೇ ಅನ್ನ, ಅದೇ ಅಕ್ಕಿ, ಅದೇ ಬೇಳೆ, ಅದೇ ಬೇಳೆ, ಅದೇ ಎಣ್ಣೆ, ಅದೇ. ಹಿಂಗಂದ್ರೆ ಅಂದ್ರೆ ಮನುಷ್ಯನಿಗೆ ಹೋಲಿ ಬಟ್ಟೆ ತಗೋತೀರಿ, ಅಯ್ಯೋ ಅದೇ ಹತ್ತಿ ಬಟ್ಟೆ, ಅದೇ ಕಾಟನ್ನು, ಅದೇ ಪಾಲಿಸ್ಟರು. ಹೌದು, ಮತ್ತೆ ಮನುಷ್ಯನಿಗೆ ಅದೇ ಅನ್ನೋದು ಶುರು ಆಗಿಬಿಟ್ರೆ ಅದು ಎಲ್ಲಿಗೆ ಎಂಡಿದೆ? ಅದಕ್ಕೆ ಹಿಂಗೆ ಗುರುತಿಸೋದ ವಸ್ತುಗಳ ಮೌಲ್ಯವನ್ನ, ವಸ್ತುಗಳ ಮಹತ್ವವನ್ನ, ವಿದ್ಯೆಯ ಮಹತ್ವವನ್ನು ಗುರುತಿಸೋದು ಹೇಗೆ? ಯಾವುದರಿಂದ ಮನುಷ್ಯ ಹಾಗಾದ್ರೆ ಇದ್ದಿದ್ದ ಮಹತ್ವವನ್ನು ಗುರುತಿಸ್ಬೇಕು? ಕಂಪ್ಯಾರಿಟಿವ್ ಹ್ಯಾಕ್ ಮಾಡ್ಬೇಕು? ಯಾವುದ್ರ ಜೊತೆಗೆ ಯಾವುದನ್ನು ಕಂಪೇರ್ ಮಾಡಬೇಕು? ಯಾವ ವಿದ್ಯೆಗಳಲ್ಲಿ ಯಾವ ವಿದ್ಯೆ ಶ್ರೇಷ್ಠ ಅಂತ ಹೆಂಗೆ ತಿಳ್ಕೊಳ್ಬೇಕು? ಯಾವ ಯಾವ ಬಟ್ಟೆಗಳಲ್ಲಿ ಈ ಬಟ್ಟೆಗಿಂತ ಈ ಬಟ್ಟೆ ಶ್ರೇಷ್ಠ ಅಂತ ತಿಳ್ಕೊಳ್ಳೋದು ಹೇಗೆ? ವ್ಯಕ್ತಿಗಳಲ್ಲಿ ಈ ವ್ಯಕ್ತಿಗಿಂತ ಈ ವ್ಯಕ್ತಿ ಶ್ರೇಷ್ಠ ಅಂತ ತಿಳ್ಕೊಳ್ಳೋದು ಇಲ್ವೇ? ವ್ಯವಸ್ಥೆ ಹೆಂಗೆ? ಯೋಚನೆ ಮಾಡ್ಬೇಕಲ್ವಾ? ಇದೆಲ್ಲ ಯೋಚನೆಗೆ ಹತ್ತಿದ್ರೆ ತಾನೇ ಮನುಷ್ಯನಿಗೆ ಇವತ್ತು ಮೇಲ್ ಬರ್ಲಿಕ್ಕೆ ಸಾಧ್ಯ.
ಎಂಥ ಅದ್ಭುತ ಮಾತು ಹೇಳ್ತಾರೆ. ಅದಕ್ಕೇನೆ ಶಾಸ್ತ್ರ ಆತ್ಮೋದ್ಧಾರಕ್ಕಿದೆ, ಉಳಿದೆಲ್ಲವೂ ಕೂಡ ಆತ್ಮೋದ್ಧಾರಕ್ಕಿಲ್ಲ, ತಾತ್ಕಾಲಿಕ ಸುಖಕ್ಕಿದೆ. ಎಲ್ಲವೂ ತಾತ್ಕಾಲಿಕ ವ್ಯವಸ್ಥೆಗಿದೆ. ನಾವು ತಾತ್ಕಾಲಿಕ ಸುಖಕ್ಕಿರೋದನ್ನ ಅದು ಬಹಳ ಕಾಲ ಸುಖ ಕೊಡ್ತದೆ ಅಂತ ಭ್ರಮಿಸ್ತೇವಲ್ಲ, ಇದು ದೊಡ್ಡ ಅನರ್ಥ. ಎಲ್ಲವೂ ತಾತ್ಕಾಲಿಕ ಸುಖ ಕೊಡ್ತಾರೆ, ಆದ್ರೆ ಅಧ್ಯಾತ್ಮ ಶಾಸ್ತ್ರ ಮಾತ್ರ ಮೋಕ್ಷ ಸುಖ ಕೊಡ್ತದೆ. ನೋಡಿ, ಯೋಚನೆ ಮಾಡಿ, ಆತ್ಮೋದ್ಧಾರ ಆಗ್ಬೇಕಾ, ತಾತ್ಕಾಲಿಕ ಸುಖ ಬೇಕಾ? ಆತ್ಮೋದ್ಧಾರಕ್ಕೆ ಇದೊಂದೇ ದಾರಿ ಅಂತ ವೇದಗಳು ಸಾರ್ತಾರೆ. ಎಲ್ಲಿವರೆಗೂ ಸಾರಿದ್ದಾರೆ ವೇದವ್ಯಾಸರು ಅಂದ್ರೆ ಮೈ ರೋಮಾಂಚನ ಆಗ್ತದೆ. ಎಲ್ಲಾ ಶಾಸ್ತ್ರಗಳು ನಾನ್ ರಚನೆ ಮಾಡಿದ ಬ್ರಹ್ಮಸೂತ್ರಕ್ಕೆ ಅಂಗಗಳಷ್ಟೇ ಹೊರತು ಯಾವುದೂ ಆತ್ಮೋದ್ಧಾರ ಮಾಡಲ್ಲ ಅಂತ ಅಂದ್ಬಿಡ್ತಾರೆ. ಏನ್ ಹೇಳ್ತೀರಿ? ವ್ಯಾಕರಣ ಶಾಸ್ತ್ರ ಇರ್ಬೋದು, ಮೀಮಾಂಸಾ ಶಾಸ್ತ್ರ ಇರ್ಬೋದು, ಇನ್ನು ನ್ಯಾಯಶಾಸ್ತ್ರಗಳಿರ್ಬೋದು, ಇನ್ನು ಬೇರೆ ಬೇರೆ ಯೋಗಶಾಸ್ತ್ರ ಇರ್ಬೋದು, ಎಲ್ಲಿ ಶಿಲ್ಪಶಾಸ್ತ್ರ ಇರ್ಬೋದು, ಎಲ್ಲವೂ ನಾನು ಕೊಟ್ಟ ಬ್ರಹ್ಮಸೂತ್ರಗಳಿಗೆ ಅವೆಲ್ಲವೂ ಕೂಡ ಒಂದೊಂದು ಕಡೆಯಿಂದ ಸಹಾಯ ಮಾಡಬಹುದು, ಆದರೆ ಮೋಕ್ಷವನ್ನಂತೂ ಅವು ತಂದುಕೊಡಲ್ಲ ಅಂತ ಹೇಳ್ಬಿಡ್ತಾರೆ. ವೇದಾಂತ ಸೂತ್ರಕ್ಕೆ ಮೊರೆ ಹೋಗ್ಬೇಕಂತೆ ನಾವು. ಇದು ನಿಜವಾದ ಪರಮ ಅಭಿಪ್ರಾಯ. ಇದೇ ಐದಂಪರ್ಯ. ಅದನ್ನಿಟ್ಟುಕೊಂಡೇ ಹಿಂದಿನ ಆಚಾರ್ಯ ತ್ರಯರು ಕೂಡ ವೇದಾಂತ ಶಾಸ್ತ್ರಕ್ಕೆ ಅವರು ಯಾವಾಗಲೂ ಮುಗಿ ಬೀಳ್ತಿದ್ರಂತೆ. ಅವ್ರಿಗೆ ಬರ್ತಿರ್ಲಿಲ್ಲ ಅಂತಲ್ಲ ಬೇರೆ ಶಾಸ್ತ್ರಗಳು, ಕೆಲವ್ರಿಗೆ ಹಂಗೊಂದು ಕಲ್ಪನೆ ಇದೆ, ಅವ್ರಿಗೆ ಬೇರೆ ಏನು ಬರ್ತಿರ್ಲಿಲ್ಲ, ಅದಕ್ಕೆ ಪಾಪ ಯಾವಾಗ್ಲೂ ವೇದಾಂತ ಹೇಳ್ತಾ ಕೂತಿದ್ರು ಆಚಾರ್ಯರು. ಹಂಗೆ ವೇದ ಯಾಕೆ ಮತ್ತೇನ್ ಮಾಡೋದ್ರಿ, ಅವ್ರಿಗೆ ಏನ್ ಬೇರೆ ಬರಲ್ಲ, ಅವ್ರಿಗೆ ಅದಷ್ಟೇ ಮತ್ತೆ ಅದೇ ಬುಕ್ ತೆಗಿತಿದ್ರೇನೋ ಓಮೋ ಮತಾತೋ ಬ್ರಹ್ಮ ಜಿಜ್ಞಾಸ ಬರ್ತಿರ್ಲಿಲ್ಲ ಅಲ್ಲ, ಎಲ್ಲ ಬರ್ತಿತ್ತು, ಅದು ಮೋಕ್ಷ ಕೊಡಲ್ಲಲ್ರು ಅಂತ ಬಿಡ್ತಿದ್ರಂತ. ಅದಕ್ಕೆ ನಿನ್ನೆ ಹೇಳಿದ್ದಲ್ಲ ವಿಜೇಂದ್ರ ತೀರ್ಥರು, ಎಲ್ಲ ಬರ್ತಿತ್ತಂತೆ ಆದ್ರೆ ಯಾವುದೂ ಬೇಡ ಆಗಿತ್ತಂತ ಅವ್ರಿಗೆ. ಆದ್ರೆ ಸಮಯ ಬಂದಾಗ ಯಾರಾದ್ರೂ ಪರೀಕ್ಷೆಗೆ ಬಂದ್ರೆ ಅದನ್ನ ತೋರಿಸಿ ಆಮೇಲೆ ಇದನ್ನ ಮುಂದುವರಿಸ್ತಿದ್ರಂತ. ಮತ್ತೆ ಏನ್ ಮಾಡ್ತೀರಿ, ಅವ್ರಿಗೆಲ್ಲ ಬರ್ತಿತ್ತು. ಕುಂಬೇಶ್ವರ ದೇವಸ್ಥಾನ ಅಂತಿದೆ, ಶಾರ್ಗಪಾಣಿ ದೇವಸ್ಥಾನ ಅಂತಿದೆ ಕುಂಭಕೋಣದೊಳಗೆ. ನೀವು ದೇವಸ್ಥಾನ ದರ್ಶನ ಮಾಡಿದಾಗ ಗೊತ್ತಾಗ್ತದೆ, ಸುಮಾರು ದೂರ ಇದೆ ಆ ದೇವಸ್ಥಾನ. ಈ ದೇವಸ್ಥಾನ ಒಂದಿನ ವಿಜಯೇಂದ್ರ ಸ್ವಾಮಿಗಳು ಬೆಳಗ್ಗೆ ಹೊತ್ತು ಪಾಠಕ್ಕೆ ಕರೆದ್ರು, ವೇದಾಂತ ಪಾಠಕ್ಕೆ. ಬೆಳಗ್ಗೆ ಪಾಠ, ಶಿಷ್ಯರೆಲ್ಲ ಕೂಡ್ತಿದ್ರು, ಶಿಷ್ಯರೇ ಇಲ್ಲ. ಏನ್ ಮಾಡ್ಬೇಕು ಕೇಳಿದ್ರು, ಎಲ್ರಪ್ಪ ಶಿಷ್ಯರೆಲ್ರು ಪಾಠಕ್ಕೆ ಅಂತಂದ್ರೆ, ಇಲ್ಲ ಇವತ್ತು ಬಹುಶಃ ಪಾಠ ಆಗ್ಲಿಕ್ಕಿಲ್ಲ, ಬಿಡ್ರಿ ಬುದ್ಧಿ ಅಂತ ಅಂದ್ಬಿಟ್ಟಂತ ದಿವಾನ್. ಅರೆ ಪಾಠ ಯಾಕಿಲ್ಲೋ? ಇಲ್ಲ ಬಿಡಿ ಬುದ್ಧಿ, ಇವತ್ತು ನಿಮ್ ಪಾಠ ಗೀಟ ಯಾರು ಕೇಳಲಿಕ್ಕೆ ಬರಲ್ಲ ಅಂದ್ಬಿಟ್ಟ. ಅವ್ರಂದ್ರು ಅಲ್ಲಿ ಎಲ್ಲಿ ಹೋದ್ರು ಅಂದ್ರು, ಇಲ್ಲ ಇವತ್ತು ಒಂದು ಡೊಂಬರಾಟದವನು ಬಂದಿದ್ದಾನೆ, ಬಹಳ ಪ್ರಸಿದ್ಧ ಅವನು ಮಾಡೋ ಡೊಂಬರಾಟ, ಅದನ್ನ ನೋಡ್ಬೇಕು ಅಂತ ಮೊದ್ಲಿಂದ ಇವ್ರು ತಲೆ ಒಳಗೆ ಇಟ್ಕೊಂಡೇ ಬಿಟ್ಟಿದ್ರು ಅನಿಸ್ತದೆ. ಹಿಂಗಾಗಿ ಅವ್ನು ಬರ್ತಾನೆ ಅಂತ ಎಲ್ರು ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ, ಬಹುಶಃ ಇವತ್ತು ನಿಮ್ ಪಾಠ ಆಗ್ಲಿಕ್ಕಿಲ್ಲ, ಬಿಟ್ಬಿಡಿ ಬುದ್ಧಿ, ಇವತ್ತು ಪುಸ್ತಕ ಮುಚ್ಚಿಬಿಡಿ ಅಂತ ಅಂದ್ಬಿಟ್ಟು ನಾನು. ಅವು ಶಿಷ್ಯರು ಹಂಗೆ ಇರ್ತಾವ್ರಿ, ಹೇಳಲಿಕ್ಕೆ ಬರಲ್ಲ. ಮಠಗಳಲ್ಲೆಲ್ಲ ಅವು ಸ್ವಾಮಿಗಳು ಹಂಗೆ ಆಗಿರ್ತದೆ. ಅವ್ರ ಶಿಷ್ಯರು ಓ ಹಿಂಗಾಯ್ತಾ ಅಂದ್ರು ಸ್ವಾಮಿಗಳು. ಓಹೋ ಏನ್ ಮಾಡ್ಬೇಕು, ಬರ್ರೋ ಅಂದ್ರೆ ಪಾಠಕ್ಕೆ ಬರಲ್ಲ ಅಂತಾರೆ. ಹೋಗಿದ್ದಾನೆ ಡೊಂಬರಾಟಕ್ಕೆ ಅಂತ. ಕೊನೆಗೆ ಇವ್ರು ಏನ್ ಮಾಡಿದ್ರು ವಿಜೇಂದ್ರ ಸ್ವಾಮಿಗಳು, ಆ ಡೊಂಬರಾಟದವನ್ ಕರ್ಕೊಂಡು ಬಾ ಅಂದ್ರು. ಪಾಠಕ್ಕೆ ಇವ್ರನ್ ಬಾ ಅಂದ್ರೆ ಬರಲ್ಲ ಅಂತಾರೆ, ಅವ್ನ್ ಕರ್ಕೊಂಡು ಬಾ ಅಂದ್ರು. ಈಗ ಸರಿ ಹೋಯ್ತು, ಅವನ ಆಟ ಇಲ್ಲ ಆಡಿಸ್ತೇನೆ ಬಾ ಅಂದ್ರು ಮಠಕ್ಕೆ. ಕೊನೆಗೆ ಆ ಡೊಂಬರಾಟದವನಿಗೆ ಹೇಳಿ, ಹಿಂಗೊಬ್ರು ಯತಿಗಳಿದ್ದಾರಪ್ಪ, ಅವನಿಗೆ ಪರಿಚಯ ಮಾಡಿಸಿ, ಅವ್ರು ನಿನ್ನನ್ನು ಕರಿತಿದ್ದಾರೆ ಬರ್ಬೇಕಂತೆ. ಅವನು ಯತಿಗಳು ಕರಿತಿದಾರ, ನನ್ ತಪ್ಪಾಗ್ತದೆ ಹೋಗದೆ ಹೋದ್ರೆ ಅಂತ ಅವ ಆಟ ನಿಲ್ಸಿ ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡಿ, ಏನ್ ಸ್ವಾಮಿ, ಅಲ್ಲ ನಿಮ್ದು ಏನ್ ಆಟ ಅಂತ ಕೇಳಿದ್ರು ಅವ್ರು. ಇಲ್ಲ ನಾನು ಈ ಕಡೆ 1-2 ಕೋಲ್ ಕಟ್ತೀನಿ, ಆ ಕಡೆ 2 ಕೋಲ್ ನಿಲ್ಲಿಸ್ತೀನಿ, ಅದ್ರ ಮೇಲ್ಗಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಒಂದು ಹಗ್ಗ ಕಟ್ತೀನಿ, 1-2 ಮಂಗ್ಯಾನು ಇಟ್ಕೊಂಡಿದ್ದ, ಕೋತಿಗಳು ಇಟ್ಕೊಂಡಿದ್ದ, ಅವನೊಂದು ಟನ್ ಕುಣಿಸ್ತಿದ್ದ, ಕೈಯಲ್ಲೊಂದು ಕೋಲ್ ಹಿಡ್ಕೊಂಡಿದ್ದ. ಆ ಕೋಲ್ ಹಿಡ್ಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡಿ ಆ ಹಗ್ಗದ ಮೇಲೆ ನಡೀತಾ ಈ ಕಡೆಗೆ ಬಂದು ಇಳಿಬೇಕು, ಆ ಕಡೆಗೆ ಬಂದು ಇಳಿಬೇಕು. ಇದು ನೋಡ್ರಿ ನನ್ನ ಆಟ ಅಂದ. ಇದಕ್ಕೆ ಊರು ತುಂಬ ಮೆಚ್ಚುಗೆ ಇದೆ. ಆ ರಾಜ ನನಗೆ ಸನ್ಮಾನ ಮಾಡಿದ್ದಾನೆ, ಈ ರಾಜ ಸನ್ಮಾನ ಮಾಡಿದ್ದಾನೆ, ನನಗೆ ಬಹಳ ಮನ್ನಣೆ ಇದೆ ಅಂತ ಅವನು. ಬಹಳ ಸಂತೋಷಪ್ಪ, ಏನ್ ದೊಡ್ಡ ವ್ಯಕ್ತಿ ನೀನು ಅಂತ ಅವನು ಹೊಗಳಿ.
ಇಷ್ಟು ದಿನ ನೀನು ಅಲ್ಲೆಲ್ಲ ಆಟ ಆಡ್ಕೊಂಡು ಬಂದಿದ್ದಿ, ಮತ್ತೆ ನಿನ್ನೊಂದು ಕಲೆಗೆ ನಾವು ಮನ್ನಣೆ ಕೊಡ್ತೇವೆ ಅಂತ ಅವನಿಗೆ ಗೌರವಿಸಿ ಶಾಲ್ ಹೊದಿಸಿ ಆಮೇಲೆ ಹೇಳಿದ್ರಂತೆ, ನಾನು ಇವತ್ತು ಆಟ ಆಡ್ತೀನಿ, ನನಗೆ ಅವಕಾಶ ಮಾಡಿಕೊಡು ಅಂದ್ರು. ಅದಕ್ಕೆ ಬುದ್ಧಿ ಎಲ್ಲ ನಿಮಗೆ ಹೇಳಿದ್ದಲ್ಲ, ಇದೆಲ್ಲ ಇಲ್ಲ ನಾನು ಮಾಡ್ತೀನಿ ಇವತ್ತು. ನಿನ್ನ ಹಗ್ಗ ಎಲ್ಲಿದೆ ಅಂತ ದಪ್ಪ ಹಗ್ಗ ತಗೊಂಡು ಬಂದಿದ್ದ, ಸೆಣಬು ಅಂತೇನೋ ಅಂತ ಅದನ್ನು ತಗೊಂಡು ಬಂದಿದ್ದ, ತೋರಿಸಿದ. ಅಯ್ಯೋ ಇಂಥ ಹಗ್ಗ ಎಲ್ಲ ನಮಗೆ ಬೇಡಪ್ಪ, ನಮಗೆ ಸರಿ ಹೋಗಲ್ಲ. ಮತ್ತೇನು ಮಾಡ್ಬೇಕು ನೋಡು, ನಾವು ದೇವ್ರ ಭಕ್ತರು, ನಾವೇನು ಮಾಡಿದ್ರು ದೇವಸ್ಥಾನಗಳಲ್ಲಿ ಮಾಡೋರು. ಹೀಗಾಗಿ ನಿನ್ನ ಕೋಲು ಕಟ್ಟಬೇಡ, ನಂದೇ ದಂಡ ಕಾಷ್ಟ ಇದೆ, ನಿನ್ನ ಕೋಲ್ ನನಗೆ ಬೇಡ, ಹಗ್ಗ ಕಟ್ಟಲಿಕ್ಕೂ ಕೋಲ್ ಬೇಡ, ಬಾಳೆ ನಾರುಗಳಿದ್ದಾವೆ, ಜೋಡಿಸಿ ಆ ದೇವಸ್ಥಾನದ ಶಿಖರದಿಂದ ಈ ಶಿಖರದ ತನಕ ಕಟ್ಸೋ ವ್ಯವಸ್ಥೆ ಮಾಡುತ್ತಂತ. ಅಲ್ಲ ಸ್ವಾಮಿ ಏನ್ ಮಾಡ್ತೀರಿ ನೀವು ಅಂತ. ನಾನು ಆ ನಾರಿದ ಮೇಲೆ ನಡೆದು ಬರ್ತೇನೆ ಅಂತಂದ್ರು. ಅವನಿಗೆ ದಿಗ್ಭ್ರಮೆ ಆಗಿದೆ. ನಿಮಗೆ ಏನ್ ಅನಿಸಿದೆ, ಏನ್ ತಿಳಿದಿದ್ರಿ ನೀವು ಅಂತ ಅಂತಿದ್ದಾನೆ. ನೀ ಕಟ್ಸಪ್ಪ ಅಂತ. ಆ ಶಾರ್ಗಪಾಣಿ ದೇವಸ್ಥಾನದ ಶಿಖರಕ್ಕೂ ಕುಂಬೇಶ್ವರನ ದೇವಸ್ಥಾನದ ಶಿಖರಕ್ಕೂ ಒಂದು ಸಲಿ ನಾರು ಕಟ್ಸಿದ್ರು. ಅಂತೂ ಇಂತು ಕಟ್ಸಿದ ಮೇಲೆ ದಂಡಕ್ಕಷ್ಟೇ ಹಿಡಿದಿದ್ದಾರೆ. ಹೋಗಿದ್ದಾರೆ ಶಾರ್ಗಪಾಣಿ ದೇವಸ್ಥಾನ ಮತ್ತು ಕುಂಬೇಶ್ವರ ದೇವಸ್ಥಾನ. ಅಲ್ಲಿರೋ ದೇವಸ್ಥಾನದಲ್ಲಿ ದೇವರಿಗೆ ನಮಸ್ಕರಿಸಿದ್ದಾರೆ. ಜನಗಳೆಲ್ಲ ಸೇರಿಸ್ಬಿಟ್ಟಿದ್ದಾರೆ. ಹೆಂಗಿದ್ರು ಡಂಬರಾಟಕ್ಕೆ ಸೇರಿದ್ರು. ಮತ್ತೆ ದಂಡಕಾಷ್ಟೆ ಹಿಡ್ಕೊಂಡು ನೇರ ಆ ದೇವಸ್ಥಾನದ ಶಿಖರ ಏರಿ ಅದ್ರ ಮೇಲೆ ನಡೀತಾ ಬಂದ್ರಂತೆ. ಅದ್ರ ಮೇಲೆ ನಡೀತಾ ಬಂದಿದ್ದಾರೆ. ಕೆಳಗೆ ಬೀಳ್ತಾ ಇಲ್ಲ, ಅಳಗಾಡ್ತಾ ಇಲ್ಲ, ಭಯ ಪಡ್ತಿಲ್ಲ ವಿಜಯೇಂದ್ರ ಸ್ವಾಮಿಗಳು. ನಿರ್ಭಯರಾಗಿ ನಡೀತಾ ಬಂದು ಕೆಳಗೆ ಬಂದ್ರು. ಮತ್ತೆ ದೇವಸ್ಥಾನದೊಳಗೆ ನಮಸ್ಕಾರ ಮಾಡಿ ಮತ್ತೆ ಪುನಃ ಶಿಖರ ಹತ್ತಿ ಈ ಕಡೆಯಿಂದ ಬಂದು ಇಳಿದ್ರಂತೆ. ಪದೇ ಬಂದು ನಮ್ಮ ವೇದಾಂತ ಪಾಠಕ್ಕೆ ವಿಘ್ನ ಆಗಬೇಡ, ನಿನಗೆ ಇವರೆಲ್ಲ ಕೊಡ್ತಿದ್ದದ್ದು ಎಷ್ಟು ಹಣ ಹೇಳು, ನಿನಗೆಷ್ಟು ಕೊಡ್ತಿದ್ರು ಹಣ, ನಿನಗೂ ಲಾಸ್ ಆಗ್ಬಾರ್ದಲ್ಲ, ನಿನ್ನ ಹೊಟ್ಟೆ ಪಾಡು, ಅದಕ್ಕೆ ಪದೇ ಬರಬೇಡ, ಬೇರೆ ಊರನ್ನು ನೋಡ್ಕೋ, ಅದಕ್ಕೆ ಇವತ್ತು ಹಣ ಇಲ್ಲ ಅಂತ ಹೇಳು ಅನ್ಕೊಳ್ಬೇಡ ಅಂತ ಸಂಸ್ಥಾನದಲ್ಲಿದ್ದು ತೆಗೆದು ದುಡ್ಡು ಕೊಟ್ಟು ಅವನಿಗೆ ಆಶೀರ್ವದಿಸಿ ಕಳಿಸಿದ್ರಂತೆ. ಶಿಷ್ಯರಿಗೆ ಹೇಳ್ತಾರೆ, ನೋಡಿದ್ರೆ ಆ ಡೊಂಬರಾಟ ಬೇಕಾ ಈ ಡೊಂಬರಾಟ ಬೇಕಾ ಅಂತ ಕೇಳಿ ಹಿಂಗೆಲ್ಲ ಮಾಡಿಬಿಡಿ. ಅಂದ್ರೆ ಅವ್ರಿಗೆ ಏನ್ ಕಳಕಳಿ, ವೇದಾಂತ ಪಾಠ, ತತ್ವವಾದ, ಸತ್ಯ ದರ್ಶನ, ಶಾಸ್ತ್ರ ಚಿಂತನ, ಇದಕ್ಕೆಲ್ಲ ಥರದ್ದು ಸಂಬಂಧಪಟ್ಟದ್ದು ಏನೇ ಬಂದ್ರು ಅದನ್ನ ಇದಕ್ಕೆ ಸೇರಿಸ್ಕೊಳ್ರಿ ಅಂತಿದ್ರಂತೆ. ಸೇರಿಸ್ಕೊಳ್ರಿ, ನಿಮ್ಮ ಬದುಕಿನ ವ್ಯವಸ್ಥೆಯನ್ನ ಇದ್ರ ಜೊತೆಯಲ್ಲಿ ಕಳೀರಿ, ಶಾಸ್ತ್ರಗಳ ಚಿಂತನೆಯಲ್ಲಿ ಕಳೀರಿ. ಇದೆಲ್ಲ ವಿಜಯೇಂದ್ರ ಸ್ವಾಮಿಗಳ ಕಥೆ ನಾವು ಕೇಳ್ತೇವೆ. ಅವ್ರು ರಾಜಕೀಯದಲ್ಲಿ ಇರಬಹುದು, ರಾಜ ಬರ್ಬಹುದು, ಭೂಮಿಯ ವ್ಯಾಜ್ಯಗಳಿರ್ಬೋದು, ದೇವಸ್ಥಾನಗಳಲ್ಲಿ ಕಮಿಟಿಯ ಸಮಸ್ಯೆಗಳಿರ್ತಿದ್ವು, ಎಲ್ಲ ನೋಡ್ತಿದ್ರಂತೆ ಕುಂಭಕೋಣದೊಳಗೆ. ಆದ್ರೆ ವೇದಾಂತ ಪಾಠ, ಶಾಸ್ತ್ರ ಪಾಠ ಹೇಗಿದ್ರು ನೋಡ್ರಿ, ವಿಚಾರ ಮಾಡಿ. ಇದು ನಾವು ಕಲಿಬೇಕಾದಂತಹ ಅಂಶಗಳು. ಅದಕ್ಕೆ ತ್ರಿವಿಕ್ರಮ ಪಂಡಿತರ ಕಾಲದಲ್ಲಿ ಅವರೇ ಅಂದ್ಬಿಟ್ರು, ಶ್ರಾವಯಾಸ್ಮಾಶ್ಚ ಕಿಂಚಿತ್ ಅಂತ. ಯಾವುದೋ ಹಿರಿಯರ ಪುಣ್ಯ ಫಲಿಸಿ ಸದಾಚಾರವಂತಿಕೆಯಿಂದ ಮನುಷ್ಯ ಶುದ್ಧ ಆಗಿದ್ರೆ ನಿಮ್ಮ ಈ ಶಾಸ್ತ್ರದ ಮಾತುಗಳನ್ನ ನಿಮ್ಮ ಶಿಷ್ಯತ್ವ ವಹಿಸಿ ಕಿಂಚಿತ್ ಶ್ರಾವಯಾಸ್ಮ, ಸ್ವಲ್ಪ ಕೇಳೋ ಭಾಗ್ಯ ಬರ್ತದೆ, ಇಲ್ಲದೆ ಇದ್ರೆ ಸಾಧ್ಯ ಇಲ್ಲ ಅನ್ನೋ ಮಾತು ಇದು. ಹಾಗಾಗಿ ಸಚ್ಛಾಸ್ತ್ರಕರ್ತ, ಹೇ ಸಚ್ಛಾಸ್ತ್ರಕರ್ತ, ಸಚ್ಛಾಸ್ತ್ರಕರ್ತೃಗಳಾದಂತಹ ಆನಂದ ತೀರ್ಥರೇ, ಬಹಳ ವಿಚಿತ್ರವಾದ, ಬಹಳ ಅದ್ಭುತವಾದ, ಸಕಲ ದುಃಖಗಳನ್ನ ಕಳೆದು ಬಿಸಾಕುವ, ಎಲ್ಲ ದುಃಖ ಕಳೀತದಂತೆ. ವ್ಯಾಖ್ಯಾಂ ಉತ್ಖಾತ ದುಃಖಾಂ ಅಂತ, ಎಂಥ ದುಃಖವನ್ನು ಮರೆಸುವ ಶಕ್ತಿ ನಿಮ್ಮ ಶಾಸ್ತ್ರದ ಮಾತಿಗಿದೆ ಅಂತ ನಾನು ಕಂಡುಕೊಂಡಿದ್ದೇನೆ ಅಂತ ತ್ರಿವಿಕ್ರಮ ಪಂಡಿತ. ಚಿರಮುಚಿತ ಮಹಾಚಾರ್ಯ, ಹೇ ಮಹಾಚಾರ್ಯ, ಚಿತ್ರಾಂ ಸಚ್ಛಾಸ್ತ್ರಕರ್ತ ಚರಣ ಪರಿಚರಾನ್, ನಿಮ್ಮ ಪಾದ ಸೇವೆ ಮಾಡಿಕೊಂಡಿರ್ತೇವೆ ನಾವು, ನಮಗ ಆ ಶಾಸ್ತ್ರಗಳ ಶ್ರವಣ ಮಾಡುವ ಭಾಗ್ಯವನ್ನ ಕೊಡ್ರಿ ಅಂತ ಪ್ರಾರ್ಥನೆ ಮಾಡಿಬಿಟ್ಟಿದ್ದಾರೆ ತ್ರಿವಿಕ್ರಮ ಪಂಡಿತ. ಇದು 34ನೇ ಶ್ಲೋಕದಲ್ಲಿ ನಾವು ನೋಡಬೇಕಾದಂತಹ ಚಿಂತನೆ. ಹಾಗಾಗಿ ನಾವೆಲ್ಲ ಅವರ ಸಂತತಿಯಲ್ಲಿ ಕಲಿಬೇಕು, ನೋಡಬೇಕು, ಅಧ್ಯಯನ ಮಾಡಬೇಕು, ತಿಳಿಬೇಕು ಅಂತಂದ್ರೆ ಶಾಸ್ತ್ರಗಳನ್ನು ಕಲಿಬೇಕು.
ಅದು ಅವರ ಕಳಕಳಿಯಾಗಿತ್ತು ಅನ್ನೋದು ಸ್ಪಷ್ಟ ಗೊತ್ತಾಗ್ತದೆ. ಶಾಸ್ತ್ರದ ಆಸಕ್ತಿ ಈ ಪಾಠದ ಫಲ. ಅತಿ ಹೆಚ್ಚು ಶಾಸ್ತ್ರಾಸಕ್ತಿ ಬರಬೇಕು ಅಂತಂದ್ರೆ ಈ ಶ್ಲೋಕವನ್ನ ನಾವು ಚಿಂತನೆ ಮಾಡಬೇಕು ಅಂತಂತಾರೆ. ಇನ್ನು 35ನೇ ಶ್ಲೋಕದಲ್ಲಿ ತ್ರಿವಿಕ್ರಮ ಪಂಡಿತರು ವರ್ಣನೆ ಮಾಡುವಾಗ ಅವರಂತಾರೆ, ನಮ್ಮ ಗುರುಗಳು ಆನಂದ ತೀರ್ಥರು ಅಂತ ನಾವು ಹೆಮ್ಮೆ ಪಡೋದಲ್ಲ, ಬರೀ ದೇವತೆಗಳು ಇವರನ್ನು ಯಾವಾಗಲೂ ಬಂಗಾರದ ಪೀಠದಲ್ಲಿ ಆರಾಧನೆ ಮಾಡ್ತಾರಂತೆ ಕೂಡಿಸಿ. ಎಂಥ ದೊಡ್ಡ ಭಾಗ್ಯ. ಪೀಠೆ ರತ್ನೋಪಕ್ಲೃಪ್ತೆ ರುಚಿಮಣಿ ಜ್ಯೋತಿಷ ಸನ್ನಿಷಣ್ಣಂ ಬ್ರಹ್ಮಾಣಂ ಭಾವಿನಂ ತ್ವಾ ಜ್ವಲತಿ ನಿಜ ಪದೇ ವೈದಿಕಾದ್ಯಾ ಹಿ ವಿದ್ಯಾಃ ಸೇವಂತೆ ಮೂರ್ತಿಮತ್ಯಃ ಸುಚರಿತಚರಿತಂ ಭಾತಿ ಗಂಧರ್ವಗೀತಂ ಪ್ರತ್ಯೇಕಂ ದೇವ ಸಂಸತ್ಸ್ವಪಿ ತವ ಭಗವನ್ ನರ್ತಿತದ್ಯೋ ವಧೂಷು. ವೇದ ವಿದ್ಯೆಗಳು ಯಾವಾಗಲೂ ಇವರು ಸುತ್ತಲೂ ನರ್ತನ ಮಾಡ್ತಾರೆ. ನಿಮ್ಮನ್ನ ಪೀಠದಲ್ಲಿ ಕೂಡಿಸಿ ದೇವತೆಗಳು ಇವತ್ತಿಗೂ ಕೂಡ ಆರಾಧನೆ ಮಾಡ್ತಾರೆ. ನೀವೇ ಭಾವಿ ಬ್ರಹ್ಮರು. ಬ್ರಹ್ಮಾಣಂ ಭಾವಿನಂ ತ್ವಾ ಅಂದ್ರೆ ಮುಂದೆ ಬ್ರಹ್ಮ ಪದವಿಗೆ ಬರುವರು ಅಂತ ನಿಮ್ಮನ್ನು ಆರಾಧನೆ ಮಾಡ್ತಾರೆ. ಮೂರ್ತಿ ಬತ್ತಾಗಿ ಬಂದು ಸೇವನೆ ಮಾಡ್ತಾರೆ. ಗಂಧರ್ವರು ಗಾನ ಮಾಡ್ತಾರೆ ದೇವಲೋಕದಲ್ಲಿ. ನಿಮಗೆ ಅಂತ ಒಂದು ಪ್ರತ್ಯೇಕ ಸ್ಥಾನ ಇದೆ. ಅಂತಹ ಆನಂದ ತೀರ್ಥರು ನೀವು ಅಂತ ತ್ರಿವಿಕ್ರಮ ಪಂಡಿತರು ಅವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ವಾಯುಸ್ತುತಿ, ನಾವು ವಾಯುದೇವರ ಮಹಿಮೆ ಹೇಳಿದ್ವಿ. ನಮ್ಮ ಪ್ರವಚನದಿಂದ ಅವ್ರು ಬಹಳ ಅದ್ಭುತ ಪ್ರೀತರಾದ್ರು ಅಂತ ಅನ್ಕೋತೇವಲ್ಲ, ನಮ್ದೇನು ಹಣೆ ಬಾರ. ಅವ್ರು ಯಾವಾಗಲೂ ದೇವಲೋಕದಲ್ಲಿ ದೇವತೆಗಳು ಗಂಧರ್ವರು ಅವರನ್ನ ಮೂರ್ತಿಮತ್ತಾಗಿ ವೇದ ವಿದ್ಯೆಗಳೇ ಸೇವೆ ಮಾಡ್ತಾರೆ ಅಂತಂದ್ರೆ ನಾವ್ಯಾವ ತೃಣ. ಇದು ತ್ರಿವಿಕ್ರಮ ಪಂಡಿತರ ಭಾವ. ಹೀಗೆ 35ನೇ ಶ್ಲೋಕವನ್ನ ದೇವಸಭೆಗಳಲ್ಲಿಯೂ ಕೂಡ ನಿಮ್ಮ ಕೀರ್ತಿ ಗಾನ ಆಗ್ತಾ ಇದೆ ಅಂತ ವರ್ಣನೆ ಮಾಡಿ ಮುಂದಿನ ಬ್ರಹ್ಮ ಪದವಿಗೆ ಬರೋರು ಅಂತ ಚಿಂತನೆ ಮಾಡಿ ನಮಗೆ ಅನುಸಂಧಾನ ಮಾಡಿಸ್ತಾರೆ. ಹೀಗೆ ಗುರುಗಳನ್ನ ಚಿಂತನೆ ಮಾಡ್ರಿ, ಹೀಗೆ ಉಪಾಸನೆ ಮಾಡ್ರಿ ಅಂತಂತ. ಇದು 35ನೇ ಶ್ಲೋಕದಲ್ಲಿ ನಾವು ತಿಳಿಬೇಕಾದಂಥ ಅಂಶ. ಇನ್ನು 36ನೇ ಶ್ಲೋಕದಲ್ಲಿ ಅದ್ಭುತ ಏನು ಅಂದ್ರೆ ವೇದವ್ಯಾಸರ ವರ್ಣನೆ ಮಾಡ್ತಾರೆ. ಬರೀ 36 ವೇದವ್ಯಾಸರ ವರ್ಣನೆ. ಆ ವೇದವ್ಯಾಸರ ವರ್ಣನೆ ಮಾಡುವಾಗ ವ್ಯಾಸರ ಅವತಾರ ಯಾಕಾಯಿತು ಅಂತ ಈಗಾಗಲೇ ಬೇರೆ ಬೇರೆ ಇತಿಹಾಸದಲ್ಲಿ ನಾವು ಕೇಳಿರ್ತೀವಿ. ಅದನ್ನ ಸಂಗ್ರಹ ಮಾಡಿ ಕೊಡ್ತಾರೆ. ಸಾನುಕ್ರೋಶೈರಜಸ್ರಂ ಜನಿಮೃತಿ ನಿರಯಾದ್ಯೂರ್ಮಿಮಾಲಾ ವಿಲೇಸ್ಮಿನ್ ಸಂಸಾರಾಬ್ಧೌ ನಿಮಗ್ನಾನ್ ಶರಣಮಶರಣಾನ್ ವೀಕ್ಷ್ಯತೋ ಇಚ್ಛತೋ ವೀಕ್ಷ್ಯ ಜಂತೂನ್ ಯುಷ್ಮಾಭಿಪ್ರಾರ್ಥಿತಃ ಸನ್ ಜಲನಿಧಿ ಶಯನಃ ಸತ್ಯವತ್ಯಾಂ ಮಹರ್ಷೇಃ ವ್ಯಕ್ತಃ ಚಿನ್ಮಾತ್ರಮೂರ್ತಿಃ ನ ಖಲು ಭಗವತಃ ಪ್ರಾಕೃತೋ ಜಾತು ದೇಹಃ. ಇದು ವೇದವ್ಯಾಸ ಅವತಾರದ ವರ್ಣನೆ. ಜನನ ಮರಣ ಇವೆಲ್ಲ ಈ ಸಂಸಾರದಲ್ಲಿ ಇರೋದೇ. ಜನನ ಮರಣ ಇಲ್ಲದೇನೆ ಸಂಸಾರ ಇಲ್ಲ. ಇಂಥ ಸಂಸಾರ ಸಾಗರದಲ್ಲಿ ಮುಳುಗಿ ಮುಳುಗಿ ಇದ್ದವರು ನಾವು. ನಮ್ಮಂಥವ್ರನ್ನ ಉದ್ಧರಿಸಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಸತ್ಯವತಿಯಲ್ಲಿ ಪರಾಶರರ ಮೂಲಕವಾಗಿ ಅವತರಿಸಿದ ನೀನು ಜ್ಞಾನಾನಂದ ಸ್ವರೂಪ. ನಿನ್ನ ದೇಹ ಪ್ರಾಕೃತ ದೇಹ ಅಲ್ಲ ಅಂತಂತ. ಇಷ್ಟೇ ನೋಡ್ರಿ ಶ್ಲೋಕದ ಅರ್ಥ. ಬಹಳ ಅನುಕಂಪದಿಂದ ಸಂಸಾರದಲ್ಲಿ ಕ್ಲಿಶ್ಯಮಾನರಾದ ಜಂತುಗಳ ಉದ್ಧಾರಕ್ಕೋಸ್ಕರನೇ ನಿನ್ನ ಅವತಾರ. ಅದಕ್ಕೋಸ್ಕರನೇ ವೇದವ್ಯಾಸ ಅವತಾರ ಆಗಿದ್ದಂತೆ. ಬಹಳ ಜನರು ವ್ಯಾಸಾವತಾರ ಯಾಕಾಯ್ತು ಅನ್ನೋ ಕಲ್ಪನೆನೇ ಇಟ್ಕೊಂಡಿಲ್ಲ ಇವತ್ತು. ಅದನ್ನು ಈ ಶ್ಲೋಕದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಇದು ವ್ಯಾಸಾವತಾರ ವರ್ಣನೆ ಮಾಡ್ಲಿಕ್ಕೆ ಬಂದ ಶ್ಲೋಕ. ವೇದವ್ಯಾಸರಿಗೂ ಆನಂದ ತೀರ್ಥರಿಗೂ ಏನು ಸಂಬಂಧ? ಗುರು ಶಿಷ್ಯ ಭಾವ.
ಅದಕ್ಕೆ ಈ ಶ್ಲೋಕದಲ್ಲಿ ವೇದವ್ಯಾಸ ಅವತಾರದ ಕಲ್ಪನೆಯನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ನಾವು ಅದನ್ನು 36ನೇ ಶ್ಲೋಕದಲ್ಲಿ ಚಿಂತನೆ ಮಾಡಬೇಕು. 37ನೇ ಶ್ಲೋಕದಲ್ಲಿ ವ್ಯಾಸರಾಗಿ ಅವತಾರ ಮಾಡಿದ ಮೇಲೆ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದರು. ಆ ಬ್ರಹ್ಮಸೂತ್ರಗಳನ್ನು ರಚಿಸಿ ಕೊಟ್ಟ ಮೇಲೆ ವೇದಗಳನ್ನು ಹೀಗೆ ಅರ್ಥೈಸ್ಕೊಳ್ಬೇಕು ಅಂತ ನಮಗೆ ತಿಳಿತದೆ. ಇಲ್ಲದೆ ಹೋಗಿದ್ರೆ ಅಸ್ತವ್ಯಸ್ತ ಆಗಿಬಿಡ್ತದೆ. ವೇದಗಳು ಯಾವುದು ಅಂತ ಹೇಳೇ ಗೊತ್ತಿಲ್ಲ, ಬ್ರಹ್ಮಸೂತ್ರ ಹೆಂಗೆ ಅರ್ಥೈಸ್ಕೊಳ್ಬೇಕು ಗೊತ್ತಿಲ್ಲ. ಈ ಸ್ಥಿತಿ ಇವತ್ತಿದೆ. ಅವತ್ತೇನಾಗಿತ್ತು ಅಂದ್ರೆ ವೇದಗಳು ಹೇಗೆ ಅಂತ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಆಗಿನ ಸ್ಥಿತಿ ಹಾಗಿತ್ತಂತ. ಅದಕ್ಕೆ ತ್ರಿವಿಕ್ರಮ ಪಂಡಿತರು 36ರಲ್ಲಿ ವ್ಯಾಸಾವತಾರದ ವರ್ಣನೆ ಮಾಡಿ 37ರಲ್ಲಿ ವೇದವ್ಯಾಸರನ್ನ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಏನಂತ? ಅಸ್ತೌ ವ್ಯಸ್ತಂ ಸಮಸ್ತಂ ಶ್ರುತಿಗತಮಧಮೈಃ ರತ್ನಪೂಗಂ ಯಥಾಂಧೈಃ ಅರ್ಥಂ ಲೋಕೋಪಕ್ಲೃತ್ಯೈ ಗುಣಗಣ ನಿಲಯಃ ಸೂತ್ರಯಾಮಾಸ ಕೃತ್ಸ್ನಂ. ಅರ್ಥ ಆಗ್ತದೆ ನಿಮಗೆ? ರತ್ನ ಮುತ್ತು ಕುರುಡನ ಕೈಯಲ್ಲಿ ಕೊಟ್ಟು ಇದನ್ನ ನೀನೊಂದು ಒಳ್ಳೆ ಹಾರ ಮಾಡು ಅಂದ್ರೆ ಅವನು ಏನ್ ಮಾಡ್ತಾನೆ? ಅವನು ಎಲ್ಲಿ ಜೋಡಿಸಿಡ್ತಾನೆ? ಹಂಗಾಗಿತ್ತಂತ ಪರಿಸ್ಥಿತಿ. ಯಾವಾಗ ವೇದವ್ಯಾಸರು ಬಂದ್ರೋ ಆಗ ವೇದಗಳ ಸರಿಯಾದ ಅರ್ಥರತ್ನಗಳನ್ನ ಬ್ರಹ್ಮಸೂತ್ರ ಅನ್ನುವ ದಾರದಲ್ಲಿ ಪೋಣಿಸಿಟ್ರು. ಇದು ನಮ್ಮ ವೇದವ್ಯಾಸರು ಮಾಡಿದ ಅನುಗ್ರಹ ಅಂತ ಅರ್ಥ. ನೋಡಿ, ಅಸ್ತವ್ಯಸ್ತಂ ಸಮಸ್ತಂ ಶ್ರುತಿಗತಮಧಮೈಃ ರತ್ನಪೂಗಂ ಯಥಾಂಧೈಃ. ಯಥಾ ಅಂಧೈಃ. ಅಂಧೈಃ ಅಂತಂದ್ರೆ ಕುರುಡರು ಕೈಯಲ್ಲಿ ಸಿಕ್ಕ ರತ್ನಗಳನ್ನ ಏನ್ ಮಾಡ್ತಾರೆ? ಅಸ್ತವ್ಯಸ್ತ ಮಾಡಿಡ್ತಾರೆ. ಶ್ರುತಿಗಳ ಅರ್ಥ ಹಂಗಾಗಿತ್ತು. ಆದರೆ ವ್ಯಾಸರು ಯಾವಾಗ ತಾವು ಬ್ರಹ್ಮಸೂತ್ರ ಮಾಡಿದ್ರೋ ಆ ಶ್ರುತ್ಯರ್ಥ ರತ್ನಗಳನ್ನೆಲ್ಲ ಒಂದು ಕಡೆಯಲ್ಲಿ ಕೂಡಿಸಿಕೊಟ್ರಂತೆ. ಅಂತಹ ನಮ್ಮ ವೇದವ್ಯಾಸರು ಅಂತ ಚಿಂತನೆ ಮಾಡಬೇಕು. ಯೋಸೌ ವ್ಯಾಸಾಭಿಧಾನಃ ತಂ ಅಹಂ ಅಹರಹಃ ಭಕ್ತಿ ತಸ್ತ್ವತ್ಪ್ರಸಾದಾತ್ ಸದ್ಯೋ ವಿದ್ಯೋಪಲಬ್ಧ್ಯೈ ಗುರುತಮಮ ಗುರುಂ ದೇವದೇವಂ ನಮಾಮಿ. ಈ ಶ್ಲೋಕ ಯಾರು ಚೆನ್ನಾಗಿ ಪಾರಾಯಣ ಮಾಡ್ತಾರೆ, ವಿದ್ಯೋಪಲಬ್ಧಿ, ಅವರಿಗೆ ಸರಿಯಾದ ವಿದ್ಯೆ ಲಾಭ ಆಗ್ತದಂತೆ. ಅದಕ್ಕೆ ಅವರೇ ಹೇಳಿಬಿಟ್ಟಿದ್ದಾರೆ, ಸದ್ಯೋ ವಿದ್ಯೋಪಲಬ್ಧಿ. ವಿದ್ಯೆ ಉಪಲಬ್ಧಿ ಆಗ್ಬೇಕಾದ್ರೆ ನಮ್ಮ ವೇದವ್ಯಾಸ ದೇವರನ್ನ ಸ್ಮರಣೆ ಮಾಡ್ರಿ, ಸ್ತೋತ್ರ ಮಾಡ್ರಿ. ಇದು 37ನೇ ಶ್ಲೋಕದ ಅಭಿಪ್ರಾಯ. ಹಾಗಾಗಿ 36 ಮತ್ತು 37ರಲ್ಲಿ ವಾಯುದೇವರ ಮಹಿಮೆ ಹೇಳಿದ್ದಲ್ಲ, ವೇದವ್ಯಾಸರ ಮಹಿಮೆ ಹೇಳಿದ್ದಾರೆ. ಬಹಳ ಜನರಿಗೆ ಹರಿವಾಯು ಸ್ತುತಿ ಅಂತ ಹೆಸರು ಕೇಳಿದ್ದಾರೆ. ಇಲ್ಲೂ ವೇದವ್ಯಾಸರ ಮಹಿಮೆ ಇದೆನಾ ಅಂತ ಗೊತ್ತೇ ಇಲ್ಲ. ವೇದವ್ಯಾಸರ ಮಹಿಮೆ ಹೇಳಿದ್ದಾರೆ ತ್ರಿವಿಕ್ರಮ ಪಂಡಿತರು. ಆಮೇಲೆ 38ರಲ್ಲಿ ಏನ್ ಮಾಡ್ತಾರೆ, ಮುಕ್ತಾಯ ಆಗ್ಲಿಕ್ಕೆ ಬಂತು. ಮುಕ್ತಾಯದ ಕೊನೆ ಘಟ್ಟದಲ್ಲಿ ತ್ರಿವಿಕ್ರಮ ಪಂಡಿತರು 38 ಮತ್ತು 39ರೊಳಗೆ ಈ ಬ್ರಹ್ಮಸೂತ್ರಗಳನ್ನು ವ್ಯಾಸ ರಚನೆ ಮಾಡಿದ ಮೇಲೆ, ವೇದಗಳನ್ನು ವಿಭಾಗ ಮಾಡಿಕೊಟ್ಟ ಮೇಲೆ ಆ ಬ್ರಹ್ಮಸೂತ್ರಗಳನ್ನ ಮತ್ತೆ ದಾಳಿ ಮಾಡಿದ್ರಂತೆ. ಏನ್ ನೋಡ್ರಿ ಹೆಂಗಿದ್ರು ಪರಿಸ್ಥಿತಿ. ನಾವು ಇಲ್ಲೇ ಒಂದ್ ಸ್ವಲ್ಪ ನಮ್ದು ಕರ್ನಾಟಕ ಅಷ್ಟು ಸಂಪತ್ತಿತ್ತು, ಆ ದೇಶದಿಂದ ಬಂದ್ರು ನಮ್ಮ ಮೇಲೆ ದಾಳಿ ಮಾಡಿದ್ರು ಅಂತ ದಿನ ಬೆಳಗಾದ್ರೆ ಬಡ್ಕೋತಿದ್ವಿ. ಹೌದು, ಮತ್ತೆ ಅಲ್ಲ ಸಂಪತ್ತಿತ್ತು, ಇದನ್ನ ರತ್ನದ ಏನಂತಾರ ಅದಕ್ಕೆ ಮುತ್ತುಗಳನ್ನ ಶೇರ್ನಲ್ಲಿ ಅಳೆದು ಕೊಡ್ತಿದ್ರು. ಶ್ರೀಮಂತಿಕೆ ಮುಂದೇನ್ ಹಣೆ ಬಾರ, ಏನ್ ಮುಂದೆ ಹೌದಪ್ಪ ಅಳೆದು ಕೊಡ್ತಿದ್ರು. ಅವ್ರು ದಾಳಿ ಮುಂದೇನು ಮಾಡಿದ್ರು, ಮತ್ತೆ ದಾಳಿ ನಿರ್ಬಲರಾಗಿದ್ರೆ ದಾಳಿ ಮಾಡದೆ ಏನ್ ಮಾಡ್ತಾರೆ. ಮತ್ತೆ ಕುರಿಗಳಾದ್ರೆ ಮತ್ತೆ ಹುಲಿ ಅಟ್ಯಾಕ್ ಮಾಡದೆ ಇರ್ತದೇನ? ಕುರಿ ಆಗ್ಲಿಕ್ಕೆ ಯಾರು ಹೇಳಿದ್ರಪ್ಪ ನಿನಗೆ? ಹಂಗಾಗಿದೆ. ಮತ್ತೆ ಆಗೋದೆ, ಸಂಪತ್ತಿನ ಮೇಲೆ ದಾಳಿ ಆಗೋದೆ. ನೀವು ಈಗ ಅಲ್ಲಿ ಹೋಗಿದೆ, ನೀನು ಹೋಗಿ ದಾಳಿ ಮಾಡು, ಮತ್ತೆ ತಗೊಂಡ್ ಬಾ. ಭೂಮಿ ಸಂಪತ್ತು ದಾಳಿಗೆ ಯಾವಾಗ್ಲೂ ಪಾತ್ರ ಆಗ್ತಾರೆ. ಅವು ಯಾವಾಗ್ಲೂ ಪಾತ್ರ ಆಗ್ತಾರೆ. ದುರ್ಬಲತೆ
ಈ ಥರದ ದಾಳಿಗಳಿಗಿಂತಲೂ ಈ ಆಗಲೇ ಹೇಳಿದ್ನಲ್ಲ ಫಿಲಾಸಫಿಕಲ್ ದಾಳಿ ಆಗ್ತದೆ. ಇದೇನು ಬೌದ್ಧಿಕ ದಾಳಿ ಅಂದ್ರೆ ಈ ಬ್ರಹ್ಮಸೂತ್ರ ವೇದ ಈ ಪ್ರಪಂಚದ ಮೇಲೆ ದಾಳಿ ಆಗಿಬಿಟ್ರೆ ಉಳಿದವರಿಗೆಲ್ಲ ವೈರಸ್ ಬಿಟ್ಟಂಗೆ ಆಗ್ತದವ. ಮೊಬೈಲ್ನಲ್ಲಿ ವೈರಸ್ ಸೇರಿದ್ರೆ ಯಾವಾಗೋ ಒಂದ್ಸಲಿ ಆದ್ರೂ ಆಯ್ತೆ, ಇನ್ನೊಬ್ರು ಯಾರೋ ಸೃಷ್ಟಿ ಮಾಡಿ ಬಿಟ್ರೆ ಗೊತ್ತಿಲ್ಲ. ಆಗಾಗ ಮೆಸೇಜ್ ಕಳಿಸ್ತಿರ್ತಾರೆ, ಈ ನಂಬರ್ನಿಂದ ನಿಮಗೆ ಫೋನ್ ಬಂದ್ರೆ ಎತ್ತಬೇಡ್ರಿ, ಮೊಬೈಲ್ ಏನೋ ಬ್ಲಾಸ್ಟ್ ಆಗಿಬಿಡ್ತದೆ. ಆದ್ರೂ ಆಯ್ತು, ಹೇಳಿಕ್ ಬರಲ್ಲ. ಮನುಷ್ಯನ ಸೃಷ್ಟಿನೇ ಹಂಗೆ, ಕುಬುದ್ಧಿ. ವೈರಸ್ ಸೃಷ್ಟಿ ಮಾಡ್ತೇವೆ. ಇದೇನ್ ಮಾಡ್ತದೆ? ಇದು ಪ್ರಪಂಚವನ್ನು ನಾಶ ಮಾಡ್ತದೆ. ಹಾಗೆ ಆ ವ್ಯಾಸರ ರಚನೆ ಮಾಡಿದ ಬ್ರಹ್ಮಸೂತ್ರಗಳಿದ್ದಾವಲ್ಲ, ಅವುಗಳನ್ನು ನಾಶ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಆ ಸೂತ್ರ ಇರೋದೇ ಒಂದು, ಅದನ್ನ ಅರ್ಥ ಮಾಡೋದೇ ಮತ್ತೊಂದು ಶುರು ಮಾಡಿಬಿಟ್ಟಿರುತ್ತೆ. ಇದೆಂಥ ಪರಿಸ್ಥಿತಿ? ಅದು ನಡೀತು. ಅದು ದುರ್ಭಾಷ್ಯ ಬರ್ಲಿಕ್ಕೆ ಶುರು ಆಯ್ತು. ಆ ದುರ್ಭಾಷ್ಯ ಬಂದಾಗ ಮತ್ತೆ ಸಜ್ಜನರಿಗೆ ಅಜ್ಞಾನ, ವಿಪರೀತ ಜ್ಞಾನ, ಮತ್ತೆ ಮತ್ತೆ ವೇದದ ಅರ್ಥ ಸರಿಯಾಗಿ ಆಗದೇ ಇರೋ ಸ್ಥಿತಿ ಬಂತಂತೆ. ಆಗ ವೇದವ್ಯಾಸರ ಆದೇಶ ಮಾಡಿ, ಭಗವತ್ಪಾದರೆ ನೀವೇ ಹೋಗಿ ಬ್ರಹ್ಮಸೂತ್ರ ಬರೀಬೇಕು ಅಂತಂದ್ರಂತೆ. ಅಷ್ಟು ಹೇಳಿದ ಮೇಲೆ ಅವರ ಆದೇಶಕ್ಕೆ, ಅವರ ಒತ್ತಾಯಕ್ಕೆ, ನಮಗೋಸ್ಕರ ಅಂತ ಹೇಳಿ ಭಗವಂತನ ಪ್ರೀತಿಗೆ ಪಾಜಕದಲ್ಲಿ ಅವತರಿಸಿ ಬಂದ್ರು ಅನ್ನೋದನ್ನು 39ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. 38ನೇ ಶ್ಲೋಕನೂ ಕೂಡ ಆಚಾರ್ಯರ ಅವತಾರದ ಪೂರ್ವಭಾವಿಯ ಘಟನೆಯನ್ನೇ ಮತ್ತೆ ಮರುಕಳಿಸಿ ಹೇಳ್ತದೆ ನಮಗೆ. ನೋಡಿ, ನೀವು ಗೊತ್ತಾಗ್ತದೆ. ಆಜ್ಞಾಂ ಅನ್ಯೈರಧಾರ್ಯಾಂ ಶಿರಸಿ ಪರಿಸರದ್ರಶ್ಮಿ ಕೋಟೀರಕೋಟೌ ಕೃಷ್ಣಸ್ಯ ಅಕ್ಲಿಷ್ಟ ಕರ್ಮಾ ದಧತ್ ಅನುಸರಣಾತ್ ಅರ್ಥಿತೋ ದೇವ ಸಂಘೈಹಿ. ಸ್ಪಷ್ಟ ಗೊತ್ತಾಗ್ತದೆ. ಇದನ್ನು ಮಂತ್ರಾಲಯ ಪ್ರಭುಗಳು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಇದೇ ಶ್ಲೋಕವನ್ನು ಹೇಳಿದ್ದಾರೆ. ದೇವತೆಗಳು ತುಂಬಾ ಪ್ರಾರ್ಥನೆ ಮಾಡಿದ್ರಂತೆ, ಹೋಗ್ರಿ ವಾಯುದೇವರೇ, ಭೂಮಿಗೆ ಹೋಗಿ ಬ್ರಹ್ಮಸೂತ್ರಗಳನ್ನು ಪುನಃ ನೀವು ಭಾಷ್ಯ ರಚನೆ ಮಾಡಿ ಅರ್ಥೈಸಿಕೊಡಿ. ದುರ್ಭಾಷ್ಯ ಬರೆದಿದ್ದಾರೆ ಅದರ ಮೇಲೆ. ಆಮೇಲೆ ಭಗವಂತ ಆದೇಶ ಮಾಡಿದ. ಹಾಗಾಗಿ ಆದೇಶವನ್ನ ಶಿರೋರತ್ನದಂತೆ ತಲೆ ಮೇಲೆ ಧರಿಸ್ತಾರೆ ವಾಯುದೇವರು. ದೇವತೆಗಳೆಲ್ಲರ ಪ್ರಾರ್ಥನೆಯನ್ನ ಹೃದಯದಲ್ಲಿ ಹಾರದಂತೆ ಧರಿಸಿ ಭೂಮಿಗೆ ಅವತಾರ ಮಾಡಿ ಬಂದ್ರಂತೆ. ಬಂದೇನ್ ಮಾಡಿದ್ರು? ಬ್ರಹ್ಮಸೂತ್ರಗಳ ಭಾಷ್ಯವನ್ನ, ದುರ್ಭಾಷ್ಯವನ್ನ ನಿರಾಕರಿಸ್ತಾ ಸರಿಯಾದ ಬ್ರಹ್ಮಸೂತ್ರ ಭಾಷ್ಯ ರಚನೆ ಮಾಡಿ ಕೊಟ್ರಿ. ಇದು ನಿಮ್ಮ ಅದ್ಭುತವಾದ ವ್ಯಕ್ತಿತ್ವ. ಇದು 38ನೇ ಶ್ಲೋಕ ನೋಡಿ. ಹೇಳ್ತಾರೆ, ದುರ್ಭಾಷ್ಯಂ ವ್ಯಸ್ಯ ದಸ್ಯೋರ್ಮಣಿಮತ ಉದಿತಂ ವೇದ ಸದ್ಯುಕ್ತಿಭಿಸ್ತ್ವಂ ಅಂತ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಸರಿಯಾದ ಭಾಷ್ಯ ವೇದವ್ಯಾಸರಿಗೆ ಸಮ್ಮತವಾಗುವಂತೆ ಬರೆದುಕೊಟ್ರು ಅಂತನ್ನೋ ಅಂಶ 38ನೇ ಶ್ಲೋಕದಲ್ಲಿ ನಮಗೆ ಸ್ಪಷ್ಟಪಡಿಸಿದ್ದಾರೆ ತ್ರಿವಿಕ್ರಮ ಪಂಡಿತ್. ಮುಕ್ತಾಯ ಕೊನೆಗೆ ಹೇಳುವಾಗ ಅವರ ಅವತಾರದಲ್ಲಿ ಎಲ್ಲಿ ಅವತಾರ ಮಾಡಿದ್ರು, ಅವತರಿಸಿದ ಕೂಡಲೇ ಏನ್ ಮಾಡಿದ್ರು, ಅವ್ರ ಘಟನೆಯನ್ನೆಲ್ಲ ಒಂದು ಸಂಗ್ರಹ ಮಾಡಿ ಕೊಟ್ಬಿಡ್ತಾರೆ. ಭೂತ್ವಾ ಕ್ಷೇತ್ರೇ ವಿಶುದ್ಧೇ ದ್ವಿಜಗಣ ನಿಲಯೇ ರೂಪ್ಯ ಪೀಠಾಭಿಧಾನೆ ತತ್ರಾಪಿ ಬ್ರಹ್ಮ ಜಾತಿ ತ್ರಿಭುವನ ವಿಶದೆ ಮಧ್ಯ ಗೇಹಾಖ್ಯ ಗೇಹೇ ಪಾರ್ಯೌರಾಜ್ಯಾಧಿರಾಜಃ ಪುನರಪಿ ಬದರೀಂ ಪ್ರಾಪ್ಯ ಕೃಷ್ಣಂಚ ನತ್ವಾ ಕೃತ್ವಾ ಭಾಷ್ಯಾಣಿ ಸಮ್ಯಗ್ ವ್ಯತನುತ ಚ ಭವಾನ್ ಭಾರತಾರ್ಥ ಪ್ರಕಾಶಂ. ಇದು 39. ಪಾಜಕ ಅಂತ ಒಂದು ಕ್ಷೇತ್ರ, ಪರಶುರಾಮ ಕ್ಷೇತ್ರ. ಅಲ್ಲಿ ನಡುಮನೆ ಅಂತ ನಡಿಲ್ಲಾಯ ಅಂತ ಒಬ್ಬ ವಿಪ್ರ, ಅವ್ರದ್ದು ಪರಿಶುದ್ಧವಾದ ಕುಲ. ಅವರ ಮಡದಿಯಲ್ಲಿ ಇವರು ಅವತಾರ ಮಾಡಿದ್ರು. ಅವತರಿಸಿದ ಮೇಲೆ ಇವರಿಗೆ ವಾಸುದೇವ ಅಂತ ಹೆಸರಿಟ್ಟಿದ್ರು. ಕೆಲವೇ ದಿನಗಳಲ್ಲಿ ಇವರು ಗುರುಕುಲವಾಸ ಮುಗಿಸಿ ನೇರ ಆಶ್ರಮ ಸ್ವೀಕಾರ ಮಾಡಿದ್ರಂತೆ. ಪಾರ್ಯುರಾಜ್ಯಾಧಿರಾಜ, ಪಾರ್ಯುರಾಜ್ಯ ಅಂದ್ರೆ ಸನ್ಯಾಸಾಶ್ರಮದ ಸ್ವೀಕಾರ ಮಾಡಿದ್ರು. 2 ಬಾರಿ ಬದರಿ ಕ್ಷೇತ್ರಕ್ಕೆ ಹೋಗಿ ಬಂದರು. ಅವತರಿಸಿದ್ದು ಉಡುಪಿ ಪಾಜಕ, ದಕ್ಷಿಣ ಕನ್ನಡ. ಕಾಲ್ನಡಿಗೆಯಲ್ಲಿ
ದಕ್ಷಿಣ ಭಾರತದಿಂದ ಉತ್ತರ ಭಾರತದ ತುದಿ ಹಿಮಾಲಯದ ಬದರಿ, ಇವತ್ತಿನ ಬದರಿ ದಾಟಿ ಉತ್ತರ ಬದರಿಗೆ 2 ಬಾರಿ ಹೋಗಿ ಬಂತು. ಇದು ಹೆಮ್ಮೆನೇ ಅಲ್ವೇ ನಮ್ಮ ಆಚಾರ್ಯರ ಬಗ್ಗೆ? ದೂರ ಹಿಮಾಲಯ ತುದಿ ಮುಟ್ಟಿ ಹಿಂಗೆ ಜೆಂಡ ಹಾರಿಸಿರ್ತಾನೆ, ನಿಂಗೆ ಫೋಟೋ ಬರ್ತದೆ. ಹಿಮಾಲಯ ಹತ್ತಿದ್ದ, ಎಷ್ಟು ಏನೋ ಅಂತಾರೆ, ಮೌಂಟ್ ಎವರೆಸ್ಟ್ ಹತ್ತಿ ಬಂದ. ಅಲ್ಲ, ಏನೋ ಭಾರಿ 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 ಕೊಚ್ಕೋತೀವಿ ನಾವೆಲ್ಲ. ಅಲ್ಲ, 2 ಬಾರಿ ಹಿಮಾಲಯ ತುದಿಗೆ ಹೋಗಿ ಬಂದ ನಮ್ಮ ಆಚಾರ್ಯ ಇದ್ದಾರಲ್ಲಪ್ಪ, ಯಾಕೆ ಹೊಗಳಲ್ಲ? ಯಾಕೆ ತಿಳಿಯಲ್ಲ? ಯಾಕೆ ಅವ್ರ ಬಗ್ಗೆ ನೀನು ಅಧ್ಯಯನ ಮಾಡಲ್ಲ? ಹೇಳ್ತಾರೆ, ಪುನರಪಿ ಬದರೀಮ್ ಅನ್ನೋ ಪುನಃ ಅನ್ನೋ ಶಬ್ದ ಇದೆಯಲ್ಲ, ಅದು 2 ಬಾರಿ ಅನ್ನೋ ಅರ್ಥವನ್ನ ನಮಗೆ ಸ್ಪಷ್ಟಪಡಿಸ್ತು. ಮೊದಲೊಂದು ಬಾರಿ ಹೋದ್ರು, ವೇದವ್ಯಾಸ ನಾರಾಯಣ ಅವರಿಗೆ ಅಲ್ಲಿ ಇರಬೇಡ ಅಂತ ಹೇಳಿದ್ರು, ಈಗ ಇಲ್ಲಿ ಇರಬೇಡ, ಮತ್ತೆ ಹೋಗು. ಯಾಕೆ? ನಾನು ಸೇವೆ ಮಾಡ್ಕೊಂಡಿರ್ತೇನೆ ನಿಮ್ಮನ್ನ ಅಂತಂದ್ರಂತೆ. ಕೆಳಗು ಯಾಕೆ? ಮಹಾಭಾರತಕ್ಕೆ ಅರ್ಥ ಬರಿ, ಉಪನಿಷತ್ತುಗಳಿಗೆ ಭಾಷ್ಯ ಬರಿ. ಸಜ್ಜನರೆಲ್ಲ ಮಣಿಗಳಿದ್ದಂತೆ ಕೆಸರಿನಲ್ಲಿ ಹೂತೋಗಿದ್ದಾರೆ, ಅಜ್ಞಾನದ ಕೆಸರಿನಲ್ಲಿ. ನಿನ್ನ ಭಾಷ್ಯದ ಜ್ಞಾನದ ನೀರನ್ನು ಹರಿಸಿದ್ರಷ್ಟೇ ಅವ್ರ ಮ್ಯಾಲೆ ಬರ್ಲಿಕ್ಕೆ ಸಾಧ್ಯ, ಅದಕ್ಕೆ ನೀನು ಹೋಗಲೇಬೇಕು ಅಂತಂದ್ರಂತೆ. ಅವರ ಆ ಒತ್ತಾಯಕ್ಕೆ ಆಚಾರ್ಯರು ಕೆಳಗೆ ಬಂದರು ಅಂತ ಹೇಳ್ತಾರೆ. ಹಾಗಾಗಿ 2 ಬಾರಿ ಉತ್ತರ ಬದರಿಕಾಶ್ರಮ ಹೋಗಿ ಮಹಾಭಾರತಕ್ಕೆ ವ್ಯಾಖ್ಯಾನ, ಬ್ರಹ್ಮಸೂತ್ರ ಭಾಷ್ಯಗಳಿಗೆ ವ್ಯಾಖ್ಯಾನ ಬರೆದುಕೊಟ್ಟಂತಹ ಆಚಾರ್ಯರೇ ನಿಮಗೆ ನನ್ನ ನಮನಗಳು ಅಂತ. ಇದು ಸಚ್ಚಾಸ್ತ್ರದ ಅಧ್ಯಯನದ ಆಸಕ್ತಿ ಬರಬೇಕಾದ್ರೆ, ವಿಶೇಷ ಶಾಸ್ತ್ರಜ್ಞಾನ ಬರಬೇಕಾದ್ರೆ ಈ ಶ್ಲೋಕ ಪಾರಾಯಣ ಮಾಡಬೇಕಂತ. ಭೂತ್ವಾ ಕ್ಷೇತ್ರೇ ಅನ್ನುವಂಥ ಶ್ಲೋಕ. ಇನ್ನು ಕೊನೆ ಶ್ಲೋಕ 40 ಮುಕ್ತಾಯ. 40ರಲ್ಲಿ 3 ಅವತಾರಗಳನ್ನು ಸ್ಮರಿಸಿ ಮುಕ್ತಾಯ ಮಾಡ್ತಾ 41ರೊಳಗೆ ಮಂಗಳ ಪದ್ಯ ಹೇಳಿಬಿಡ್ತಾರೆ. ತಾವ್ಯಾರು, ತಾನೇನ್ ಮಾಡಿದ್ದೇನೆ ಅಂತ ತ್ರಿವಿಕ್ರಮ ಪಂಡಿತರು ಮುಕ್ತಾಯ ಮಾಡ್ತಾರೆ 41ರಲ್ಲಿ. ಇಲ್ಲಿ ಕೊನೆಗೆ ಇಲ್ಲಿ ಹೇಳುವಾಗ, ವಂದೇ ತಂ ತ್ವಾ ಸುಪೂರ್ಣ ಪ್ರಮತಿಂ ಅನುದಿನಾ ಸೇವಿತಂ ದೇವವೃಂದೈಃ ವಂದೇ ವಂದಾರುಮೀಶೇ ಶ್ರಿಯ ಉತ ನಿಯತಂ ಶ್ರೀಮದಾನಂದತೀರ್ಥಂ ವಂದೇ ಮಂದಾಕಿನಿ ಸತ್ಸರಿದಮಲಜಲಾ ಸೇಕ ಸಾಧಿಕ್ಯ ಸಂಗಂ ವಂದೇಹಂ ದೇವ ಭಕ್ತ್ಯಾ ಭವಭಯದಹನಂ ಸಜ್ಜನಾನ್ಮೋದಯಂತಂ. ಎಲ್ಲ ಒಂದೇ 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 ಒಂದೇ. ಎಷ್ಟು ಸಲಿ ಒಂದೇ ಅದ ನೋಡ್ರಿ. ಇಲ್ಲೂ ಬರೀ ದೇಶಭಕ್ತಿಯಲ್ಲಿ ಅಷ್ಟೇ ಇಲ್ಲ, ಇಲ್ಲಿದೆ ಒಂದೇ. ಅದೊಂದೇ ಗೀತೆನ ಒಂದೇ ಅಂತ, ಇಲ್ಲೂ ಇದೆ ಒಂದೇ. ಒಂದೇ ಅಂತ ಒಂದ್ಸಲಿ ಹೇಳಿದ್ರು, ಸಮಾಧಾನ ಆಗಲಿಲ್ಲ, ಮತ್ತೆ ಒಂದೇ ಅಂದ್ರು, ಮತ್ತೆ ಒಂದೇ ಅಂತಂದ್ರು. ಗುರುಭಕ್ತಿ ಬಹಳ ಮುಖ್ಯ. ಎಷ್ಟು ನಮಸ್ಕಾರ ಮಾಡಿದ್ರು ಕಡಿಮೆ ಇದೆ ಅಂತ ಅಭಿಪ್ರಾಯ. ಯಾರನ್ನ? ಸುಪೂರ್ಣ ಪ್ರಮತಿಂ ಅನುದಿನಾ ಸೇವಿತಂ ದೇವವೃಂದೈಃ ದೇವವೃಂದೈಃ ಅನುದಿನಾ ಸೇವಿತಂ ಸುಪೂರ್ಣ ಪ್ರಮತಿಂ ವಂದೇ. ದೇವತೆಗಳು ಸಾಲು ಸಾಲಾಗಿ ಬಂದು ದಿನೇ ದಿನೇ ಯಾರನ್ನ ನಮಸ್ಕರಿಸ್ತಾರೋ ಅಂಥ ಪೂರ್ಣ ಪ್ರಜ್ಞರನ್ನ ನಾನು ನಮಸ್ಕಾರ ಮಾಡ್ತೇನೆ. ಮೊದಲನೇ ಸಾಲಿನ ಅರ್ಥ. 2ನೇ ಸಾಲು, ಒಂದೇ ವಂದಾರುಂ ಈಶೇ ಶ್ರಿಯ ಉತ ನಿಯತಂ ಶ್ರೀಮದಾನಂದತೀರ್ಥಂ. ಹೇ ಶ್ರಿಯ ಉತ, ಶ್ರಿಯ ಅಂತಂದ್ರೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯಿಂದ ವಂದಾರುಂ ಅತ್ಯದ್ಭುತ ವಂದನಶೀಲನಾದಂಥ ಆ ಭಗವಂತ, ಅವನು ಸದಾ ನಿಮ್ಮೊಳಗಿದ್ದಾನೆ. ಹಾಗಾಗಿ ಅವನನ್ನು, ಲಕ್ಷ್ಮಿಯನ್ನು, ನಿಮ್ಮನ್ನು ಒಂದೇ ನಮಸ್ಕರಿಸ್ತೇನೆ ಅಂತ ಅರ್ಥ. ವಂದಾರುಂ ಈಶೇ ಶ್ರಿಯ ಉತ ನಿಯತಂ ಶ್ರೀಮದಾನಂದ ತೀರ್ಥಂ. 2 ಆಯ್ತಾ ಒಂದೇ. 3ನೇ ಒಂದೇ ಮತ್ತೆ. ಮಂದಾಕಿನಿ ಸತ್, ಮಂದಾಕಿನಿ ಅಂದ್ರೆ ಗಂಗೆ. ಸತ್ ಸರಿತ್, ಅದು ಶ್ರೇಷ್ಠ ನದಿ. ಅವಳ ಹರದ ನೀರು, ಅವಳದೇನು ನೀರಿದೆ ಅದು ಬಹಳ ಪುಣ್ಯಕರ. ಸುಮಾರು
6 ತಿಂಗಳು ಉಪವಾಸ ಇದ್ದು ದೇವರ ಸೇವೆ ಮಾಡಿದರೆ ಏನು ಪುಣ್ಯ ಕೊಡಬೇಕೋ ಗೋದಾವರಿ ಕೊಡ್ತಾಳಂತೆ, ಸ್ನಾನ ಮಾಡಿದ್ರೆ ಗೋದಾವರಿಯಲ್ಲಿ. ಹಂಗೆ ಗೋದಾವರಿಗೆ ಇಷ್ಟು ಫಲ ಇದೆ ಅಂತ ನೋಡ್ರಿ. ಇನ್ನು ಗೋದಾವರಿ ಬಿಟ್ಟು ಇನ್ನು ಗಂಗಾ ಸ್ನಾನ ಮಾಡಿದ್ರೆ ಷಣ್ಮಾಸ ಫಲದ ಗೋದ, ಅದು 6 ತಿಂಗಳು ಕೊಡ್ತಾಳಂತೆ. ಗಂಗೆ ಬಳಿಗೆ ಹೋದ್ರೆ 12 ವರ್ಷ ಉಪವಾಸ ಇದ್ದು ಭಗವಂತನ ಸೇವೆ ಮಾಡಿದ್ರೆ ಫಲ ಕೊಡೋದನ್ನು ಗಂಗೆ ಒಬ್ಳು ಕೊಡ್ತಾಳಂತೆ. 12 ಪ್ರತಿಮ ಫಲಮಲಂ ಅಂತ ಅಂತಿದ್ದಾರೆ. 12 ವರ್ಷ ಯಾರಿಗಿದೆ ಯಾರಿಗಿಲ್ಲ ಹೇಳಿ ನೋಡೋಣ. ಇದು 6 ತಿಂಗಳು, ಅದು 12 ವರ್ಷ. ಅದು ಗಂಗೆಗೆ ಬಹಳ ಫಲ ಇದೆ. ಒಂದು ಬಾರಿ ಗಂಗಾ ಸ್ನಾನ ಮಾಡಿದೆ. ಅಂಥ ಗಂಗೆಯ ನೀರು ಇಷ್ಟಿಷ್ಟು ವರ್ಷದ ಪುಣ್ಯ ಕೊಡೋ ಶಕ್ತಿ ಪಡ್ಕೊಂಡದಲ್ಲ. ನನಗೀಗ ಅನಿಸ್ತಾ ಇದೆ ನಿಮ್ಮ ಸಂಘ ಅದ್ರ 3 ಪಟ್ಟು ಜಾಸ್ತಿ ಕೊಡ್ತದೆ ಅಂತಂದ. ಅದು ವಿಶೇಷ ನೋಡಿ, ಎಷ್ಟು ಚೆನ್ನಾಗಿದೆ. ಮಂದಾಕಿನಿ ಸತ್ಸರಿದ ಅಮಲ ಜಲಾಸೇಕ ಸಾಧಿಕ್ಯ ಸಂಘ, ಅದಕ್ಕಿಂತಲೂ ಅಧಿಕ ಫಲ ಕೊಡ್ತದೆ. ವಿಚಾರ ಮಾಡ್ರಿ, ಇದು ಗುರುಭಕ್ತಿಯಲ್ಲಿ ಶ್ರದ್ಧೆಯಿಂದ ಹೇಳಿದ ಮಾತಷ್ಟೇ ಅಲ್ಲ, ಇದು ಸತ್ಯದ ಮಾತು. ಒಂದ್ಸಲಿ ಆಶ್ರಮ ಕೊಟ್ಟು ಕೆಲವು ದಿನಗಳಲ್ಲಿ ಆ ಭಗವತ್ಪಾದರಿಗೆ ಆಸೆ ಆಯ್ತಂತೆ, ನಾನೊಂದ್ಸಲಿ ಗಂಗಾ ನೋಡಿ ಬರ್ತೇನೆ, ಸ್ನಾನ ಮಾಡ್ತೇನೆ ಅಂತ. ಅಚ್ಯುತ ಪ್ರಜ್ಞರಿಗೆ ಆತಂಕ, ಎಲ್ಲಿ ಶಿಷ್ಯನಿಗೆ ಆಶ್ರಮ ಕೊಟ್ಟಿದ್ದೀನಿ, ಮತ್ತೀತ ಉತ್ತರ ಬದ್ರಿಗೆ ಹೋಗ್ಬಿಡ್ತಾನೆ ಗಂಗಾ ಅಂತ, ನಾನಿಲ್ಲೇ ಉಳಿದು ಬಿಡ್ತೀನಿ, ನನಗಂತೂ ವಯಸ್ಸಾಗಿದೆ, ಹೋಗ್ಬಾರ್ದು, ಇಲ್ಲ ಅಂತ ಹೇಳಲಿಕ್ಕೆ ಮನಸ್ಸಿಲ್ಲ. ಇಲ್ಲ ಅಂತ ಬಾಯಿ ಬಿಟ್ಟು ಹೇಳೋದಂಗೆ ಶಿಷ್ಯನ ಮನಸ್ಸಿಗೆ ಬೇಸರ ಆಗ್ತದೆ. ಸರಿ ಹೋಗ್ತಿದ್ದೇನೆ ಅಂತ ಪದೇ ಪದೇ ಬಂದು ನಮಸ್ಕಾರ ಮಾಡ್ತಿದ್ದಾರೆ. ಇವ್ರು ನೋಡಿದ್ರೆ ಗುರು ಶಿಷ್ಯ ಭಾವ ಬಹಳ ಕಷ್ಟ. ಕೊನೆಗೆ ಅಚ್ಯುತ ಪ್ರಜ್ಞರು ಅನಂತೇಶ್ವರನ ಸೇವೆ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರಂತ. ಸುಮ್ಮನೆ ಕೂತ್ಕೊಂಡು ನೀನೇ ಏನಾದ್ರೂ ಉಪಾಯ ತೋರಿಸು, ನನ್ನ ಶಿಷ್ಯನನ್ನು ದೂರ ಮಾಡಬೇಡ ಅಂತ. ಆ ಸಮಯ ನೋಡಿ ಎಷ್ಟು ಅದ್ಭುತ. ಅನಂತೇಶ್ವರ ಸ್ವತಃ ಬಂದು ಹೇಳಿದ್ದಂತೆ ಅಚ್ಯುತ ಪ್ರಜ್ಞರಿಗೆ, ಅಲ್ಲಿರುವ ಆನಂದ ತೀರ್ಥರಿಗೆ ಭಗವತ್ಪಾದರಿಗೆ ಹೇಳಿದ್ದಂತೆ, ನೀವು ಬದ್ರಿಗೆ ಹೋಗೋದು ಬೇಡ, ನೀವು ಶಿಷ್ಯ ಹೋಗ್ಬೇಕಲ್ಲ ಅಂತ ಆತಂಕ ಪಡ್ತಿದ್ದಾನೆ ಅಂತ ನೀವು ಅನ್ಕೊಳ್ಳೋದು ಬೇಡ, ಮತ್ತೇನು ನೀವಿರೋ ತೀರ್ಥದಲ್ಲೇ ಗಂಗೆ ಬರ್ತಾಳೆ ಅಂತ ಅಂದ್ಬಿಟ್ಟು, ಇಲ್ಲೇ ಬರ್ತಾಳೆ ಗಂಗೆ. ಅದಕ್ಕೆ ಸರಿಯಾಗಿ 12 ದಿವಸಕ್ಕೆ ಗಂಗೆ ಬಂದಂತೆ. ಅದೆಲ್ಲ ಗಂಗೆ ಎಲ್ಲರೂ ನೋಡ್ತಿರ್ಲಿಕ್ಕೆ ಗಂಗಾ ನದಿ ಬಂತಂತೆ. ಇವತ್ತೇನು ತೀರ್ಥ ಇದೆ ಮಧ್ವ ಸರೋವರ ಅಂತ ಕರೀತಾರೆ, ಆ ಸರೋವರಕ್ಕೆ ಒಂದು ಭಾಗದಿಂದ ಗಂಗೆ ಬಂದು ಹೇಳುವಾಗ ಅಂತಾಳೆ, ಯಾಕೆ ಬಂದ್ಲು ಅಂದ್ರೆ ನನ್ನೊಳಗೂ ಭಗವತ್ಪಾದರು ಮುಳುಗಿದ್ರೆ ನನ್ನ ಪಾಪ ಹೋಗ್ತದಲ್ಲ ಅಂತ ಬಂದ್ಲು ಅಂತ ಹೇಳ್ತಾರೆ. ಮತ್ತೆ ಗಂಗೆಗೆ ಪಾಪ ಕಳ್ಕೊಳ್ಬೇಕು ಅಂತಿತ್ತೆ ಹೊರತು ಭಗವತ್ಪಾದರ ಪಾಪ ಕಳಿಯೋದು ಎಲ್ಲಿದ ರೀ, ಅವಳ ಪಾಪನೇ ಇಲ್ಲ. ಹಾಗಾಗಿ ಆ ಘಟನೆಗಳೆಲ್ಲ ಮಧ್ವ ವಿಜಯದಲ್ಲಿ ದಾಖಲಾಗಿದೆ ಇವತ್ತಿಗೂ ಕೂಡ. ಅದಕ್ಕೆ ಇಲ್ಲಿ ಹೇಳುವ ಮಾತು ಮಂದಾಕಿನಿ ಸತ್ಸರಿದಮಲ ಜಲಾಸೇಕ ಸಾಧಿಕ್ಯ ಸಂಗಂ ಅಂತ ವರ್ಣನೆ ಮಾಡಿದ್ದಾರೆ. ಒಂದೇ ಅಂತಹ ನಿಮ್ಮ ಸಂಘ ಅದು ನಾನು ಒಂದೇ ನಮಸ್ಕರಿಸ್ತೇನೆ. ಹೇ ದೇವ ಗುರುಗಳೇ, ದೇವತೆಗಳೇ, ಭಕ್ತಿಯ ಭವ ಭಯ ದಹನಂ, ಅದಕ್ಕೆ ಒಂದೇ ಭವ, ಈ ಸಂಸಾರ ಇಲ್ಲಿ ಉಂಟಾಗೋ ಭಯ. ಏನು ಭಯ ಎಲ್ಲರಿಗೂ ಕೂಡ, ಮನೆಯಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಕೆಲವರಿಗಂತೂ. ಇಂಥ ಭಯಭೀತರಾಗಿ ಬಿಟ್ರೆ ಏನು ಮಾಡಬೇಕು? ಅಂಥ ಭಯವನ್ನೂ ಸುಟ್ಟಾಕುವಂತಹ ನಿಮ್ಮನ್ನು ಒಂದೇ ನಮಸ್ಕರಿಸ್ತೇನೆ. ಸಜ್ಜನಾನ್ ಮೋದಯಂತಂ, ಸಜ್ಜನರನ್ನ ಆನಂದ ಪಡಿಸುವಂತಹ ಭವಭಯ ದಹನಂ, ಸಂಸಾರದ ಭಯವನ್ನ ಸುಟ್ಟಾಕುವ ಹೇ ದೇವಾ ವಾಯುದೇವ, ನಿಮ್ಮನ್ನು ಅಹಂ ಒಂದೇ. ಇದು 4ನೇ ಒಂದೇಗೆ ಅರ್ಥ, 4ನೇ ಸೆಂಟೆನ್ಸು. ಈಗ ಮೊದಲು ಒಂದೇ, ಅದು 2, 3, 4, ಒಟ್ಟು 4 ಸಾಲಿನಲ್ಲಿಯೂ ಒಂದೇ ಅನ್ನೋ ಕ್ರಿಯಾಪದವನ್ನು ಇಟ್ಟುಕೊಂಡೇ ಶ್ಲೋಕ ಮಾಡಿ ಮುಗಿಸ್ತಾರೆ ಗುರುಭಕ್ತಿಯಿಂದ. ಇದು 40ನೇ ಶ್ಲೋಕ. ಈ ಶ್ಲೋಕವು ಚೆನ್ನಾಗಿ ಪಾರಾಯಣ ಮಾಡಬೇಕು. ಇದನ್ನು ಪಾರಾಯಣ ಮಾಡುವುದರಿಂದ ಅತಿಶಯಿತವಾದಂತಹ ಸತ್ಕರ್ಮ ನಡೀತದಂತ ಅವನಿಂದ. ಇದು ಇನ್ನು 41ಕ್ಕೆ ಅಂತ್ಯ ಮಂಗಳ ಹಾಡ್ತಾರೆ. ಸುಬ್ರಹ್ಮಣ್ಯಾಖ್ಯ ಸೂರೇಹೇ, ನೋಡಿ ಕವಿಗಳು ತಮ್ಮ ಹಿರಿಯರ ಪರಿಚಯ ಮಾಡಿಸ್ಕೊತಾರೆ.
ತ್ರಿವಿಕ್ರಮ ಪಂಡಿತರು ಅಂತಾರೆ, ನನ್ನ ಅಪ್ಪನ ಹೆಸರು ಸುಬ್ರಹ್ಮಣ್ಯ ಪಂಡಿತರು, ಅವ್ರಿಗೆ ಮಕ್ಕಳಾಗಿರ್ಲಿಲ್ಲ ಪಾಪ, ಆಗ್ತಿದ್ರು ಆದ ಕೂಡಲೇ ಸತ್ತು ಹೋಗ್ತಿದ್ರಂತೆ. ಏನೋ ದುರ್ದೈವ. ಮುಹುರ್ ಮೃತ ಪ್ರಜಾಪಿ ಅಂತ ವರ್ಣನೆ ಮಾಡಿದ್ದಾರೆ. ಸುಬ್ರಹ್ಮಣ್ಯ ಪಂಡಿತರು ಆದ ಕೂಡಲೇ ಹೋಗ್ತಿದ್ರಂತವರಿಗೆ. ತುಂಬ ಭಕ್ತಿಯಿಂದ ಸೇವೆ ಮಾಡಿದ್ರು, ಹರಿಹರನ ಸೇವೆ ಮಾಡಿದ್ರ ಪ್ರಭಾವದಿಂದ ಅವರಿಗೆ ಇವ್ರು ಹುಟ್ಟಿದ್ರಂತೆ. ಇವರಿಗೆ ತ್ರಿವಿಕ್ರಮ ಅಂತ ಹೆಸರಿಟ್ಟಿದ್ರು. ಹುಟ್ಟುತ್ತಾ ಸಣ್ಣ ವಯಸ್ಸಿನಲ್ಲೇ ಆಶು ಕವಿಗಳಂತೆ ತ್ರಿವಿಕ್ರಮ ಪಂಡಿತರು. ಸಣ್ಣ ವಯಸ್ಸಿನಲ್ಲೇ ಭಾರಿ ಪಾಂಡಿತ್ಯ. ಒಬ್ಬ ಭಿಕ್ಷುಕ ಮನೆಗೆ ಬಂದ್ರೆ ಸಂಸ್ಕೃತದಲ್ಲಿ ಮಾತಾಡಿಸ್ತಿದ್ರಂತ ಅವನು ಕೂಡ. ಏನ್ ಮಾಡ್ತೀರಿ? ಏಕಕ್ಷಪಣಕ ಶಾಖಾಹರ್ತ ದ್ವಿತ್ರಕ್ಷಪಣಕ ಶಾಖಾ ಅಂತಿದ್ರಂತವ್ರು. ಈ ಭಿಕ್ಷುಕನ್ ಕುರಿತು ಶ್ಲೋಕ ಮಾಡಿದ್ದಂತ. ಭಿಕ್ಷುಕ ಭಿಕ್ಷೆ ಹಾಕ್ರಿ ಅಂತ ಕೇಳ್ದ. ಪಾಪ ಇವ್ರದೇ ಬಡತನ, ಇವ್ರಿಗೆ ಮೊದಲು ಬಡತನ. ಆ ಬಡತನ ಅಂತ ಹೆಂಗ್ ಹೇಳ್ಬೇಕು ಅವನಿಗೆ? ಅದಕ್ಕೆ ಬಡತನ ಇದೆ ಅಂತ ಹೇಳೋದನ್ನ ನೋಡು, ನೀನು ಒಬ್ಬನೇ ಇದ್ದಿ, ಹಿಂಗಾಗಿ ಎಲ್ಲಾದ್ರೂ ನಿನಗೆ ಒಂದಿಷ್ಟು ಆಹಾರ ಅದು ಇದು ಸಿಕ್ಕಿತ್ತು. ಮನೆ ಒಳಗೆ ಇಲ್ಲೇನಾಗಿದೆ ಅಂದ್ರೆ, ಇಲ್ಲಿ ಶಾಖೆ ತಿನ್ನೋರು ಜಾಸ್ತಿ ಇದ್ದಾರೆ, ದುಡ್ಡು ತಂದು ಹಾಕೋನು ಒಬ್ಬನಿದ್ದಾನೆ ಅಂತಂದಿದ್ರು. ತಂದು ಹಾಕೋನು ಒಬ್ಬನಿದ್ದಾನೆ, ತಿನ್ನೋರು ಜಾಸ್ತಿ ಇದ್ದಾರೆ. ನಿಂದ ಹಂಗಲ್ಲ, ನೀನೇ ದುಡಿತಿ, ನೀನೇ ತಿಂತಿ, ಹಿಂಗಾಗಿ ನಿನಗೆ ನಾವು ಕೊಡ್ಬೇಕಾ, ನಮಗ್ ನೀವು ಕೊಡ್ಬೇಕಾ? ಅವ ದಿಗ್ಬೆರಗಾಗ್ಬಿಟ್ಟಿದ್ದ. ಏಕಕ್ಷಪಣಕ, ಹೇ ಕ್ಷಪಣಕ, ಹೇ ಭಿಕ್ಷುಕ, ಏಕಕ್ಷಪಣಕ ಶಾಖಾ ಹರ್ತ ದ್ವಿತ್ರಕ್ಷಪಣಕ, 3-4 ಜನ ನಮ್ಮ ಮನೆಯೊಳಗೆ ತಿನ್ನೋರಿದ್ದಾರೆ, ಆದ್ರೆ ತಂದ ಹಾಕೋನು ಒಬ್ಬನಿದ್ದಾನಪ್ಪ, ಏನ್ ಮಾಡೋಣ ಹೇಳು ಅಂತ ಕೇಳಿದ್ರಂತ. ಇವೆಲ್ಲ ಆಶು ಕವಿತ್ವ ಇತ್ತು ಅಂತ ಅಲ್ಲಿ ಕೇಳಿದ್ದಷ್ಟೇ. ಇಲ್ಲಿ ಭಿಕ್ಷುಕನ ವಿಷಯ ಮುಖ್ಯ ಅಲ್ಲ. ಕಲಭಾಷಣ ಏವ ಸೂರಿಪೋತಃ ಕವಿರಾಸೀದನವದ್ಯ ಪದ್ಯವಾದಿ. ಇದು ತ್ರಿವಿಕ್ರಮ ಪಂಡಿತರ ಬಗ್ಗೆ ಹೇಳಿದ ಮಾತು. ಅವರ ಮಗ ಹೇಳ್ತಾನೆ, ನಾರಾಯಣ ಪಂಡಿತರು ಹೇಳ್ತಾರೆ, ನಮ್ಮಪ್ಪ ಹೆಂಗಿದ್ರು ಅಂತ ತಂದೆ ವರ್ಣನೆ ಮಾಡ್ತಾರೆ. ಕಲಭಾಷಣ ಏವ ಸೂರಿಪೋತಃ. ಅವ್ರ ಶ್ಲೋಕಗಳು ಹಂಗೆ ಇದ್ರು. ಅವ್ರ ಶ್ಲೋಕನೇ ರಚನೆನೇ ಅವ್ರದ್ದು ಸರಳವಾದ ರಚನೆ ಬರ್ತಿತ್ತಂತೆ. ಬಾಯಲ್ಲೆಲ್ಲ ಶ್ಲೋಕಗಳು ಅವ್ರ ಬಾಯಲ್ಲಿ. ಹೆಂಗಿರ್ಬೇಡ ವ್ಯಕ್ತಿತ್ವ. ಸುಮ್ಮನೆ ಒಂದು 4 ಕನ್ನಡದ ಪದ ಜೋಡಿಸಿರ್ತಾರೆ, ಒಳಗೆ ಅರ್ಥನೇ ಇರಲ್ಲ. ಒಂದು ಹಿಂದಿನಿಂದ ಡಬ 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 ಬರೀತಾರೆ, ಒಂದು ಟ್ಯೂನ್ ಹಾಕಿಬಿಟ್ರೆ ಏನ್ ಚಂದಿದೆ ಹಾಡು, ಏನ್ ಚಂದಿದೆ ಕೊಟ್ರೆ ಪ್ರಶಸ್ತಿನೂ ತಾನೇ ದುಡ್ಡು ಕೊಟ್ಟಿಸ್ಕೊಂಡಿರ್ತಾನೆ ಹಾಡಿಗೆ, ಕಳ್ಳ. ಇಂಥ ನೀಚ ಸಮಾಜ ಏನ್ ಚೆನ್ನ. ಅವ್ರು ನೋಡ್ರಿ ಹ್ಯಾಕ್ ಮಾಡಿದ್ರು. ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತ ಟಕಶ್ರೀ ಜಟಂ ಶಶಾಂಕದಳ ಶೇಖರಂ ಕಪಿಲ ಫುಲ್ಲ ನೇತ್ರತ್ರಯಂ ತರಕ್ಷುವರ ಕೃತ್ತಿಮದ್ ಭುಜಗಭೂಷಣಂ ಭೂತಿಮತ್. ಇದೆಲ್ಲ ತ್ರಿವಿಕ್ರಮ ಪಂಡಿತರ ಮಾತಿದು. ರಸಾಘನ ರಸಾನಲ ನಿಲಯ, ಇದೆಲ್ಲ ತ್ರಿವಿಕ್ರಮ ಪಂಡಿತರ ನುಡಿಗಳು ಹಾಗೆ ಬರ್ತಿದ್ವು ಅಂತ. ಹಂಗೆ ಮೋಡಗಳು ಗರ್ಜಿಸುವಂತೆ ಬರ್ತಿತ್ತಂತೆ. ಆ ಮೋಡ ಗರ್ಜನೆ ಹಾಗಾಗ್ಬೇಕು, ಹಾಗೆ ಹಿಮಾಲಯದ ಪರ್ವತದಲ್ಲಿ ಹಿಮ ಬೀಳ್ತಾ ಇದ್ರೆ ಏನ್ ಶಬ್ದ ಬರ್ಬೇಕು ಹಾಗೆ ಮಾತಾಡ್ತಿದ್ರಂತ. ಶ್ಲೋಕಗಳು ಬರ್ತಿದ್ವಂತ. ಹೇಗಿರ್ಬೇಡ ಮತ್ತು ಅರಿದರ ಮಸಿಕೇಟೌ ಬಾಣಚಾಪೌ ಗದಾಂ ಸನ್ ಮುಸಲಮಪಿ ಕರಾಭ್ಯಾಂ ಅಂಕುಶಂ ಪಾಶವರ್ಯಂ ದಹ ದಹ ನರಸಿಂಹ ಸಹ್ಯ ವೀರ್ಯಾಹಿ ತಮ್ಮೆ ಉದಯ ರವಿ ಸಹಸ್ರ ಜ್ಯೋತಿತಂ ರೂಕ್ಷ ವೀಕ್ಷಂ ಪ್ರಳಯ ಜಲಧಿನಾದಂ ಕಲ್ಪಕೃಧ್ವನ್ನಿ ವಕ್ತ್ರಂ. ಇದೆಲ್ಲ ದಹ ದಹ ನರಸಿಂಹ ಅಸಹ್ಯ ವೀರ್ಯಾಹಿ ತಮ್ಮೆ. ತ್ರಿವಿಕ್ರಮ ಪಂಡಿತರದಿದೆಲ್ಲ. ಆ ತ್ರಿವಿಕ್ರಮ ಪಂಡಿತರ ನುಡಿನೇ ಹಾಗೆ. ಅದಕ್ಕೆ ನಾರಾಯಣ ಪಂಡಿತರು ಅಂತಾರೆ, ನಮ್ಮಪ್ಪ ಸಾಧಾರಣ ವ್ಯಕ್ತಿ ಅಲ್ಲ ಅಂತಾರೆ, ಬಹಳ ದೊಡ್ಡ ವ್ಯಕ್ತಿ. ಆದ್ರೆ ಆನಂದ ತೀರ್ಥರ ಹತ್ರ ಅವ್ರು 7-8 ದಿನ ವಾದ ಮಾಡಿ ತಾವಧ್ಯಯನ ಮಾಡಿದ ಎಲ್ಲ ಶಾಸ್ತ್ರದ ಬಗ್ಗೆಯೂ ಆನಂದ ತೀರ್ಥರ ಹತ್ರ ಚರ್ಚೆ ಮಾಡಿ ಅವ್ರಿಗೆ ಅನಿಸ್ತು, ನಾನು ಇಷ್ಟು ದಿನ ಅಧ್ಯಯನ ಮಾಡಿದ್ದು, ನೀವು ಇವತ್ತಿನ ದಿವಸ ನನ್ನನ್ನು ವಾದ ಮಾಡಿ ನನ್ನನ್ನು ಏನು ನೀವು ಪ್ರಶ್ನೆಗಳನ್ನು ಕೇಳಿದ್ರೆ ನನಗೆ ಉತ್ತರ ಕೊಡ್ಲಿಕ್ಕೆ ಬರದೇ ಇದ್ದದ್ದು ನನಗೆ ಅರ್ಥ ಆಯ್ತು. ಇದು ಖರೆ ನಿಮ್ಮ ವಾದ ಸರಿ ಇದೆ, ನಂದು ಸರಿ ಇಲ್ಲ ಅಂತಂದಿದ್ರೆ. ಇದು ನಡೆದ ಘಟನೆ. ಅದಕ್ಕೆ ಇಂಥ ಸ್ತೋತ್ರ ಹೊರ ಬರ್ಲಿಕ್ಕೆ ಕಾರಣ ಆಯ್ತಂತೆ. ಸುಬ್ರಹ್ಮಣ್ಯ
ಪಂಡಿತರ ಮಗ ನಾನು ಮಾಡಿದ್ದೊಂದು ಸಣ್ಣ ಮಾಲೆ, ಇದು ಕೇಶವಾನಂದ ತೀರ್ಥ ಶ್ರೀಮತ್ ಪಾದಾಬ್ಜ ಭಕ್ತ. ನಾನು ಒಬ್ಬ ಭಕ್ತ. ಯಾರ ಭಕ್ತ? ಕೇಶವ ಆನಂದ ತೀರ್ಥರ ಪಾದಾಬ್ಜ ಭಕ್ತ ನಾನು ಅಂತಂದ್ರೆ ಅಷ್ಟೇ. ನಾನು ದೊಡ್ಡ ವಿದ್ವಾಂಸ, ನಾ ದೊಡ್ಡ ಕವಿ, ಏನು ಮಾತಿಲ್ಲ ನೋಡಿ. ಹರೇರ್ವಾಯುದೇವಸ್ಯ ಚಾಸ್ಯ ಸ್ತುತಿಮಕೃತ. ಹರಿ ವಾಯುದೇವರ ಸ್ತುತಿಂ ಅಕೃತ. ಸುಬ್ರಹ್ಮಣ್ಯ ಪಂಡಿತರ ಮಗನಾದ ಕೇಶವಾನಂದ ತೀರ್ಥರ ಪಾದ ಭಕ್ತನಾದ ಈ ಒಂದು ಸ್ತೋತ್ರ ಹರಿವಾಯುದೇವರದ್ದು ಮಾಡಿದ್ದೇನೆ. ಇದನ್ನ ಏನ್ ಮಾಡ್ಬೇಕಿದು? ತತ್ಪಾದಾರ್ಚಾದರೇಣ ಗ್ರಥಿತ ಪದಲಸನ್ಮಾಲಯ ತ್ವೇತಯಾಯೇ. ಮಾಲಯ, ಇದೊಂದು ಮಾಲೆ. ಇದು ಈ ಮಾಲೆಯಿಂದ ಸಂರಾಧ್ಯ ಅಮೂನಮಂತಿ ಪ್ರತತಮತಿಗುಣ ಮುಕ್ತಿ ಮೇತೆ ವ್ರಜಂತಿ. ಯಾರು ಈ ಮಾಲೆಯನ್ನ ಚೆನ್ನಾಗಿ ಭಗವಂತನ ಪ್ರೀತಿಗೋಸ್ಕರವಾಗಿ ಹಾಡ್ತಾರೋ ಮುಕ್ತಿ ಮೇತೆ ವ್ರಜಂತಿ. ಅವರಿಬ್ಬರ ಅನುಗ್ರಹದಿಂದ, ಒಂದು ಕೇಶವ ಆನಂದ ತೀರ್ಥರ ಅನುಗ್ರಹದಿಂದ ಅವರಿಗೆ ಮೋಕ್ಷವೇ ಫಲವಾಗ್ತದೆ ಅಂತ ಹೇಳಿ ಇತಿ ಶ್ರೀಮತ್ ಕವಿಕುಲ ತಿಲಕ ತ್ರಿವಿಕ್ರಮ ಪಂಡಿತಾಚಾರ್ಯ ವಿರಚಿತ ವಾಯುಸ್ತುತಿ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಮುಕ್ತಾಯ ಮಾಡಿದ್ದಾರೆ. ಇದಾದ್ಮೇಲೆ ಮತ್ತೊಮ್ಮೆ ಓಂ ಪಾಂ ತಸ್ಮಾತ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾರ್ಜದ್ಘಟಾ ಕುಂಭೋಚ್ಚಾದ್ರಿ ವಿಪಾಟನಾಧಿಕಪಟು ಪ್ರತ್ಯೇಕ ವಜ್ರಾಯಿತಾಃ ಶ್ರೀಮತ್ಕಂಠೀರವಾಸ್ಯ ಪ್ರತತ ಸುನಖರಾದಾರಿತಾ ರಾತಿದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತತ ಮನಸಾ ಭಾವಿತಾ ಭೂರಿ ಭಾಗೈಃ ಅಂತ ನಖಸ್ತುತಿ. ಅಂತೂ 41 ಶ್ಲೋಕಗಳಿಂದ ನಾವು ತ್ರಿವಿಕ್ರಮ ಪಂಡಿತರ ವಾಯುಸ್ತುತಿಯ ಪ್ರವಚನ ಇಲ್ಲಿ ಪ್ರಾರಂಭ ಮಾಡಿದ್ದು ನಮ್ಮ ಬದ್ರಿ ಆಚಾರ್ಯ ಮನೆಯಲ್ಲಿ ಪ್ರಾರಂಭ ಆಯಿತು. ಬದ್ರಿ ಅವ್ರ ಮನೆಯಲ್ಲಿ ಮುಕ್ತಾಯ ಆಗ್ತಾ ಇದೆ. ಇಬ್ಬರು ಬದ್ರಿನಾಥ್ ಅವರಿದ್ದಾರೆ. ಅವರು ಬದ್ರಿ, ಇವರು ಬದ್ರಿ. ಹೌದು, ಅವ್ರ ಮನೆಯಲ್ಲಿ ಪ್ರಾರಂಭ ಆಯಿತು. ಇದು ಸುಯೋಗ ಅಂತ ನಾನು ಭಾವಿಸ್ತೇನೆ. ಎಲ್ಲ ಕಡೆಯಲ್ಲಿ ಹರಿವಾಯುಸ್ತುತಿ ಪ್ರವಚನ ಅಂತ ಅಷ್ಟು ಸುಲಭ ಆಗಲ್ಲ. ಪದಗಳು ಕಠಿಣ, ಹೇಳಲಿಕ್ಕೆ ಬರಲ್ಲ, ಪದಚ್ಛೇದ ಮಾಡೋದು ಕಷ್ಟ ಇದೆ. ಕಠಿಣ ಗ್ರಂಥನೇ. ವಜ್ರ ಕಠಿಣ ಆದರೂ ಬಂಗಾರದ ಕಟ್ಟು ಹಾಕಿಸಿದಾಗ ಅದೊಂದು ಹೊಳಪೇ ಬೇರೆ ಇರ್ತದೆ. ಹಾಗಾಗಿ ತ್ರಿವಿಕ್ರಮ ಪಂಡಿತರ ಮಾತುಗಳು ವಜ್ರದಂತೆ ಕಠಿಣವೇ ಆದರೂ ಅದು ಸುವರ್ಣದ ಸಂದೃಶ್ಯತೆ ಬಂದಾಗ ಅದು ಶೋಭಿಸ್ತದೆ ಅಂತ ನಾವು, ಆ ವಾಕ್ಯಗಳು ಕಠಿಣ ಆದರೂ ಕೂಡ ಅದನ್ನಿಲ್ಲಿ ಪ್ರವಚನ ಮಾಡುವಂಥ ಒಂದು ಯೋಗ ಬಂದಿದೆ. ಇದು ನನ್ನ ಭಾಗ್ಯವೇ ಅಂತ ನಾನು ಭಾವಿಸ್ತೇನೆ. ಆದ್ದರಿಂದ ಇದೆಲ್ಲ ಗುರುಗಳ ಅನುಗ್ರಹ. ನಮ್ಮ ಪಾಠ ಮಾಡಿದಂಥ ಗುರುಗಳು ಇಂಥ ವಿದ್ಯೆಯನ್ನು, ಇಂಥ ಶ್ಲೋಕಗಳನ್ನು ಹೀಗೆ ಅರ್ಥೈಸಬೇಕು ಅಂತ ಹೇಳಿಕೊಟ್ಟ ಗುರುಗಳು, ಅವರಿಬ್ಬರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸಿ, ತುಮಕೂರಿಗೂ ನನಗೂ ಸುಮಾರು 10 ವರ್ಷದಷ್ಟು ಸಂಬಂಧ. ಮೊದಲು ಪ್ರಾರಂಭ ಆದದ್ದು ರಾಯರ ಸನ್ನಿಧಾನದಲ್ಲಿ. ಎಲ್ರಿಗೂ ಗೊತ್ತಿದ್ದಂತೆ ಮಧ್ವ ವಿಜಯ ಪಾಠ, ಹರಿಕಥಾಮೃತ ಸಾರ ಪಾಠ, ಭಗವದ್ಗೀತಾ ಪ್ರವಚನ. ಇವತ್ತು ಬಹಳ ಕಡೆ ನನ್ನ ಗುರುತಿಸುವಾಗ ಬಹಳ ಹೆಮ್ಮೆ ಏನು ಅಂದರೆ ಭಗವದ್ಗೀತೆ ಪ್ರವಚನ ಮಾಡುವ ಆಚಾರ್ಯರು ಅಂತ ಗುರುತಿಸ್ತಿರ್ತಾರೆ. ಅದನ್ನ ಇಂಥವೆಲ್ಲ ಸ್ವಲ್ಪ ಯೋಚನೆ ಮಾಡಿದರೆ ಅನ್ನಿಸ್ತದೆ. ನಾನು ಮೊಟ್ಟ ಮೊದಲು ಭಗವದ್ಗೀತೆ ಪ್ರವಚನ ಮಾಡಿದ್ದೇ ತುಮಕೂರಿನಲ್ಲಿ. 700 ಶ್ಲೋಕಗಳನ್ನು ಹೇಳುವಂಥ ಒಂದು ಸುಯೋಗ. ಹಾಗಾಗಿ ಎಲ್ಲ ತುಮಕೂರಿನ ಭಕ್ತ ಜನಗಳಿಗೆ ಅತಿ ಹೆಚ್ಚು ಈ ಪ್ರವಚನದ ಜ್ಞಾನದ ಧಾರೆ ಹರಿಸುವಂಥ ಒಂದು ಯೋಗ ಕಲ್ಪಿಸಿದ್ದು. ಅದು ನಮ್ಮ ಹರಿಕಥಾನುಸಾರದ ಪಾಠದ ಮಹಿಳಾ ವೃಂದ ಬಹಳ ಆಸ್ಥೆ ಶ್ರದ್ಧೆಯಿಂದ ಮಾಡಿದ್ದಾರೆ. ಹಾಗಾಗಿ ಅದರದ್ದೇ ಮೂಲಕವಾಗಿ ಇಂಥ ಒಂದು ಜ್ಞಾನ ಕಾರ್ಯ
ನಡೀತಾ ಇದೆ ಅಂದರೆ ಅದನ್ನು ನಾನು ಎಲ್ಲ ಪಾಠದ ಮಹಿಳಾ ವೃಂದಕ್ಕೆ ಭಗವಂತನ ವಿಶೇಷ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡ್ತೇನೆ. ಮೊದಲೆಲ್ಲ ಹರಿಕಥಾನುಸಾರವು ಸುಮಾರು 998 ಶ್ಲೋಕ ಸುಲಭ ಸಾಧ್ಯ ಇರಲಿಲ್ಲ. ಅದು ಕೂಡ ಪಾಠದ ರೂಪದಲ್ಲಿ 1008 ಶ್ಲೋಕ ಮಧ್ವ ವಿಜಯ ಅದು ಪಾಠದ ರೂಪದಲ್ಲಿ ನಡೀತು. ಹಾಗಾಗಿ ಆ ಎಲ್ಲ ಪಾಠದ ಶಿಷ್ಯರಿಗೆ ಹರಿಕಥಾನುಸಾರ ಪಾಠ ಮಾಡಿಸ್ಕೊಂಡವರಿಗೂ ಮಧ್ವ ವಿಜಯ ಪಾಠ ಮಾಡಿಸ್ಕೊಂಡವರಿಗೂ ಕೂಡ ಭಗವಂತ ವಿಶೇಷವಾಗಿ ಅವರೆಲ್ಲ ಯೋಜನೆ ಮಾಡಿದ್ರಿಂದ ನನ್ನ ಪರಿಚಯ ಇಲ್ಲ ಆಗುವಂತಾಯಿತು. ಅವರಿಗೆ ನಾನು ದೇವರ ಅನುಗ್ರಹ ಆಗಲಿ ಅಂತ ಕೋರ್ತೇನೆ. ಮೇಲಾಗಿ ನನ್ನನ್ನು ಇಲ್ಲಿಗೆ ತುಮಕೂರಿಗೆ ಪರಿಚಯ ಮಾಡಿಸಿದ್ದೆ ನಿಮಗೆಲ್ಲ ಗೊತ್ತಿದ್ದಂತೆ ಸತ್ಯಭಾಮ ನಿಮ್ಮೆಲ್ಲರಿಗೂ ಮೇಡಮ್ ಅಂತ ಅವ್ರ ಪರಿಚಯ ಅಷ್ಟೇ. ನನಗೆ ಅತ್ಯಂತ ನನ್ನ ಮೇಲೆ ಅಭಿಮಾನ, ಅತ್ಯಂತ ಪ್ರೀತಿ, ವಾತ್ಸಲ್ಯ ಅಂತಃಕರಣದಿಂದ. ಹಾಗಾಗಿ ವಿಶೇಷವಾಗಿ ಅವರಿಗೂ ಕೂಡ ನನ್ನ ಭಗವಂತನ ಅನುಗ್ರಹವಾಗಲಿ ಅಂತ ಕೋರ್ತೇನೆ. ನಮ್ಮ ಬದ್ರಿ ಆಚಾರ್ಯ ನನ್ನನ್ನು ಮನೆಯಲ್ಲಿ ಬಹಳ ಅಭಿಮಾನದಿಂದ, ಹೀಗಾಗಿ ನಾನು ಬೇರೆ ಬೇರೆ ಊರಿಗೆ ಹೋದಾಗಲೂ ಕೇಳ್ತಾರೆ, ಆಚಾರ್ಯ ತುಮಕೂರಿನಿಂದ ಬಂದ್ರ ಅಂತ ಕೇಳ್ತಿರ್ತಾರೆ. ಅಷ್ಟು ಒಡನಾಟ. ಈಗೀಗ ವಾಸವಿ ದೇವಸ್ಥಾನದಲ್ಲಿ ತಮಗೆ ಪರಿಚಯ ಇರುವಂತೆ ವಾಸವಿ ದೇವಸ್ಥಾನದಲ್ಲೂ ವಿದುರ ನೀತಿ ಮತ್ತು ಬೇರೆ ಬೇರೆ ಭಗವದ್ಗೀತೆ ಅಲ್ಲೂ ಕೂಡ ನಡೀತು. ಈಗ ಬೇರೆ ಬೇರೆ ಪ್ರವಚನಕ್ಕೆ ತೊಡಗಿಸ್ಕೊಂಡಿದ್ದೇವೆ. ಇದಕ್ಕೆಲ್ಲ ತಾವೆಲ್ಲ ವಿಶೇಷ ಅದರಲ್ಲಿ ಭಾಗಿಗಳು ಆಗ್ತಾನೇ ಇದ್ದೀರಿ. ತಮಗೂ ನನಗೂ ಕೂಡ ಇಂಥ ಒಂದು ಸನ್ಮಾರ್ಗದಲ್ಲಿ ದೇವರು ಸಾಗುವಂತೆ ಪ್ರೇರಣೆ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ನಮ್ಮ ಬದ್ರಿನಾಥ್ ನರ್ಮದಾ ದಂಪತಿಗಳು, ಅವರ ಮಗ ಪವನ ಅವರಿಬ್ಬರು, ಅವರ ಸುಬ್ಬುರಾವ್ ಅವರು, ಇನ್ನು ಅಳಿಯ, ಇನ್ನು ಉಳಿದ ಎಲ್ಲ ಅವರ ಪರಿವಾರದವರು, ನಾನು ಬಂದಾಗೆಲ್ಲ ಯಾವುದಾದ್ರೂ ಒಂದು ಪ್ರವಚನ ಮಾಡ್ರಿ ಅಂತ ಅವ್ರ ಒತ್ತಾಯ ಇರ್ತದೆ. ನಾನೇ ಅವರಿಗೆ ಸ್ವಲ್ಪ ಕಡಿಮೆ ಟೈಮ್ ಕೊಟ್ಟಿರ್ತೇನೆ. ಅಂದರೆ ಬರ್ತೀನಿ ಮಾಡ್ತೀನಿ ಅಂತ. ಒಂದ್ಸಲಿ ಶ್ರೀನಿವಾಸ ಕಲ್ಯಾಣ, ಒಂದ್ಸಲಿ ರುಕ್ಮಿಣಿ ಕಲ್ಯಾಣ, ಒಂದ್ಸಲಿ ಈಗ ವಾಯುಸ್ತುತಿ, ಹೀಗೆ ಪದೇ ಪದೇ ಮನೆಯಲ್ಲಿ ಒಂದು ಯಾವುದಾದ್ರೂ ಜ್ಞಾನ ಕಾರ್ಯ ಆಗಬೇಕು ಅಂತ ಅವರಿಗೆ ಆಸ್ಥೆ. ಅದಕ್ಕೆ ಅನುಗುಣವಾಗಿ ಈ ಬಾರಿ ವಾಯುಸ್ತುತಿ ಅವರ ಮನೆಯಲ್ಲಿ ನಡೆದದ್ದು. ಆ ವಾಯುದೇವರ ಅನುಗ್ರಹ ಅವರಿಗೂ ಅವರ ಪರಿವಾರದವರಿಗೂ ಅವರ ಮನಸ್ಸಿನ ಅಭಿಲಾಷೆ ಪೂರ್ಣ ಆಗುವಂತೆ ದೇವರು ವಾಯುದೇವರು ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ, ಈ ಪ್ರವಚನ ತಾವೆಲ್ಲ ಶ್ರವಣ ಮಾಡಿದ್ದೀರಿ. ಏನು ಅಭಿಪ್ರಾಯ ಅಂದರೆ, ಇಲ್ಲಿಯೂ ಕೂಡ ಒಂದು ಆಚಾರ್ಯರ ಗ್ರಂಥ, ಭಗವತ್ಪಾದರ ಗ್ರಂಥ ಪಾಠ ಆಗಬೇಕು ಅಂತ ಒಂದು ಅಭಿಲಾಷೆ. ಅಂದರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ನಾನು ಹೇಳಿದಾಗ ನಮ್ಮ ಶ್ರೀನಿವಾಸ್ ಅವರಂತೂ ಬಹಳ ಶ್ರದ್ಧೆಯಿಂದ ಮೊದಲು ಮಾಡೇ ಬಿಡೋಣ ಅಂತ ಶುರು ಮಾಡಬೇಕಾಗಿತ್ತು. ಆ್ಯಕ್ಚುಲಿ ಆಗಿಲ್ಲ. ಆದರೆ ತಾವೆಲ್ಲ ಒಂದು 10 ಜನ ಮಿನಿಮಮ್ ಸೇರಿದರೆ ನಿಮ್ಗೆ ಆಶ್ಚರ್ಯ ಆಗ್ತದೆ. ಈಗ ಪ್ರವಚನ ಪಾಠಗಳು ಈ ಲಾಕ್ಡೌನ್ ಮಾಡಿ ಒಂದು ರೀತಿಯಿಂದ ಸಹಾಯ ಮಾಡಿದ್ದಾರೆ. ಅಂದರೆ ಲಾಕ್ಡೌನನ್ನು ಹೊಗಳೋ ಉದ್ದೇಶ ಅಲ್ಲ, ಈ ಏನು ಅಂತರ್ಜಾಲ ಇದೆ, ದಿನಕ್ಕೆ ಸುಮಾರು 1500 ಜನ ಇವತ್ತು ಪ್ರವಚನ ಪಾಠ ಕೇಳ್ತಾ ಇದ್ದಾರೆ. ಹಾಗಾಗಿ ಇದರಲ್ಲೇ ಒಂದು ಆಸಕ್ತಿ ತಮಗೆಲ್ಲ ಇದ್ದೇ ಇರ್ತದೆ. ಸಾಧ್ಯವಾದಷ್ಟು ನಾವು ಆ ಪುಸ್ತಕಗಳನ್ನು ತೆಗೆದು ಅಧ್ಯಯನ ಮಾಡಿ ಒಂದಿಷ್ಟು ಜ್ಞಾನ ಪಡ್ಕೊಳ್ಳುವಂತೆ ನಿಜವಾಗ್ಲೂ ಆಸಕ್ತಿ ತೋರಿಸ್ಬೇಕಾದದ್ದೇ ಅನ್ನೋ ಕಾರಣಕ್ಕೆ ಪ್ರವಚನ ಹಾಗೂ ಪಾಠದ ರೂಪದಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯದ ಒಂದು ಜ್ಞಾನ ಗಂಗೆ ಇಲ್ಲಿಯೂ ಹರಿಬೇಕು. ಆ ಭಗವಂತ ಹಾಗೂ ಆ ಭಗವತ್ಪಾದರ ಅನುಗ್ರಹ ಆಗಬೇಕು ಅಂತ ಉದ್ದೇಶ ಇದೆ. ತಮ್ಮಲ್ಲಿ ಯಾವ ಪುರುಷರು ಅದಕ್ಕೋಸ್ಕರ ಅಂತ ಸಿದ್ಧರಾಗಬೇಕು ಅಂತಂದರೆ ಅದಕ್ಕೆ ನಮ್ಮ ಶ್ರೀನಿವಾಸ್ ಅವರು ಇದ್ದಾರೆ, ಗುರುರಾಜ್ ಅವರು ಮತ್ತು ನಮ್ಮ ಜಾನಕಿರಾಮ್ ಅವರು ಈ ಹೊಸದಾಗಿ ಬಂದಿದ್ದಾರೆ, ಮತ್ತು ನಮ್ಮ ಭೀಮೇಶ್ ಅವರು, ಬದ್ರಿಯಾಚಾರಂತೂ ಎಲ್ಲದಕ್ಕೂ ಕೈ ಜೋಡಿಸ್ತಿರ್ತಾರೆ. ಹೀಗಾಗಿ ಇಂಥ ಒಂದು ಪಾಠವು ಮುಂದುವರಿಸಲಿಕ್ಕೆ ತಮ್ಮದೆಲ್ಲರ ಒಂದು ಸಹಕಾರ, ಪಾಠದ ಶ್ರವಣ ಆಗಬೇಕು ಅಂತಾದರೆ ಅದಕ್ಕೆ ನಾನು ಮುಂದುವರಿಸ್ತೇನೆ. ಅಂದರೆ ಬೆಂಗಳೂರಿಗೆ ಪ್ರವಚನಕ್ಕೆ ಬಂದಾಗ ಇಲ್ಲಿ ಅಥವಾ ಇಲ್ಲೇನೆ ಕೆಲವು ದಿವಸಗಳ ವಾಸ್ತವ್ಯನು ಮಾಡಿ ಪಾಠ ಮಾಡೋ ಒಂದು ಯೋಜನೆ ಮಾಡ್ಕೊಳ್ತಾ ಇದೆ. ನಮ್ಮ ನರ್ಮದಾ ಅವ್ರ ಮನೆಯೊಳಗೆ ತಾತ್ಪರ್ಯನೇನು ಆಗಬೇಕು ಅನ್ನೋ ಪ್ರವಚನದ ರೂಪದಲ್ಲಿ ಏನೋ ಅಭಿಪ್ರಾಯ ಇದೆ. ಯಾರ್ಯಾರಿಗೆ ಯಾವ್ಯಾವ ತರಹ ಒಟ್ಟು ಏನು ಆಚಾರ್ಯರ ಭಗವತ್ಪಾದರ ಶಾಸ್ತ್ರ ಗ್ರಂಥಗಳ ಶ್ರವಣ ಆಗಬೇಕು ಅನ್ನೋದು ಒಂದು ಉದ್ದೇಶ.
ಇದ್ರದ್ದು ಲಾಭಾಂಶ ಅದರದ್ದೇನು ಅನ್ನೋದು ಶುರು ಆದಮೇಲೆ ಅನುಭವಕ್ಕೆ ಬಂದಾಗ ಗೊತ್ತಾಗ್ತದೆ. ಅಷ್ಟು ಸುಲಭವಾಗಿ 1-2 ಮಾತಿನಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹುಬ್ಬಳ್ಳಿಯಲ್ಲಿ ಸುಮಾರು 15 ವರ್ಷದಿಂದ ಈಗಾಗಲೇ ಪಾಠ ನಡೆದಿದೆ. ಅನುಭವಿಸಿದವರು ಅದಕ್ಕೆ ತಕ್ಕಂತೆ ಸಾಕಷ್ಟು ಇದರ ಪಾಠದಿಂದ ಲಾಭ ಇದೆ ಅಂತ. ಎಲ್ಲವೂ ಕೂಡ ಮನುಷ್ಯನಿಗೆ ಒಳಗಿಳಿದಾಗಲೇ ಅದರ ಅನುಭವದಿಂದ ಆಗುವಂಥ ಆನಂದಗಳೇ ಬೇರೆ. ಹಾಗೆ ಇಡೀ ತುಮಕೂರಿನ ಅನೇಕ ಭಕ್ತರಿಗೆ ಶಾಸ್ತ್ರಗಳ ಪಾಠ ಆಗಬೇಕು ಅಂತ ಅನ್ನೋದು ಒಂದು ಉದ್ದೇಶ. ಹಾಗಾಗಿ ಯಾರ್ಯಾರು ಇದಕ್ಕೆ ಕೈ ಜೋಡಿಸುವಂತ ಆಗ್ತದೆ ಆ ಪಾಠ ಮುಂದುವರಿಸುವಂತೆ ಮಾಡೋಣ. ಅದಕ್ಕೊಂದು ಪೀಠಿಕಾ ರೂಪದಲ್ಲಿ ವಾಯುಸ್ತುತಿಯ ಪ್ರವಚನವನ್ನು ಈಗ ಮಾಡಿದ್ದೇವೆ. ಮುಂದೆ ಅದರ ತಕ್ಕಂತೆ ಅದರ ಆಯೋಜನೆಗಳನ್ನು ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಈ ಎಲ್ಲ ಜ್ಞಾನ ಕಾರ್ಯದ ವಾಕ್ ಕುಸುಮಗಳನ್ನು ಅಸ್ಮದ್ ಗುರುವಂತರ್ಗತ ತತ್ವಾಭಿಮಾನಿ ದೇವತಾ ಪ್ರೇರೇಪಕ ಹನುಮದ್ ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಲಕ್ಷ್ಮೀ ಹಯಗ್ರೀವಾತ್ಮಕ ಬಿಂಬರೂಪಿ ಭಗವಂತನ ಪಾದಗಳಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ. ಇಂಥ ಜ್ಞಾನ ಕಾರ್ಯದೊಳಗೆ ವಿಶೇಷವಾಗಿ ಭಾಗವಹಿಸಿ ಆಯೋಜಕರಾದ ನಮ್ಮ ನರ್ಮದಾ ಮತ್ತು ಬದರಿನಾಥ್ ದಂಪತಿಗಳಿಗೆ ದೇವರ ಅನುಗ್ರಹವನ್ನು ಕೋರ್ತಾ ಮತ್ತು ನಮ್ಮ ಬದರಿ ಆಚಾರ್ಯರಿಗೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ಈ ಜ್ಞಾನ ಯಜ್ಞ ಇನ್ನಿಷ್ಟು ಮುಂದುವರಿಯುವಂತೆ ಆಗಲಿ ಅಂತ ಪ್ರಾರ್ಥಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.